ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತದಜಾಲವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಜನ್ಮಾದ್ಯಸ್ಯ ಯತೋನ್ವಯಾತಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ವನಮಾಲಿ ಗದೀಶಾರಂಗಿ ಶಂಖೀ ಚಕ್ರೀ ಚ ನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣುಃ ವಾಸುದೇವೋಭಿರಕ್ಷತು. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಭಗವದ್ಭಕ್ತರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಂಥ ಒಂದು ಶ್ರವಣ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ವಿಶೇಷವಾಗಿ ನಿರ್ಮಾಣ ಮಾಡಿ ತನ್ನ ಮೂಲಕವಾಗಿ ಹತ್ತಾರು ಮಂದಿಗೆ ಪುಣ್ಯ ಸಂಚಯಕ್ಕೆ ಕಾರಣೀಭೂತರಾಗಿರತಕ್ಕಂತಹ ಶ್ರೀಪತಿ ಭಟ್ ದಂಪತಿಗಳು ಅವರ ಚಿರಜೀವಿಗಳಿಗೆ ಭಗವಂತ ಚಿರಾಯುಷ್ಯವನ್ನು ಆರೋಗ್ಯಪೂರ್ಣವಾಗಿ ಅನುಗ್ರಹಿಸಲಿ ಅನ್ನುವಂತಹ ಮೊದಲ ಪ್ರಾರ್ಥನೆಯನ್ನು ದೇವರ ಚರಣಾರವಿಂದಕ್ಕೆ ಸಮರ್ಪಿಸ್ತಾಗಿದ್ದೇವೆ. ಕಾರಣ, ನಾವು ಏನೇನನ್ನೋ ದಾನ ಕೊಡ್ತೇವೆ, ಆದರೆ ಯಾವತ್ತೂ ಕೂಡ ಮನುಷ್ಯ ತನ್ನ ಪುಣ್ಯವನ್ನು ದಾನ ಕೊಡಲಿಕ್ಕೆ ಒಪ್ಪೋದಿಲ್ಲ, ಅಂಥ ಮನಸ್ಸು ಕೂಡ ಬರೋದಿಲ್ಲ. ಆದರೆ ಶ್ರೀಪತಿ ಭಟ್ರು ಅಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವತ್ತಿನ ಖರ್ಚು ವೆಚ್ಚ ಎಲ್ಲವೂ ಕೂಡ ಅವರದ್ದು, ಆದರೆ ಕೇಳಿದವರಿಗೆಲ್ಲ ಪುಣ್ಯ ಸಂಪಾದನೆ. ಯಾವ ಕೈಂಕರ್ಯದಿಂದ ಇಂಥದ್ದೊಂದು ಸೌಭಾಗ್ಯ ಪ್ರಾಪ್ತ ಆಗ್ತದೆ ಹೇಳಿ? ಅದರಿಂದ ಕೇಳಿದವರಿಗೆ, ಹೇಳಿದವರಿಗೆ, ಕೇಳಿಸಿದವರಿಗೆ ಎಲ್ರಿಗೂ ಕೂಡ ಒಂದು ರೀತಿಯ ಸಮಾನ ಪುಣ್ಯಾವಕಾಶ ಅನ್ನುವಂಥದ್ದು ಯಾವುದರಿಂದಾದರೂ ಸಿಗ್ತದೆ ಅಂತಾದರೆ ಅದು ಇಂಥ ಒಂದು ಭಗವತ್ ಚಿಂತನಾ ರೂಪದ ಒಂದು ಕೈಂಕರ್ಯದಿಂದ ಮಾತ್ರ ಸಾಧ್ಯ. ಅದನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥ ಯಜಮಾನ ವರ್ಗಕ್ಕೆ ಶ್ರೇಯಸ್ಸಾಗಲಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ, ಭಾಗವತ ಅನ್ನತಕ್ಕಂಥದ್ದು ಅದೊಂದು ಅಮೃತದ ಗಣಿ, ಅದೊಂದು ಅಮೃತದ ಕಲಶ. ಯಾವ ರೀತಿಯ ಅಮೃತ ಅಂತ ಹೇಳಿದರೆ, ಮನುಷ್ಯ ತನ್ನ ದೇಹಾನಂತರದಲ್ಲೂ ಕೂಡ ತನ್ನ ಇರುವಿಕೆಯನ್ನು ಶಾಶ್ವತವಾಗಿ ಉಳಿಸ್ತಕ್ಕಂಥ ಒಂದು ಅಮೃತದ ಕೊಪ್ಪರಿಗೆ ಅಂತ. ಯಾಕೆ ಅಂತಂದರೆ, ಜೀವನದಲ್ಲಿ ಹೇಗಿರಬೇಕು ಅನ್ನುವಂತಹ ಒಂದು ರೀತಿಯ ಸನ್ಮಾರ್ಗದರ್ಶನವನ್ನು ಮಾಡ್ತಕ್ಕಂತಹ ಗ್ರಂಥ. ಇವತ್ತಿನವರೆಗೆ ನಾನು ಏನೋ ಮಾಡ್ತಾ ಇದ್ದೆ, ಆದರೆ ಇನ್ನು ಮುಂದಕ್ಕೇನು ಮಾಡಬೇಕು, ಒಂದು ಪಥದರ್ಶಕ ಒಂದು ವ್ಯವಸ್ಥೆ, ಒಂದು ಮಾತು, ಒಂದು ಉಪದೇಶ ಭಾಗವತದಿಂದ ಗೊತ್ತಾಗ್ತದೆ. ಆ ನಂತರ ನಮಗೆ ತಿಳಿತದೆ, ಓಹೋ, ನಾನು ಹೋಗ್ತಾ ಇದ್ದಂತಹ ಮಾರ್ಗ ಇದಲ್ಲ, ಹೋಗಬೇಕಾದಂತಹ ಮಾರ್ಗ ಇದಲ್ಲ, ಸ್ವಲ್ಪ ನನ್ನಿಂದ ಬದಲಾವಣೆ ಆಗಬೇಕಾಗಿದೆ ಅಂತ. ಇಂಥ ಒಂದು ರೀತಿಯ ಸಚ್ಚರಿತ್ರೆ ಅನ್ನುವಂಥದ್ದು ಯಾವ ವ್ಯಕ್ತಿ ತನ್ನಲ್ಲಿ ತಾನು ಅಳವಡಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ, ಆತ ಬದುಕ್ತಾನೆ, ಶಾಶ್ವತವಾಗಿ ಜೀವನವನ್ನು ಕಾಣ್ತಾನೆ. ಆ ಹಿನ್ನೆಲೆಯಲ್ಲಿ ಭಾಗವತ ಅನ್ನುವಂಥದ್ದು ಮನುಷ್ಯ ಕೋಟಿಗೆ ಮಾಡಿರತಕ್ಕಂಥ ಉಪಕಾರ, ಅದು ಯಾವತ್ತೂ ಯಾರೂ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಭಾಗವತ ಅಂತ ಹೇಳಿದರೆ ಏನು? ಅಲ್ಲಿಂದ ಪ್ರಾರಂಭ ಆಗ್ತದೆ. ಭಾಗವತ ಪ್ರವಚನ ಅಂತ. ಭಾಗವತ ಅಂತ ಹೇಳಿದರೆ ಏನು? ಭಾಗವತ ಅಂತ ಹೇಳಿದರೆ ಆ ಶಬ್ದಕ್ಕೆ ಬಹಳ ವಿಧವಾಗಿ ಅರ್ಥವನ್ನು ಮಾಡ್ತಾರೆ ಶಾಸ್ತ್ರಕಾರರು. ಇದಕ್ಕೆ ಭಾಗವತ ಅಂತ ಕರೀತಾರೆ.
ಯಾಕಂದರೆ ಭಗವತಃ ಪ್ರೋಕ್ತಂ, ಭಗವತಾ ಪ್ರೋಕ್ತಂ, ಇದು ಭಗವಂತನಿಂದ ಹೇಳಲ್ಪಟ್ಟದ್ದು, ಅದರಿಂದ ಇದು ಭಾಗವತ ಅಂತ. ಹೌದಲ್ವಾ? ವೇದವ್ಯಾಸರಲ್ವ ಹೇಳಿದ್ದು? ವೇದವ್ಯಾಸರು ಭಗವಂತನ ಅವತಾರ ಅಲ್ವ? ಭಗವಂತನಿಂದ ಹೇಳಲ್ಪಟ್ಟದ್ರಿಂದ ಇದಕ್ಕೆ ಭಾಗವತ ಅನ್ನತಕ್ಕಂಥ ಹೆಸರು ಬಂತು. ಅಲ್ಲ, ಹೇಳಲಿಕ್ಕೆ ತುಂಬ ಜನ ಇದ್ದಾರೆ, ಕೇಳುವವರು ಯಾರೂ ಇಲ್ಲ ಅಂತ ಹೇಳಿದರೆ ಹೇಳುವವ ಮಾಡುವುದಾದ್ರೂ ಏನ್ರಿ? ಆದ್ದರಿಂದ ಯಾರಿಗೆ ಹೇಳಿದ್ದು? ಇದು ಭಗವದ್ ಭಕ್ತರಿಗೆ ಪ್ರೋಕ್ತ ಆದದ್ದು, ಆದ್ದರಿಂದ ಇದಕ್ಕೆ ಭಾಗವತ ಅಂತ ಹೆಸರು. ಭಗವದ್ ಭಕ್ತರು ಅಂತ ಹೇಳಿದರೆ ಯಾರು? ಭಕ್ತರು ಅಂತ ಹೇಳಿದರೆ ಯಾರು? ಭಕ್ತರು ಅಂತ ಹೇಳಿದರೆ ಎಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ನನ್ನ ಇಷ್ಟ ದೇವತೆ ನನ್ನನ್ನು ಕೈ ಬಿಡೋದಿಲ್ಲ ಅಂತ ಯಾರು ಭಾವಿಸ್ತಾನೆ ಅವನು ನಿಜವಾದ ಭಕ್ತ. ನಮ್ಮದು ಸ್ವಲ್ಪ ಸಮಸ್ಯೆ ಆದದ್ದು ಎಲ್ಲಿ ಗೊತ್ತಾ? ಸುಖ ಇರುವಾಗ ಈ ಎಲ್ಲ ಸಾಮಾನ್ಯವಾಗಿ ನನ್ನಿಂದ ಆದದ್ದು ಅಂತ. ಕಷ್ಟ ಬಂದಾಗ ಈ ದೇವರು ಮೇಲಿಂದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ. ಅಂದರೆ ಯಾವುದನ್ನು ಅನಾಯಾಸವಾಗಿ ಮತ್ತೊಬ್ಬನ ಮೇಲೆ ಹೊರಿಸ್ಲಿಕ್ಕಾಗ್ತದೆ ಆ ಕೆಲಸ ಸಾಮಾನ್ಯ ಮನುಷ್ಯರಿಂದ ಆಗ್ತಾ ಉಂಟು. ಅಲ್ಲ, ಹಾಗಲ್ಲ. ಮತ್ತೆ ಭಗವಂತ ಅನ್ನುವಂತಹ ಒಂದು ಶಕ್ತಿ ಮನುಷ್ಯನ ಉದ್ಧಾರ ಆಗಲಿ ಅಂತ ಅದು ಯಾವತ್ತೂ ಬಯಸ್ತಾ ಇರ್ತದೆ ಅಂತ ನೋಡಿ. ಇನ್ನು ಮುಂದಕ್ಕೆಲ್ಲ ನಾವು ಅದನ್ನು ನೋಡಲಿಕ್ಕಿದ್ದೇವೆ, ನಾವು ಅದನ್ನು ಕಾಣಲಿಕ್ಕಿದ್ದೇವೆ. ಭಗವಂತ ಅವತಾರವನ್ನು ಮಾಡ್ತಾನೆ. ಕಷ್ಟ ಯಾರಿಗೂ ನೋಡಿ, ಭಗವಂತ ಮೇಲಿನಿಂದ ಕೆಳಗಿಳಿದು ಬರಬೇಕು. ಯಾಕೆ ಬರ್ತಾನೆ? ಮೇಲಿಂದ ಕೆಳಗೆ ಅವತರಣ ಭಗವಂತ ಯಾಕೆ ಮಾಡ್ತಾನೆ? ಅವತರಣ ಮಾಡಿದ್ರಿಂದ ಭಗವಂತನ ಅವತಾರ ಅಂತ ನಾವು ಕರೆಯೋದಲ್ಲ. ಯಾಕೆ ಮಾಡ್ತಾನೆ? ಯಾಕೆ ಅಂತ ಹೇಳಿದರೆ, ಕೆಳಗಿದ್ದವರನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ. ಕೆಳಗಿದ್ದವ ಮತ್ತು ಕೆಳಕ್ಕೆ ಹೋದರೆ ಏನ್ರಿ ಕತೆ? ಅಧಃಪತನವೇ ಮನುಷ್ಯನ ಜೀವನದ ಗತಿ ಅಂತ ಆಗಿ ಹೋದರೆ ಕಥೆ ಏನು? ಅದರಿಂದ ಕೆಳಕ್ಕೆ ಹೋಗಬಾರ್ದವ. ಸಜ್ಜೀವರು ಅಂತ ಇರ್ತಾರೆ ಒಂದಷ್ಟು ಮಂದಿ, ಅವರನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೋಸ್ಕರವಾಗಿ ಮೇಲೆ ಇದ್ದಂಥ ಭಗವಂತ ಕೆಳಕ್ಕೆ ಬರ್ತಾನೆ, ಕೆಳಗಿನ ಕೆಲವೊಂದು ಸಜ್ಜೀವರನ್ನು ಕೈ ಹಿಡ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಅದರಿಂದ ಭಗವಂತನ ಕಾರುಣ್ಯ ಅನ್ನುವಂಥದ್ದೇ ಅದ್ಭುತ. ಯಾವುದೇ ಕಾರಣಕ್ಕೂ ಕೂಡ ಭಗವಂತ ತನ್ನ ಭಕ್ತರಿಗೆ ಕಷ್ಟ ಆಗಲಿ ಅಂತ ಯಾವತ್ತೂ ಸಂಕಲ್ಪ ಮಾಡೋದಿಲ್ಲ. ಅವನ ಆಲೋಚನೆಯೇ ಇದಲ್ಲ. ಅದರಿಂದ ಆಚಾರ್ಯರು ಹೇಳುತ್ತಾರೆ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯತ. ಅಂದರೆ ಭಗವಂತನ ಜ್ಞಾನವನ್ನು ಪರಿಪೂರ್ಣವಾಗಿ ಅರಿತು ಅದು ಎಷ್ಟು ಗಟ್ಟಿ ಇರಬೇಕು ಅಂತ ಹೇಳಿದರೆ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಅಂತ ಹೇಳಿ ಜಗತೀರ್ಥರು ಹೇಳ್ತಾರೆ, ಟೀಕಾಕೃತ್ಪಾದರು. ಸಾವಿರ ಸಮಸ್ಯೆಗಳೇ ಜೀವನದಲ್ಲಿ ಬರಲಿ, ನನ್ನ ಭಗವಂತ ನನ್ನನ್ನು ಬಿಡೋದಿಲ್ಲ ಅಂತ ಪ್ರಹ್ಲಾದರಾಯರ ಗಟ್ಟಿಯಾಗಿ ನಿಂತಿದ್ರಲ್ಲ, ಸ್ವತಃ ಅಪ್ಪನೇ ಕಷ್ಟ ಕೊಟ್ಟಾಗ ಅಂಥ ರೀತಿಯ ಜೀವನವನ್ನು ಯಾರು ತನ್ನಲ್ಲಿ ತಾನು ಕಾಣ್ಕೊಳ್ತಾ ಇದ್ದಾನೆ ಅವನು ಹೇಳ್ಬೋದು ನಾನು ಭಕ್ತಿ ಮಾಡ್ತಾ ಇದ್ದೇನೆ ಅಂತ. ಇಂಥ ಭಕ್ತರಿಗೋಸ್ಕರವಾಗಿ ಹೇಳಿದ ಗ್ರಂಥ ಭಾಗವತ ಗ್ರಂಥ. ಭಕ್ತರು ತುಂಬ ಮಂದಿ ಇರ್ತಾರಲ್ಲ, ಭಕ್ತರಿಗೇನು ಕಡಿಮೆ ಇಲ್ಲ, ಮತ್ತು ನಮ್ಮಲ್ಲಿ ದೇವತೆಗಳಿಗೇನು ಕಡಿಮೆ ಇಲ್ಲ. ಆದ್ದರಿಂದ ಯಾವ ದೇವತೆಯ ಭಕ್ತ ಅಂತ ಮತ್ತೆ ಪ್ರಶ್ನೆ ಬರ್ತದೆ. ಯಾವ ದೇವರು ಮೋಕ್ಷ ಕೊಡ್ತಾನೆ ಅವನನ್ನು ಮಾತ್ರ ದೇವರು ಅಂತ ವಿಶೇಷವಾಗಿ ನೋಡ್ರಿ. ಬಾಕಿ ಉಳಿದಂಥವರನ್ನು ಬಿಟ್ಟು ಬಿಡೋದಾ? ಹಂಗಲ್ಲ. ದೇವರು ಅಂತ ಹೇಳಿದರೆ ಭಗವಂತನೊಬ್ಬನೇ. ಬಾಕಿ ಉಳಿದ ಮಂದಿಗಳೆಲ್ಲ ಇರ್ತಾರಲ್ಲ, ದೇವತೆಗಳ ಪಟ್ಟಿಯಲ್ಲಿ ಸೇರ್ತಾರೆ. ನಾವು ಹೇಳುತ್ತೇವೆ, ಇವತ್ತು ಕೂಡ ಹೇಳುತ್ತೇವೆ, ಜನರಲ್ ಆಗಿ ಹೇಳುತ್ತೇವೆ, ದೇವರೊಬ್ಬ ನಾಮ ಹಲವು ಅಂತ. ಸತ್ಯ, ಒಬ್ಬನೇ ದೇವರು. ಅಂಥ ದೇವನನ್ನ ಕುರಿತಾಗಿ ಯಾರ ಹೃದಯ ಮಿಡಿತಾ ಉಂಟು, ಅಂಥ ದೇವನ ಕುರಿತಾಗಿ ಯಾರ ಕ್ರಿಯೆ ಅನ್ನುವಂಥದ್ದು ನಡೀತಾ ಉಂಟು, ಅಂಥ ದೇವನ ಕುರಿತಾಗಿ ಯಾರ ಸರ್ವಾಂಗವೂ ಕೂಡ ವಿಶೇಷವಾಗಿ ಸಮರ್ಪಿತ ಆಗ್ತಾ ಉಂಟು, ಅವ ಭಕ್ತ. ಅಂಥ ಭಕ್ತನಿಗೆ ಹೇಳಿದ ಗ್ರಂಥ ಭಾಗವತ. ಅದರಿಂದ ಭಾಗವತವೇ ಪರಮಾದ್ಭುತ. ಅದು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ತನ್ನ ರೂಪ ಇಟ್ಟು ಕಳಿಸಿರತಕ್ಕಂತಹ ಮಹಾ ಒಂದು ರೀತಿಯ ಗಣಿ, ಕೊಪ್ಪರಿಗೆ, ಶೇವಧಿ. ಭಾಗ್ಯ ದೊಡ್ಡದು ನಮ್ಮದು. ಅದನ್ನು ಕೇಳ್ತಾ ಇದ್ದೇವೆ. ಒಂದೇನಾಗ್ತದೆ ಹೇಳಿದರೆ,
ಭಾಗವತದ ಕೆಲವೊಂದು ಲಕ್ಷಣ ಹೇಳುವಾಗ ಹೇಳ್ತಾರೆ, ಶ್ರೋತೃಗಳಿಗೆ ಕರ್ತವ್ಯ ಉಂಟಾ ಇಲ್ವಾ ಅಂತ. ಶ್ರೋತೃಗಳೆಲ್ಲ ಕೇಳ್ತಾರಲ್ಲ, ಕೇಳಿತ್ತು, ಫಲಾರ ಆಯಿತು, ಮುಗಿದು ಹೋಯಿತು, ಮತ್ತು ಮನೆ ಇದ್ದೆ ಅದೇ ಧಾರಾವಾಹಿ, ಅದೇ ಸೀರಿಯಲ್ಲು, ಅದೇ ಕ್ಯಾರೆಕ್ಟರ್, ಅದರ ಬಗ್ಗೆ ಹೀಗಾ ಶ್ರೋತೃಗಳಿಗೆ ಏನಾದರೂ ಕರ್ತವ್ಯ ಉಂಟಾ ಇಲ್ವಾ ಅಂತ ಪ್ರಶ್ನೆ ಬಂದರೆ, ಶ್ರೋತೃಗಳಿಗೂ ಕೂಡ ಕರ್ತವ್ಯ ಉಂಟು ಅಂತ ಹೇಳ್ತದೆ ಶಾಸ್ತ್ರ. ನೀವು ಪ್ರತಿ ದಿವಸ ಒಂದು ಸರ್ತಿ ನಿಮ್ಮ ಉದ್ದೇಶದಲ್ಲಿ ಭಾಗವತ ಶ್ರವಣವನ್ನು ಮಾಡುವ ಮೊದಲೇ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾಗಿದ್ದರೆ, ಈ 7 ದಿವಸ +1 ಆ್ಯಡ್ ಮಾಡಿ ಎಕ್ಸ್ಟ್ರಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು. ಯಾಕೆ ಹೇಳಿದರೆ, ಭಗವಂತ ಆ ಕಥೆಯನ್ನು ಕೇಳಬೇಕಿದ್ರೆ ನಾವು ವೈಷ್ಣವರಾಗಿರಬೇಕಂತೆ, ಅವನ ಕಡೆಯವರಾಗಿರಬೇಕಂತೆ. ನಾವದನ್ನು ಪ್ರೂವ್ ಮಾಡುವ ಬಗೆ ಹೇಗೆ ಅಂತ ಹೇಳಿದರೆ, ಭಗವಂತನ ಸಹಸ್ರನಾಮವನ್ನು ಪಾರಾಯಣ ಮಾಡೋದ್ರಿಂದ ಅಂತ. ಅದರಿಂದ ನಿತ್ಯ 1 ಪಾರಾಯಣ ಮಾಡ್ತಾಗಿತ್ತಾ, ಇನ್ನು 7 ದಿವಸದಲ್ಲಿ 1 ಆ್ಯಡ್ 2 ಮಾಡಿ ಭಗವಂತ ಕಣ್ತುಂಬ ಹರಸಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಇದು ಭಗವದ್ ಮತ್ತು ಮಧ್ಯದಲ್ಲಿ ಮಾತನಾಡಬೇಡ್ರಿ ಅಂತ ಹೇಳುತ್ತದೆ ಶಾಸ್ತ್ರ. ನಾವು ಮಾತನಾಡೋದಿಲ್ಲ. ಎರಡನೇದಾಗಿ ನಾವು ಮಾತನಾಡದಿದ್ರು ನಮ್ಮದು ಮೊಬೈಲ್ ಇರ್ತದಲ್ಲ, ಅದು ಗುಣಗುಣಾಯಿಸ್ತಾ ಇರ್ತದೆ. ಬಾರಯ್ಯ ಬಾರೋ ಅಂತ ಮೊದಲು ದಾಸರು ವೆಂಕಟರಮಣನನ್ನು ಕರೆದ್ರೆ ಈ ಮೊಬೈಲ್ ನಮ್ಮನ್ನು ಕರಿತಾ ಇರ್ತದೆ. ಆದ್ದರಿಂದ ಅದೆಲ್ಲ ಸ್ವಲ್ಪ ಮೌನದಲ್ಲಿದ್ದು ಸೈಲೆಂಟ್ ಮೋಡಲ್ಲಿತ್ತು ಅಂತ ಹೇಳಿದರೆ ಕಥಾಶ್ರವಣ ಮಾಡ್ತಕ್ಕಂಥ ಮತ್ತೊಬ್ಬನಿಗೂ ಕೂಡ ಭಂಗ ಆಗಲಿಕ್ಕಿಲ್ಲ. ಇನ್ನು ಒಂದಷ್ಟು ಸತ್ಯ, ನಿಷ್ಠೆ, ಅಂತರಂಗ, ಬಹಿರಂಗ ಶೌಚಗಳು ಇದನ್ನೆಲ್ಲ ಅಪೇಕ್ಷಿಸ್ತದೆ ಭಾಗವತ. ಯಾರಿದನ್ನು ಶ್ರವಣ ಮಾಡಲಿಕ್ಕೆ ಅಂತ ಬರ್ತಾಗಿದ್ದಾರೆ ಅವರಲ್ಲಿದಿರಬೇಕು ಅಂತ. ಇದು ನಿತ್ಯ ಜೀವನದಲ್ಲಿರುವಂಥದ್ದು. ಆದರೆ ಕಡೆ ಪಕ್ಷ 7 ದಿವಸದ ಮಟ್ಟಿಗಾದರೂ ಇದನ್ನು ಇಟ್ಕೊಂಡು ಬಂತು ಅಂತ ಹೇಳಿದರೆ ನಮಗೊಂದು ಯೋಗ್ಯತೆ ಬರುತ್ತದೆ, ನಮಗೊಂದು ಅರ್ಹತೆ ಬರುತ್ತದೆ. ಕೇಳಲಿಕ್ಕೆ ಬೇಕಾದಂತಹ ಒಂದು ರೀತಿಯ ತೂಕದ ವ್ಯಕ್ತಿಗಳು ನಾವು ಆಗ್ತೇವೆ. ಆಗ ಕೇಳಿದಾಗ ಅದಕ್ಕಿನ್ನೂ ಒಂದು ಮಟ್ಟದ ಫಲ ಅನ್ನುವಂಥದ್ದು ಹೆಚ್ಚಿನ ರೂಪದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಇದು ಭಾಗವತ ಶ್ರವಣಕ್ಕೆ ಶ್ರವಣಿಕರು ಯಾರು ಕೇಳ್ತಾರೆ ಅವರು ಮಾಡಲಿಕ್ಕೆ ಇರತಕ್ಕಂಥ ಕೆಲವೊಂದು ಸಂಗತಿ. ಇನ್ನು ಭಾಗವತವನ್ನು ಭಗವದ್ಭಕ್ತರು ಕೇಳಬೇಕು ಅಂತ ಹೇಳಿದ್ದೌದು, ಸಾಮಾನ್ಯ ಲಕ್ಷಣ. ಇನ್ನೂ ವಿಶೇಷವಾಗಿ ಯಾರು ಕೇಳಬೇಕ್ರಿ ಭಾಗವತವನ್ನು? ನಾವು ಒಂದು ಸರ್ತಿ ಕೇಳಿ ಆಯ್ತಲ್ಲ, ನಾವಾಗಿದೆ ಕೇಳಿ ಆಗಿದೆ. ಭಾಗವತವನ್ನು ಎಷ್ಟು ಜನ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಅವರೆಲ್ಲರ ಬಾಯಲ್ಲಿ ಹೇಳಿದ್ದನ್ನು ಕೇಳಿ ಆಗಿದೆ. ಇನ್ನು ನಾವು ಕೇಳಬೇಕಾ? ಭಾಗವತವನ್ನು ಯಾರು ಕೇಳಬೇಕು ಅಂತ ಹೇಳಿದರೆ, ನಮ್ಮ ಹಿರಿಯರು ಹೇಳ್ತಾರೆ ಭಾಗವತವನ್ನು 3 ಮಂದಿಗಳು ಕೇಳಬೇಕು ಅಂತ. ಯಾರೆಲ್ಲ? ನಾವು ಸುಮಾರು ಜನ ಇದ್ದೇವಲ್ರಿ, 3 ಮಂದಿ ಅಂತ ಹೇಳಿದ್ರಿ. 3 ಮಂದಿ ಯಾರೆಲ್ಲ? ಸಿಂಪಲ್ ನೋಡಿ, ಪರೀಕ್ಷಿತ ಕೇಳಿದ್ದು, ಪರೀಕ್ಷಿತನ ಹಿಂದಿನ ತಲೆ ಮತ್ತು ಪರೀಕ್ಷಿತನ ಮುಂದಿನ ತಲೆ, ಇಂಥ 3 ಮಂದಿಗಳಂತೆ ಇರತಕ್ಕಂಥ ವ್ಯಕ್ತಿಗಳು ಭಾಗವತವನ್ನು ಕೇಳಬೇಕು. ಪರೀಕ್ಷಿತನ ಅಪ್ಪ ಯಾರು? ಪರೀಕ್ಷಿತನ ಅಪ್ಪ ಅಭಿಮನ್ಯು ಅಲ್ವಾ? ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ. ಮುಂದಕ್ಕೆ ಹೋಗ್ತದೆ. ಪರೀಕ್ಷಿತನ ಮಗ ಯಾರು? ಪರೀಕ್ಷಿತನ ಮಗ ಜನಮೇಜಯ. ನೋಡಿ, 3 ತಲೆಯಾಯಿತು: ಅಭಿಮನ್ಯು, ಪರೀಕ್ಷಿತ ಮತ್ತು ಜನಮೇಜಯ. ಇಂಥ ವ್ಯಕ್ತಿಗಳು, ಇಂಥ ಸ್ವರೂಪದ ವ್ಯಕ್ತಿಗಳು ಭಾಗವತವನ್ನು ಕೇಳಬೇಕು. ನಮ್ಮದು ಒಂದು ಪಕ್ಷ ಕ್ಯಾರೆಕ್ಟರ್ ಈ 3ರಲ್ಲಿ ಅಂತರ್ಭೂತ ಆಗಿದೆ ಅಂತಾದರೆ ನಾವು ಕೇಳಲೇಬೇಕು ಅಂತ ಲೆಕ್ಕ. ಏನಾಗಿದೆ ಈ 3 ಜನಕ್ಕೆ? ಏನಾಗಿದೆ? ಸಮಸ್ಯೆ ಏನು ಬಂತು ಅಂತ ಹೇಳಿ. ಏನಿಲ್ಲ, ಅವರವರ ಹೆಸರಿನ ಅರ್ಥವನ್ನು ಸ್ವಲ್ಪ ತಿಳ್ಕೊಳ್ಳಿ ಅಂತ. ಅಭಿಮನ್ಯು ಅನ್ನತಕ್ಕಂಥ ಹೆಸರಿಗೆ ಬಹಳ ಸ್ವಾರಸ್ಯ ಆಗಿರತಕ್ಕಂಥ ಅರ್ಥವನ್ನು ಶಾಸ್ತ್ರಕಾರರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆದರೆ ಅಭಿಮನ್ಯು ಅಂತ ಹೇಳಿದರೆ ಆ ಶಬ್ದದ ಥಟ್ಟನೆ ನಮ್ಮ ಕಣ್ಮುಂದೆ ಬರತಕ್ಕಂಥ ಅರ್ಥ ಯಾವುದು ಅಂತ ಹೇಳಿದರೆ ಎದುರು ಕೋಪ ಅಂತ. ಅಭಿ ಹೇಳಿದರೆ ಎದುರು, ಮನ್ಯು ಹೇಳಿದರೆ ಕೋಪ, ಎದುರು ಕೋಪದವರು ಅಂತ. ಎದುರು ಕೋಪದ ವ್ಯಕ್ತಿಗಳು ಭಾಗವತವನ್ನು ಕೇಳಲೇಬೇಕು ಅಂತ. ಭಾಗವತವನ್ನು ಕೇಳಲೇಬೇಕು. ಯಾಕೆ ಕೋಪ ಬರ್ತದೆ? ಕೋಪ ಯಾಕೆ ಬರ್ತದೆ? ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಒಂದು ವಸ್ತುವನ್ನು ಕಂಡಾದ ಕೂಡಲೇ ಅದನ್ನು ಬೇಕು ಅಂತ ಬಯಸಿದ. ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ, ಅದು ಅವನಿಗೆ ಬೇಕು ಅಂತ ಕಂಡಿತು. ಕಂಡಾದ ಕೂಡಲೇ ಆ ವಸ್ತು ಅವನಿಗೆ ಮತ್ತೆ ಯಾವಾಗ ಸಿಗಲಿಲ್ಲ,
ಕೋಪ ಬಂತು. ಕಾಮಾತ್ ಕ್ರೋಧೋಭಿ ಜಾಯತೆ. ಕೋಪ ಬಂತ, ಇಲ್ಲಿಗೆ ನಿಂತಿದ್ರೆ ಅಡ್ಡಿಲ್ಲ. ಕೋಪ ಬಂದಾದ ಮೇಲೆ ಏನಾಗ್ತದೆ? ಕೋಪಾತ್ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ. ಮನುಷ್ಯ ಕೋಪದ ಕೈಯಲ್ಲಿ ತನ್ನ ಬುದ್ಧಿಯನ್ನು ಕೊಟ್ಟಾಗ ತನ್ನ ಪೂರ್ವ ಇತಿಹಾಸವನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ತಾನು ಸಾಮಾನ್ಯವಾಗಿ ನಡ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ರೀತಿಯ ಬುದ್ಧಿ ಇರ್ತದಲ್ಲ, ಸಾಮಾನ್ಯ ಬುದ್ಧಿ, ಅದನ್ನು ಕೂಡ ಕಳ್ಕೊಂಡು ಬಿಡ್ತಾನೆ. ಅದರಿಂದ ಸ್ವಲ್ಪ ಯೋಚನೆ ಮಾಡಬೇಕಂತೆ. ಒಂದು ಪಕ್ಷ ನಾನು ಹೇಳಿದ ಹಾಗೇ ನಡಿಬೇಕು, ನಾನು ಹೇಳಿದ ಹಾಗೇ ಕೇಳಬೇಕು, ನಾನು ಎಮ್ಡಿ, ನಾನು ಬಾಸು, ನಾನು ಪತಿ, ಇಂಥದ್ದೆಲ್ಲ ಒಂದು ರೀತಿಯ ಆವೇಶ ಇತ್ತು ಅಂತ ಹೇಳಿದರೆ, ಅಂಥ ಆವಿಷ್ಟ ಆವೇಶವನ್ನು ಹೊಂದಿರತಕ್ಕಂತಹ ಮಂದಿಗಳು ಭಾಗವತವನ್ನು ಕೇಳಬೇಕು. ಮೇಲೆ ಪರ್ವತದ ಮೇಲೆ ಬಿದ್ದ ಮಳೆಯ ಹನಿಯ ನೀರು ದರ್ರನೆ ಕೆಳಗಿಳದಂತೆ ಎಲ್ಲ ಆವೇಶಗಳು ಸರ್ವನಾಶ ಆಗ್ತದೆ, ಸಂಶಯ ಬೇಡ ಅಂತ ಹೇಳುತ್ತದೆ ಶಾಸ್ತ್ರಕಾರರು. ಎರಡನೆಯವ ಯಾರು? ಅಭಿಮನ್ಯುವಿನ ಮಗ ಪರೀಕ್ಷಿತ. ಪರೀಕ್ಷಿತನಂಥ ವ್ಯಕ್ತಿಗಳು ಕೂಡ ಭಾಗವತವನ್ನು ಕೇಳಬೇಕಂತೆ. ಪರೀಕ್ಷಿತ ಅಂತ ಹೇಳಿದರೆ ಏನ್ರಿ? ಅವನಿಗೆ ವಿಷ್ಣುರಾತ ಅಂತ ಬಹಳ ಚೆನ್ನಾಗಿರ್ತಕ್ಕಂಥ ಇನ್ನೊಂದು ಹೆಸರು, ಭಗವಂತನಿಂದ ಕಾಪಾಡಲ್ಪಟ್ಟವ ಅಂತ. ಅದರ ಪರೀಕ್ಷಿತ ಅಂತ, ಪರಿತಃ ಈಕ್ಷತೆ ಇತಿ ಪರೀಕ್ಷಿತ, ಸುತ್ತಮುತ್ತ ನೋಡ್ತಾ ಇರುವವ ಅಂತ. ಗರ್ಭದಿಂದಲೇ ಪ್ರಾರಂಭ ಮಾಡಿದ್ದ. ತನ್ನ ಸುತ್ತ ಒಂದು ವಿಷ್ಣು ಚಕ್ರ ತಿರುಗಾಡ್ತಾ ಇತ್ತಲ್ಲ, ಅದು ಅಲ್ಲಿಂದ ಪ್ರಾರಂಭ ಮಾಡ್ತಾನಂತವ, ನೋಡ್ತಾ ಇರ್ತಾನೆ. ಇದು ಏನಿದು, ಇದು ಏನಿದು, ಇದು ಏನು ಅಂತ, ಇಂಥ ಪ್ರಭೆ, ಇಂಥ ಬೆಳಕು, ಇದು ಯಾವುದು ಅಂತ ಅಲ್ಲಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದವ. ಹುಟ್ಟಿಯಾದ ಮೇಲೆ ಭವಿಷ್ಯದಲ್ಲಿ ಹೇಳ್ತಾರೆ, ಬ್ರಾಹ್ಮಣರು ಹೇಳ್ತಾರೆ ಅವನ ಭವಿಷ್ಯವನ್ನು ಓದುವಾಗ, ನಿನಗೆ ಸರ್ಪ ಬಂದು ಕಚ್ಚಿ ಈ ಹುಡುಗನ ಮೃತ್ಯುವಾಗ್ತದೆ ಅಂತ. ಅದು ಅವನ ಕಿವಿಗೆ ಬೀಳ್ತದೆ. ಆಮೇಲೆ ಎಲ್ಲಿ ಹೋದರೂ ಆಚೀಚೆ ನೋಡೋದಂತೆವ, ಸರ್ಪ ಉಂಟ, ಇನ್ನು ಕಚ್ಚುತ್ತದ ಅಂತ. ಪರೀಕ್ಷಿತ ಅಂತ ಹೇಳಿದರೆ ಏನು ಹೇಳಿ? ಸುತ್ತಮುತ್ತಲೂ ನೋಡುವವ. ಸುತ್ತಮುತ್ತಲೂ ನೋಡುವವ ಅಂತ ಹೇಳಿದರೆ ತನ್ನತ್ತ ನೋಡದವ ಅಂತ ಅರ್ಥ. ತನ್ನಂತಾನು ಕಾಣಲಿಲ್ಲ, ತನ್ನ ಬಗೆಗೆ ತಾನು ಪ್ರಶ್ನೆ ಮಾಡಿಕೊಳ್ಳಿಲ್ಲ, ಆದರೆ ಸುತ್ತಮುತ್ತ ಎಲ್ಲವನ್ನ ನೋಡ್ತಾ ಇದ್ದಾನೆ. ನಮ್ದು ಅದೇ ಅಲ್ವಾ? ಮನುಷ್ಯನ ಆಲ್ಮೋಸ್ಟ್ 100ರಲ್ಲಿ 80% ಮಂದಿಗಳು ಏನಿರ್ತಾರೆ ಅವರಿದೆ. ನಮ್ಮ ಮನೆಯ ದೋಸೆ ತೂತು, ಆದರೆ ಮತ್ತೊಂದು ಮನೆಯ ಒಂದು ಚಿಕ್ಕ ರಂಧ್ರವನ್ನು ಕೂಡ ಬಹಳಷ್ಟು ವೈಭವದಿಂದ ನೋಡಿ, ಅದಕ್ಕೆ ಸ್ವಲ್ಪ ನಮ್ಮ ಕಡೆಯಿಂದ ಮಸಾಲೆ ಹಾಕಿ, ಅದನ್ನು ಒಂದು ಅಂತ ಹೇಳಿದ್ದನ್ನು 101 ಮಾಡಿ, ಏನೇನೋ ಮಾಡಿ ಅಲ್ವಾ? ಇಂಥ ಎಲ್ಲ ಮಂದಿಗಳು ಭಾಗವತವನ್ನು ಕೇಳಬೇಕು. ಸುತ್ತಮುತ್ತ ನೋಡುವುದನ್ನು ಬಿಟ್ಟ ತನ್ನನ್ನು ಮಾತ್ರ ನೋಡುವ ಕಡೆಗೆ ಮನಸ್ಸನ್ನು ನೆಟ್ಟ. ಇದಕ್ಕೋಸ್ಕರ ಭಾಗವತವನ್ನು ಕೇಳಿ ಅಂತ. ಎರಡಾಯಿತು. ಇನ್ನೊಬ್ಬ ಇದ್ದಾನೆ, ಯಾರು ಹೇಳಿ? ಮೂರನೆಯವ. ಅಂದರೆ 3 ತಲೆಮಾರು. ಇದು ಎಂತ, ನಮ್ಮಲ್ಲಿ ಪಿತಾ ಪ್ರಪಿತಾಮಹ ಅಂತ ಹೇಳಿ, ಪಿತೃಪಿತಾಮಹ ಪ್ರಪಿತಾಮಹ ಅಂತ ಹೇಳಿ 3 ಜನರನ್ನು ನಾವು ನೋಡಲಿಕ್ಕಿದೆಯಲ್ಲ, ವಿಶೇಷವಾಗಿ ಗೌರವ ಕೊಡಲಿಕ್ಕಿದೆ. ಅದೇ ರೀತಿ ನೋಡುವುದಂತಾದರೆ ಮತ್ತೊಬ್ಬ ಯಾರು? ಜನಮೇಜಯ. ಅವನು ಮೊದಲಿನವ, ಪರೀಕ್ಷಿತ ಎರಡನೆಯವ, 2ನೇ ತಲೆಮಾರಿನವ, ಮತ್ತೆ ಅಭಿಮನ್ಯು ಆನಂತರ, ಅಂದರೆ ಮೊದಲಿದ್ದವ. ಜನಮೇಜಯ ಅಂತ ಹೇಳಿದರೆ ಏನು? ಮೇ ಜನ ಮತ್ತೆ ಮೇ ಜಯ ಅಂತ ಹೇಳುವವ ಜನಮೇಜಯ. ಇದು ನನ್ನವರು, ಇವರು ನನ್ನವರು, ಇವರು ನನ್ನವರು, ಇದು ಬೇರೆಯವರು ಅಂತ ಹೇಳುವವ ಯಾರಿರ್ತಾನೆ ಅವ ಜನಮೇಜಯ. ಮೇಜನ 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 ಅಂತ ಹೇಳುವವ ಜನಮೇಜಯ. ಮೇಜಯ 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 ಅಂತ ಹೇಳುವವ ಜನಮೇಜಯ. ನನಗೇ ಗೆಲುವು ಸಿಗಬೇಕು, ನನ್ನ ಮಕ್ಕಳು ಮಾತ್ರ ಪಾಸಾಗಬೇಕು, ಆ ಮಕ್ಕಳು ಪಾಸಾಗಬಾರದು. ನನ್ನ ಮಗ ಪಾಸಾಗ್ಲಿರಿ ಒಳ್ಳೆಯದು, ಆ ಮಕ್ಕಳು ಯಾಕೆ ಫೈಲ್ ಆಗಬೇಕು? ಈ ನನ್ನವರು ನನ್ನ ನನ್ನ ಅನ್ನತಕ್ಕಂಥದ್ದನ್ನು ನೀವೊಂದು ಕೆಲಸ ಮಾಡ್ಬೋದು. ಯಾವ ರೀತಿಯ ಸಮಸ್ಯೆಗಳು ಬರಬಾರದು ಅಂತ ಇದ್ದರೆ ನನ್ನ ಶಬ್ದ ಉಂಟಲ್ಲ, ಆ 2ನೆಯ ನಕಾರವನ್ನು ತೆಗೆದು ಮಕಾರವನ್ನು ಹಾಕಿ, ಅಡ್ಡಿಲ್ಲ, ನಮ್ಮ ಅಂತ ಮಾಡಿ, ಆಗ ಸಮಸ್ಯೆ ಬರೋದಿಲ್ಲ. ಯಾಕೆ? ಎಲ್ಲರೂ ಕೂಡ ವಸುದೈವ ಕುಟುಂಬಕ್ಕೆ, ಎಲ್ಲರೂ ನಮ್ಮವರು ಅಂತ. ಅದು ಬಹಳ ದೊಡ್ಡ ಭಾವ. ಶಾಸ್ತ್ರಕಾರರಂಥವರನ್ನು ಕೈತಟ್ಟಿ ಅವರನ್ನು ಹೊಗಳುತ್ತಾರೆ, ಆಹಾ ಧನ್ಯಜೀವ ಅಂತ. ನಮ್ದೇನಾಗಿದೆ ಹೇಳಿ? ನಮ್ದೇನಾಗಿದೆ? ನನ್ನದು ಅಲ್ವಾ? ಇಂಥ ಮಂದಿಗಳಿಗೆಲ್ಲ
ಇರತಕ್ಕಂತಹ ಒಂದೇ ಒಂದು ಭರವಸೆಯ ಸಂಗತಿ, ಇಂಥ ಆವೇಶವನ್ನು ನಿವಾರಣೆ ಮಾಡಲಿಕ್ಕಿರತಕ್ಕಂತಹ ಒಂದೇ ಒಂದು ಗ್ರಂಥ ಅಂತ ಇದ್ದರೆ ಅದು ಭಾಗವತ. ಅದರಿಂದ ಭಾಗವತವನ್ನು ಕೇಳಬೇಕು. ನೋಡಿ, ಇದು ಇಷ್ಟೇ ಅರ್ಥ ಅಲ್ಲ. ಪರೀಕ್ಷಿತ ಶಬ್ದಕ್ಕೆ ಇದು ಒಂದೇ ಅರ್ಥ ಅಲ್ಲ, ಅಥವಾ ಅಭಿಮನ್ಯು ಹೇಳಿದ್ದಕ್ಕೆ ಇದು ಒಂದೇ ಅರ್ಥ ಅಲ್ಲ, ಮತ್ತು ಜನಮೇಜಯ ಅಂತ ಹೇಳಿದ್ದಕ್ಕೂ ಇದು ಮಾತ್ರ ಅರ್ಥ ಅಲ್ಲ. ಅವರು ಬೇಕಾದಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಆದರೆ ಆ ಶಬ್ದದಿಂದ ಏನು ಅರ್ಥವನ್ನು ಒಂದು ರೀತಿಯಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ, ಅದು ನಮ್ಮ ಜೀವನಕ್ಕೂ ಕೂಡ ಪಾಠ ಆಗಬೇಕು ಅಂತ ಲೆಕ್ಕ. ಅವರೆಲ್ಲ ಮತ್ತೆ ನಮಗೆ ಈ ರೀತಿಯ ಅಪಸವ್ಯದಿಂದ ನಿವೃತ್ತಿ ಆಗಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ವಿಶೇಷವಾಗಿ ಪರೀಕ್ಷಿತ ಭಾಗವತ ಶ್ರವಣದಿಂದ ಕಂಡುಕೊಂಡ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಇಡೀ ಈ ಪುರಾಣ ಅನ್ನುವಂಥದ್ದು ಅದು ಭಗವಾನ್ ವೇದವ್ಯಾಸರ ಕೊಡುಗೆ ಅಂತ. ವೇದವ್ಯಾಸರು ಪುರಾಣವನ್ನು ನಮಗೆ ಕೊಟ್ಟು ಮಹದುಪಕಾರವನ್ನು ಮಾಡಿದ್ರು. ಯಾಕೆ ಕೊಡಬೇಕಾಯಿತು? ಧಾತಾಪೂರ್ವಂ ಯಥಾಪೂರ್ವಂ ಅಕಲ್ಪಯತ್ ಅಂತ ಹೇಳ್ತದೆ ವೇದ. ಅಂದರೆ ಹಿಂದಿನ ಸೃಷ್ಟಿಯಲ್ಲಿ ಯಾವ ರೀತಿಯ ಕ್ರಮ ಇತ್ತೋ, ಶಾಸ್ತ್ರಗಳಾಗಿರ್ಬೋದು, ಜೀವಜಾತಿಗಳಾಗಿರ್ಬೋದು, ಅದೇ ರೀತಿಯನ್ನು ಕಲ್ಪದ ಅನಂತರವೂ ಕೂಡ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ. ಹಾಗಿದ್ರೆ ಏನಾಯಿತು? ಪುರಾಣಗಳೆಲ್ಲ ಇತ್ತು ಅಂತಾಯಿತು, ವೇದಗಳೆಲ್ಲ ಇತ್ತು ಅಂತಾಯಿತು, ರಾಮಾಯಣ ಮಹಾಭಾರತಗಳೆಲ್ಲ ಹೇಗಿತ್ತೋ ಮೊದಲು ಅದೇ ಮತ್ತೆ ಬಂತು ಅಂತಾಯಿತು. ಹಾಗಿದ್ದಾಗ ಮತ್ತೆ ಯಾಕೆ ವ್ಯಾಸರ ಅವತಾರ? ಏನಕ್ಕೆ ಕಾರಣ ಅಂತ ಹೇಳಿದರೆ ಅದಕ್ಕೊಂದು ಕಥೆಯನ್ನು, ಒಂದು ಪೂರ್ವ ಪೀಠಿಕೆಯನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಏನಾಗ್ತದೆ ಹೇಳಿದರೆ, ಯುಗಧರ್ಮ ಅನ್ನುವಂಥದ್ದೊಂದು ಇರ್ತದೆ. ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗ, ಕಲಿಯುಗ ಅಂತ. ಈ ಯುಗದಲ್ಲಿ ಯುಗ ಧರ್ಮಗಳು ಒಂದೊಂದು ಮಟ್ಟಿಗೆ ಕ್ರಾಸ ಆಗ್ತಾ ಬರ್ತದೆ. ಯಾವ ಸತ್ಯತೆ, ಯಾವ ನೈಷ್ಠಿಕತೆ ಇತ್ಯಾದಿಗಳೆಲ್ಲ ಏನು ಇರ್ತದೆ, ಅದು ಯುಗದಿಂದ ಯುಗಕ್ಕೆ ಏನಾಗ್ತದೆ ಹೇಳಿದರೆ ಸ್ವಲ್ಪ ತನ್ನ ತನವನ್ನು ಕಳ್ಕೊಳ್ತಾ ಬರ್ತದೆ. ಹಾಗಿದ್ದಾಗ ಕೃತಯುಗದಲ್ಲಿ ಸರ್ವಶ್ರೇಷ್ಠ ಆಗಿರತಕ್ಕಂತಹ ಧರ್ಮ ನಡತೆ ಅನ್ನುವಂಥದ್ದು ಮತ್ತು ತ್ರೇತಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಹ್ರಸ್ವ ಆಗಲಿಕ್ಕೆ ಪ್ರಾರಂಭ ಆಯಿತು. ಗೊತ್ತಿದೆ, ತ್ರೇತದಿಂದ ದ್ವಾಪರಕ್ಕೆ ಬಂದಾಗಂತೂ ಅದು ಇನ್ನೂ ಕೂಡ ಅದರ ಮಟ್ಟ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಹಾಗಿದ್ದಾಗ ಅದು ನಿಮಗೆ ಸ್ಪಷ್ಟ ಅರ್ಥ ಆಗಬೇಕು ಅಂತಾದರೆ ದೃಷ್ಟಾಂತ ರೂಪದಲ್ಲಿ ಕೊಡೋದು ಅಂತಿದ್ರೆ, ಕೃತಯುಗದಲ್ಲಿ ಶ್ರೀಮನ್ನಾರಾಯಣನೇ ಸರ್ವೋತ್ತಮ ಅನ್ನುವಂಥ ವಿಷಯದಲ್ಲಿ ಯಾವ ವ್ಯಕ್ತಿಗೂ ಸಂಶಯ ಇರಲಿಲ್ಲ ಅಂತೆ. ತ್ರೇತಾಯುಗದಲ್ಲಿ ಕೆಲವೊಂದು ಮಂದಿಗೆ ನಾರಾಯಣ ಸರ್ವೋತ್ತಮ ಅಂತ ಗೊತ್ತಾಯಿತಂತೆ, ಕೆಲವೊಂದು ಮಂದಿಗೆ ಇಲ್ಲ, ರುದ್ರನೂ ಕೂಡ ಸರ್ವೋತ್ತಮನೇ ಅನ್ನತಕ್ಕಂತಹ ಜ್ಞಾನ ಬಂತಂತೆ. ದ್ವಾಪರ ಯುಗದಲ್ಲಿ ನಾರಾಯಣ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಮಂದಿಗಳ ಸಂಖ್ಯೆ ಕಮ್ಮಿಯಾಗಿ ಪಾರಮ್ಯವನ್ನು ಕೊಂಡಾಡ್ತಕ್ಕಂಥ ಮಂದಿಗಳ ಸಂಖ್ಯೆ ಜಾಸ್ತಿ ಆಯ್ತಂತೆ. ಅದರೊಟ್ಟಿಗೆ ಒಂದಷ್ಟು ಅಜ್ಞಾನಗಳು, ಶಿವ ತನ್ನ ಪಾಶುಪಥದಿಂದ ವಿಷ್ಣುವಿಗೆ ಬಡದ ಹಾಗೆ, ವಿಷ್ಣು ಮತ್ತು ಶಿವ ಈರುವರ ನಡುವೆ ಯುದ್ಧ, ಆ ಯುದ್ಧದಲ್ಲಿ ಭಗವಂತ ನಾರಾಯಣ ಸೋತ ಹಾಗೆ, ಇಂಥದ್ದೆಲ್ಲ ಒಂದಷ್ಟು ಕಥೆಗಳು ಮತ್ತೆ ಕೂಡಿ ಏನಾಯಿತು ಅಂತ ಹೇಳಿದರೆ, ಶಿವಪಾರಮ್ಯ ಅನ್ನುವಂಥದ್ದು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಯಿತು, ವಿಷ್ಣು ಪಾರಮ್ಯ ಅನ್ನುವಂಥದ್ದು ಮತ್ತೆ ಕೆಳಕ್ಕಿಳಿಲಿಕ್ಕೆ ಪ್ರಾರಂಭ ಆಯಿತು. ಇಂಥ ಸಂದರ್ಭ ಬಂತು. ಇದು ಸಹಜವಾಗಿ ಏನಾಗಿದೆ ಅಂತ ಹೇಳಿದರೆ ಯುಗ ಧರ್ಮದ ಹಿನ್ನೆಲೆಯಲ್ಲಾದದ್ದು. ಕಲಿಯುಗಕ್ಕಂತೂ ಈಗಂತೂ ಬಿಡಿ, ಈಗ ನಮಗೆ ದೇವತೆಗಳೇ ಬೇಡ, ಸರ್ವೋತ್ತಮರು ಅಂತ ಹೇಳಲಿಕ್ಕೆ ದೇವತೆಗಳೇ ಬೇಡ. ನಾವು ಮನೆ ಕಟ್ಟುವಾಗ 1-2 ಲಕ್ಷ ರೂಪಾಯಿ ಯಾರಾದರೂ ಸಹಾಯ ಮಾಡಿದರೆ ಅವನ ಫೋಟೋ ಇಡ್ತೇವೆ. ಆದ್ದರಿಂದ ನಮಗೆ ಮನುಷ್ಯರು ಬೇಕು ಅಂತಿಲ್ಲ. ಈಗ ಸಾಮಾನ್ಯ ದೈವಗಳು ಸಾಕಾಗ್ತದೆ, ಮನುಷ್ಯನು ಕೂಡ ಸಾಕಾಗ್ತದೆ. ಹಿಂದೆ ದ್ವಾಪರ ಯುಗದಲ್ಲಿ ಇಂಥ ಕತೆ ಬಂತು. ಅದರೊಟ್ಟಿಗೊಂದು ಸಂಗತಿ ಆಯಿತು. ಆ ಸಂಗತಿ ಸ್ವಾರಸ್ಯ. ಬಹಳ ಹಿಂದೆ ಒಂದು ಸರ್ತಿ ಏನಾಯಿತು ಅಂತ ಹೇಳಿದರೆ, 12 ವರ್ಷಗಳ ಕಾಲ ಭೀಕರವಾಗಿ ಒಂದು ಬರಗಾಲ ಬಂತಂತೆ. ಎಂಥ ಬರಗಾಲ ಅಂತ ಹೇಳಿದರೆ, ಇಡೀ ಪರಿಸರದ ಎಲ್ಲೂ ಕೂಡ ಮಳೆ ಇಲ್ಲ, ಕುಡಿಯುವಂತ ಹೇಳಿದ್ರೆ ನೀರಿಲ್ಲ, ಅಂತ ಹಾಹಾಕಾರ. ಅದರ ಒಂದು ಸಂತೋಷದ ಸಂಗತಿ ಏನು ಅಂತ ಹೇಳಿದರೆ, ವಸಿಷ್ಠರ ಆಶ್ರಮ ಇತ್ತಂತೆ, ಗೌತಮರ ಆಶ್ರಮ ಇತ್ತಂತೆ. ಗೌತಮರ ಆಶ್ರಮದಲ್ಲಿ ಮಾತ್ರ ಬಹಳ ಚೆನ್ನಾಗಿರತಕ್ಕಂತಹ ಪರಿಸರ. ಅಲ್ಲೇನು ನೀರಿಗೆ ಬರ ಇಲ್ಲ,
ಅಲ್ಲೇನು ಅನ್ನಕ್ಕೆ ಕೊರತೆ ಇಲ್ಲ. ಇಂಥ ಒಂದು ರೀತಿಯ ಸುವ್ಯವಸ್ಥಿತ ಪರಿಸರ ಇತ್ತಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಗೌತಮರ ತಪಸ್ಸು. ಆ ಮಹಾನುಭಾವ ಅಂಥ ಮಹಾ ಕೈಂಕರ್ಯವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದದ್ರಿಂದ ಅಲ್ಲೇನು ಮತ್ತೆ ಯಾವುದಕ್ಕೂ ತತ್ವಾರ ಇರಲಿಲ್ಲ. ಅದರಿಂದ ಏನಾಯಿತು, ಸಹಜವಾಗಿ ಹೂ ಇದ್ದ ಕಡೆಗೆ ಭ್ರಮರಗಳು ಹರಿದು ಬರುವಂತೆ, ಸಹಜವಾಗಿ ಬೆಲ್ಲ ಇದ್ದ ಕಡೆಗೆ ಇರುವೆಗಳು ಹರಿದು ಬರುವಂತೆ ಈ ಮಹಾನುಭಾವರ ಆಶ್ರಮಕ್ಕೆ ಮತ್ತಿನ್ನಿತರ ಎಲ್ಲ ಕಡೆಯ ಆಶ್ರಮದ ಮುನಿಗಳು ಕೂಡ ಹರಿದಾಡ್ತಾ ಬರ್ತಾರಂತೆ. ಅನ್ನ ಇಲ್ಲ, ನೀರಿಲ್ಲ, ಏನು ಮಾಡೋಣ, ಆಚಮನೆ ಮಾಡಬೇಕಲ್ಲ, ಅದಕ್ಕಾದ್ರೂ ನೀರು ಬೇಕಲ್ಲ ಬ್ರಾಹ್ಮಣರಿಗೆ. ಅದರಿಂದ ಅಲ್ಲಿಗೆ ಬರ್ತಾರಂತೆ. ಬಂದು ಎಷ್ಟು ವರ್ಷ, 12 ವರ್ಷಗಳ ಭೀಕರ ಬರಗಾಲ, 12 ವರ್ಷಗಳ ಕಾಲ ಗೌತಮರ ಆಶ್ರಮದಲ್ಲಿ ಕೂರ್ತಾರೆ. ಕೂತಾಯಿತು, ನಿತ್ಯ ಅವರ ಕೈಂಕರ್ಯ ಸಾಗ್ತಾ ಇತ್ತು, ಏನು ಸಮಸ್ಯೆ ಬರಲಿಲ್ಲ. 12 ವರ್ಷದ ನಂತರ ಏನಾಯಿತು ಅಂತ ಹೇಳಿದರೆ ಮಳೆ ಬಂತು. ಎಲ್ಲ ಕಡೆ ಮಳೆ ಬಂತು. ಹಚ್ಚ ಹಸುರಾದಂತಹ ವಾತಾವರಣ ಮತ್ತು ಪುನಃ ಕಂಗೊಳಿಸ್ಲಿಕ್ಕೆ ಪ್ರಾರಂಭ ಆಯಿತು. ಚೆನ್ನಾಗಿ ನಡೀತಾ ಇದೆ. ಈಗ ಏನಾಗಿದೆ, ಎಲ್ಲ ಋಷಿಮುನಿಗಳಿಗೆ ಮತ್ತೆ ವಾಪಸ್ಸು ತಮ್ಮ ಆಶ್ರಮಕ್ಕೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಸಹಜವಾಗಿ ಇಚ್ಛೆ. 12 ವರ್ಷ ಆಗಿದೆ ಅಲ್ವಾ, ಸಹಜವಾಗಿ ಇಚ್ಛೆ. ಆದ್ದರಿಂದ ಗೌತಮರ ಹತ್ರ ಹೋಗ್ತಾರಂತೆ. ಗೌತಮರ ಹತ್ರ ಹೋಗಿ, ಸ್ವಾಮಿ ಮನೆಗೆ ಹೊರಡಬೇಕು, ಆಜ್ಞೆ ಕೊಡಿ ಅಂತ. ಇಷ್ಟು ಸಮಯ ನಮ್ಮನ್ನು ಅನ್ನಪಾನಾದಿಗಳನ್ನು ಕೊಟ್ಟು ಸಂರಕ್ಷಿಸಿದ ಮಹಾನುಭಾವ, ಆದ್ದರಿಂದ ಕಳಿಸ್ರಿ ಅಂತ. ಗೌತಮರು ಏನು ಹೇಳ್ತಾರೆ, ಯಾಕೆ ಅರ್ಜೆಂಟ್, ಯಾಕೆ ಸ್ವಲ್ಪ ದಿವಸ ಇದ್ದು ಹೋಗಿ, ನಮ್ಮಲ್ಲೇನಾದರೂ ಕುಂದುಕೊರತೆ ಉಂಟಾ, ಇಲ್ಲ ಅಲ್ವಾ, ಕೂತ್ಕೊಂಡು ಸ್ವಲ್ಪ ದಿವಸ ಇದ್ದು ಹೋಗಿ ಅಂತ. ಪ್ರತಿ ಸರ್ತಿ ಕೇಳುವಾಗ ಗೌತಮರು ಹೀಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಊಟ ತಿಂಡಿ ಇವೆಲ್ಲ ಮಾಡ್ತಾ ಇದ್ದಂತಹ ಋಷಿಮುನಿಗಳಿಗೆ ಇದೆಲ್ಲ ದೊಡ್ಡ ಸಮಸ್ಯೆ ಕಾರಣ ಆಯಿತು. ಅಲ್ಲ, ಎಷ್ಟು ಸಮಯ ಅಂತ ಇಲ್ಲೇ ಇರೋದು, ಈ ಪುಣ್ಯಾತ್ಮ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಆಗ್ತಾ ಇದ್ದಂತಹ ಇದೇ ಸಂದರ್ಭದಲ್ಲಿ ಕೈಲಾಸದಲ್ಲಿ ಒಂದು ಘಟನೆ ಘಟಿಸ್ತದೆ. ಇದು ಭೂಲೋಕದಲ್ಲ ಆದಂತಹ ಘಟನೆ, ಕೈಲಾಸದಲ್ಲೊಂದು ಘಟನೆ ಘಟಿತದೆ. ಕೈಲಾಸದಲ್ಲಿ ಏನಾಗ್ತದೆ ಹೇಳಿದರೆ, ಈ ಪಾರ್ವತಿ ಅವಳಿಗೆ ಒಂದು ಈರ್ಷೆ. ಏನು ಹೇಳಿದರೆ, ತನ್ನ ಯಜಮಾನರ ತಲೆ ಮೇಲೆ ಗಂಗೆ ಕೂತಿದ್ದಾಳೆ ಅಂತ. ಗಂಡನ ತಲೆ ಒಳಗೇ ಒಂದು ಹೆಣ್ಣುಮಗಳಿದ್ದಾಳೆ ಅಂತ ಹೇಳಿದರೆ ಬಯಸೋದಿಲ್ಲ ಹೆಂಡಂದಿಯದು. ಇನ್ನು ಗಂಡನ ತಲೆ ಮೇಲೆ ಒಬ್ಬಳು ಹೆಂಗಸಿದ್ದಾಳೆ ಅಂತ ಹೇಳಿದರೆ ಯಾರಾದರೂ ಅದನ್ನು ಒಪ್ತಾರಾ? ಆದ್ದರಿಂದ ಪಾರ್ವತಿಗೆ ಹೇಗಾದರೂ ಮಾಡಿ ಅವಳನ್ನು ಇಳಿಸ್ಬೇಕು ಅಂತ, ಹೇಗಾದರೂ ಮಾಡಿ ಅದಕ್ಕೆ ಏನು ಮಾಡ್ತಾಳೆ, ಮಗನನ್ನೇ ಉಪಯೋಗಿಸ್ತಾಳೆ. ಗಣಪತಿಯನ್ನು ಕರೆದು ಏನಾದರೂ ಒಂದು ಉಪಾಯ ಮಾಡಯ್ಯ, ಈ ಗಂಗೆಯನ್ನು ಇಳಿಸ್ಬೇಕು, ನನ್ನ ಅಪ್ಪನ ತಲೆ ಮೇಲಿಂದ ಗಂಗೆಯನ್ನು ಇಳಿಸ್ಬೇಕು, ಏನಾದರೂ ಒಂದು ಉಪಾಯ ಮಾಡು ಅಂತ ಗಣಪತಿಯನ್ನು ಪ್ರೇರೇಪಿಸ್ತಾಳೆ. ಈ ಗಣಪತಿ ಏನು ಮಾಡ್ತಾನೆ, ಸೀದಾ ಕೆಳಗೆ ಬರ್ತಾನೆ. ಕೆಳಗೆ ಬಂದು ಈ ಋಷಿಮುನಿಗಳೆಲ್ಲ ಇರ್ತಾರಲ್ಲ, ಆ ಋಷಿಮುನಿಗಳ ಹತ್ರ ಬಂದು ಹೇಳ್ತಾನೆ, ಅಲ್ಲ, ಒಂದು ಮನುಷ್ಯನಿಗೆ ಮತ್ತೊಬ್ಬನ ಅನ್ನ ಊಟ ಮಾಡಲಿಕ್ಕೆ ಒಂದು ನಾಚಿಕೆ ಇರಬೇಕಲ್ವ, ಎಷ್ಟು ಸಮಯ ಅಂತ ಹಿಂಗೆ ಊಟ ಮಾಡ್ತೀರಿ ನೀವು? ಅಲ್ಲ, ಧರ್ಮಕ್ಕುಂಟು ಅಂತ ಭೋಜನ ಶಾಲೆಗೆ ಹೋಗ್ತಾ ಇರೋದಾ? ಒಂದು ಲಿಮಿಟ್ ಉಂಟಪ್ಪ, ಒಂದು ಇಷ್ಟೇ ಹೋಗಬೇಕು ಅಂತ ಉಂಟು. ಇನ್ನೂ ಎಷ್ಟು ದಿವಸ ಅಂತ ಗೌತಮರ ಅನ್ನದಲ್ಲಿ ಬದುಕ್ತೀರಿ? ಬೇರೆ ಎಲ್ಲಾದರೂ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ. ಅದಕ್ಕೆ ಋಷಿಗಳು ಹೇಳ್ತಾರಂತೆ, ಮುನಿಗಳೆಲ್ಲ, ಅಲ್ಲಯ್ಯ, ನಾವು ಯಾವತ್ತಿಂದ ಕೇಳ್ತಾ ಇದ್ದೇವೆ ಗೌತಮರ ಹತ್ರ, ನಮ್ಮನ್ನು ಕಳಿಸಿ ಅಂತ. ಆ ಪುಣ್ಯಾತ್ಮ ಒಪ್ಪೋದೇ ಇಲ್ಲ. ಇನ್ನೂ ಕೂತ್ಕೊಳ್ಳಿ, ಸ್ವಲ್ಪ ದಿವಸ ಇದ್ದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡೋಣ, ನಾವಂತೂ ತ್ರಿಶಂಕು ಪರಿಸ್ಥಿತಿಯಲ್ಲಿದ್ದೇವೆ ಅಂತ. ಆಗ ವಿಘ್ನೇಶ ಗಣಪತಿ ಹೇಳ್ತಾನಂತೆ, ಏನು ಸಮಸ್ಯೆ, ನಾನು ಉಪಾಯ ಹೇಳ್ತೇನೆ, ನೀವು ಹಾಗೆ ಮಾಡಿ ನೀವೆಲ್ಲ ನಿಮ್ಮ ಆಶ್ರಮಕ್ಕೆ ಹೋಗ್ಬೋದು ಅಂತ. ಏನು ಉಪಾಯ? ಗಣಪತಿ ಹೇಳ್ತಾನಂತೆ, ನೀವು ನಿಮ್ಮ ತಪಸ್ಸಿನ ಪ್ರಭಾವದಿಂದ ಒಂದು ಕೃತಕ ಹಸುವನ್ನು, ಒಂದು ದನವನ್ನು ಸೃಷ್ಟಿ ಮಾಡಬೇಕು. ಆ ದನ ಗೌತಮರ ಆಶ್ರಮದ ಹತ್ರ ಮೇಲಿಕ್ಕೆ ಬರಬೇಕು. ಅವರು ಯಾವುದೋ ಮೇಯ್ತಾ ಉಂಟು, ಯಾವುದೋ ಬೇಕಿದ್ದ ಪದಾರ್ಥವನ್ನು ತಿನ್ನಲಿಕ್ಕೆ ಹೊರಡ್ತಾ ಉಂಟು ಅಂತ ಆ ಹಸುವನ್ನು ಕಂಡು ಆ ಹಸುವನ್ನು ಓಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಒಂದು ಬೆತ್ತದ ತುಂಡನ್ನು ಕೈಯಲ್ಲಿ ಹಿಡ್ಕೊಂಡು ಆ ದನಕ್ಕೆ ಬಡದಾದ ಕೂಡಲೇ ಆ ದನ ಸಾಯುವ ಹಾಗೆ ಮಾಡಬೇಕು. ಇದಿಷ್ಟು ನೀವು ಕೆಲಸ ಮಾಡಿರಿ, ಬಾಕಿ ಉಳಿದದ್ದು ಅದರಷ್ಟಕ್ಕಾಗ್ತದೆ. ಯಾವಾಗ ಗೌತಮರು ಹಸುವನ್ನು ಸಂಹಾರ ಮಾಡಿದ್ರು, ಕೊಂದ್ರು ಅನ್ನತಕ್ಕಂಥದ್ದು ಗೋಹತ್ಯಾ ಶಾಪ ಬಂತೋ, ಆವಾಗ ನೀವೆಲ್ಲ ಬಂದು ಅವರ ಹತ್ರ ಹೇಳಿ, ಗೋಹತ್ಯೆ ಮಾಡಿದವರ ಆಶ್ರಮದಲ್ಲಿ ನಾವಿರೋದಿಲ್ಲ ಅಂತ ಹೇಳಿ ನೀವು ನಿಮ್ಮ ಆಶ್ರಮಕ್ಕೆ ಹೋಗ್ರಿ ಅಂತ. ಎಂಥ ಭಯಂಕರ ಉಪಾಯ ನೋಡಿ. ಸರಿಯಪ್ಪ,
ಇವರಿಗೆ ಹೋಗಬೇಕು ಅನ್ನತಕ್ಕಂತಹ ಕಾತುರತೆಯೋ ತವಕವೋ ಅಥವಾ ಅಜ್ಞಾನ ಅನ್ನುವಂಥದ್ದು ಆವರಿಸಬೇಕು ಅನ್ನುವಂತಹ ಭಗವದಿಚ್ಛೆಯೋ ಗೊತ್ತಿಲ್ಲ. ಅಂತೂ ಗಣಪತಿ ಹೇಳಿದ ರೀತಿಯಲ್ಲೇ ಕೆಲಸವನ್ನು ಮಾಡ್ತಾರೆ ನೋಡಿ. ಗೌತಮರು ಅದನ್ನು ಓಡಿಸ್ಬೇಕು ಅಂತ ಒಂದು ಚಿಕ್ಕ ಪೆಟ್ಟು ಕೊಟ್ಟದ್ದು, ಆ ಹಸು ಏನಾಯಿತು, ಸತ್ತು ಬಿದ್ದು. ಎಲ್ಲ ಬಂದು ಗೋಹತ್ಯೆ ಆಗಿದೆ ನಿಮ್ಮಿಂದ, ನಾವಿನ್ನೂ ನಿಮ್ಮ ಆಶ್ರಮದಲ್ಲಿ ಇರೋದಿಲ್ಲ, ನಾವು ನಮ್ಮ ಕಡೆಗೆ ಹೊರಡ್ತೇವೆ, ಇನ್ನು ಅಡ್ಡ ಮಾಡಬೇಡ್ರಿ ಅಂತ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಎಲ್ಲ ಹೊರಟು ಹೋದರು. ಗೌತಮರು ಆ ದನಕ್ಕೆ ಬೇಕಾದಂಥ ಸಂಸ್ಕಾರಗಳನ್ನೆಲ್ಲ ಮಾಡಿಯಾದ ಮೇಲೆ ಕೂತ್ಕೊಂಡು ಯೋಚನೆ ಮಾಡುತ್ತಾರೆ, ಯಾವತ್ತೂ ಹೀಗಾಗಲಿಲ್ಲ, ನನ್ನ ತಪಸ್ಸಿನಲ್ಲಿ ವ್ಯತ್ಯಾಸ ಆಗಲಿಲ್ಲ, ಯಾಕೆ ಇವತ್ತು ಇಂಥ ಒಂದು ರೀತಿಯ ದುರ್ಘಟನೆಗೆ ನಾನು ಸಾಕ್ಷಿಯಾದೆ, ಯಾಕೆ ಹೀಗಾಯಿತು ಅಂತ ದಿವ್ಯ ದೃಷ್ಟಿಯಿಂದ ಕಂಡಾಗ ಈ ಋಷಿಗಳು ಮಾಡಿರತಕ್ಕಂತಹ ಈ ಕೈಂಕರ್ಯ ಅನ್ನುವಂಥದ್ದು ದಿವ್ಯ ದೃಷ್ಟಿ ಕಂಡಿತು. ಬಹಳ ಬೇಸರ ಆಗ್ತದೆ. ಯಾವ ವರ್ಗ, ಯಾವ ಜನಾಂಗ ಸಮಾಜಕ್ಕೆ ಪಾಠ ಮಾಡಲಿಕ್ಕೆ ಇರಬೇಕಾದಂಥದ್ದು, ಅವನಿಗೆಂಥ ಗುರುತ್ವ ಇರಬೇಕಿತ್ತೋ ಅಂಥ ಮಂದಿಯೇ ಇಂಥ ನಿಕೃಷ್ಟ ಕೆಲಸಕ್ಕೆ ಇಳಿತಾನೆ ಅಂತ ಹೇಳಿದರೆ, ನಿಮಗೆ ಜ್ಞಾನ ಅನ್ನುವಂಥದ್ದು ಭೂಷಣಕ್ಕಲ್ಲ, ನೀವೆಲ್ಲ ಅಜ್ಞಾನಿಗಳಾಗಿ ಅಂತ ಶಾಪ ಕೊಟ್ಟರು. ಅಜ್ಞಾನಿಗಳಾಗಿ ಅಂತ ಶಾಪ ಕೊಟ್ಟು ಬಿಟ್ಟರು. ಒಂದಾಯಿತು. ಈ ದನಕ್ಕೆ ಗತಿಯಾಗಬೇಕಲ್ಲ, ಅದಕ್ಕೋಸ್ಕರವಾಗಿ ರುದ್ರದೇವರ ತಲೆಯ ಮೇಲಿದ್ದಂತಹ ಗಂಗೆಯನ್ನು ಗೌತಮರು ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಅದು ಅವರ ಆಶ್ರಮಕ್ಕೆ ಬಂದು ಅವರನ್ನು ಪವಿತ್ರ, ಆ ದನಕ್ಕೆ ಬೇಕಾದಂತಹ ಸದ್ಗತಿ ಕೊಡಲಿಕ್ಕೆ ಕಾರಣ ಆಗ್ತದೆ. ಅದು ಗಾಮ್ ಅಂದರೆ ಭೂಮಿಗೆ ಬಂದದ್ದು, ಸ್ವರ್ಲೋಕದಿಂದ ಭೂಮಿಗೆ ಬಂದದ್ದರಿಂದ ಅದು ಗೋದಾವರಿ ಅಥವಾ ವೃದ್ಧ ಗಂಗೆ ಅನ್ನತಕ್ಕಂಥ ಹೆಸರನ್ನು ಪಡ್ಕೊಳ್ತದೆ ಅಂತ ಹಿನ್ನೆಲೆಯನ್ನು ಹೇಳ್ತಾರೆ. ಹೀಗಾದಾಗ ಏನಾಯಿತು, ಸಹಜವಾಗಿ ಕಲಿಯುಗದ ಧರ್ಮ ಅಂದರೆ ದ್ವಾಪರ ಯುಗದ ಸಂಧಿಘಟ್ಟ, ದ್ವಾಪರ ಯುಗದ ಧರ್ಮ ಏನಿದೆ ಅದೇ ಮೊದಲೇ ಜ್ಞಾನ ಅನ್ನುವಂಥದ್ದು ಲುಪ್ತಾಗಿದೆ, ಹ್ರಸ್ವಾಗಿದೆ, ಏನೇನೂ ಕಾಣ್ತಾ ಇಲ್ಲ ಜ್ಞಾನ. ಅದರೊಟ್ಟಿಗೆ ಗೌತಮರ ಶಾಪ, ಇದು ಎರಡೂ ಕೂಡ ಒಟ್ಟಾಯಿತು. ಯಾರು ಉಪದೇಶ ಕೊಡಬೇಕಿತ್ತು, ಯಾರು ನಿಜವಾಗಿ ಜ್ಞಾನವನ್ನು ಉಳಿಸ್ಬೇಕಾಗಿತ್ತು, ಅವರಿಗೆ ಜ್ಞಾನ ಇಲ್ಲ. ಪರಿಸ್ಥಿತಿ ಏನಾಗಬೇಕು, ಜೀವನದ ಜೀವ ಜಾತಿಗಳ ಉದ್ಧಾರ ಹೇಗಾಗಬೇಕು, ಜೀವನಕ್ಕೆ ಸಾರ್ಥಕತೆ ಹೇಗೆ, ಇಂಥ ಒಂದು ರೀತಿಯ ಮಹಾ ಚಿಂತೆ ಅನ್ನುವಂಥದ್ದು ದೇವಾನುದೇವತೆಗಳಿಗೂ ಕೂಡ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಬ್ರಹ್ಮ ರುದ್ರಾದಿಗಳೆಲ್ಲ ಸೇರಿಕೊಂಡು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ಹೋಗಿ ಕಡಲಿನ ಮೇಲೆ ಪವಡಿಸಿರತಕ್ಕಂತಹ ಭಗವಂತನ ಹತ್ರ ಹೋಗಿ, ಸ್ವಾಮಿ ಬಹಳ ಕಷ್ಟ ಆಯಿತು, ಏನು ಮಾಡೋಣ, ಜ್ಞಾನ ಕೊಡುವ ಬಗೆ ಹೇಗೆ, ಏನು ಕತೆ ಅಂತ ಭಗವಂತ ಅಭಯ ಕೊಟ್ಟು ಕಳಿಸ್ತಾನೆ. ಇದಾದ ಮೇಲೆ ಏನಾಗ್ತದೆ ಹೇಳಿದರೆ, ಇನ್ನೂ ಕೂಡ ವೇದವ್ಯಾಸರ ಅವತಾರಕ್ಕೆ ಬೇಕಾದಂಥ ಹಿನ್ನೆಲೆ ಗೊತ್ತಾಗಲಿಲ್ಲ. ವೇದವ್ಯಾಸರ ಅವತಾರಕ್ಕೆ ಹಿನ್ನೆಲೆ ಅದು ಇನ್ನೊಂದು. ಭಗವಂತನ ವ್ಯಾಸಂ ವಸಿಷ್ಠನವತಾರಂ ಶಕ್ತೇ ಪೌತ್ರ ಮಕಲ್ಮಷಂ ಪರಾಶರಾತ್ಮಜಂ ಒಂದೇ ಶುಕತಾತಂ ತಪೋನಿಧಿಂ ಅಂತ ಹೇಳಿದ ಹಾಗೆ, ಭಗವಂತನಿಂದ ವಸಿಷ್ಠರು, ವಸಿಷ್ಠರಿಂದ ಶಕ್ತಿ, ಶಕ್ತಿಯಿಂದ ಪರಾಶರ, ಪರಾಶರ ಮಹಾಮುನಿಯಿಂದ ಮತ್ತೆ ವ್ಯಾಸರು ಹುಟ್ಟಿದ್ದು ಅಂತ ನಮಗೊತ್ತು. ಆದರೆ ವ್ಯಾಸರಂತಹ ಭಗವದ್ ಅವತಾರ ಪರಾಶರ ಮುನಿಯ ಮಗನಾಗಬೇಕು ಅಂತ ಹೇಳಿದರೆ ಅದರ ಹಿನ್ನೆಲೆ ಏನು? ಅಷ್ಟು ಸುಲಭಕ್ಕೆ ಭಗವಂತ ಏನೋ ಒಂದು ಗರ್ಭಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆಯೋ? ಆ ಪುಣ್ಯ ಗರ್ಭೆಯಾದರೂ ಯಾರು? ಭಗವಂತನನ್ನ ಹೊತ್ತ ಪುಣ್ಯ ಗರ್ಭೆ ಆ ಮಾತೆಯಾದರೂ ಯಾರು? ಇದಕ್ಕೊಂದು ಹಿನ್ನೆಲೆಯನ್ನು ಕೊಡ್ತಾರೆ. ಪರಾಶರರು ಅವರು ಎಂಥವರು ಅಂತ ಹೇಳಿದರೆ, ಒಂದು ರೀತಿ ಒಂದು ಸಂದರ್ಭದಲ್ಲಿ ಬಹಳ ಬಹಳ ತನ್ಮಯತೆಯಿಂದ ತತ್ಪರತೆಯಿಂದ ಭಗವಂತನನ್ನ ಕುರಿತು ತಪಸ್ಸು ಮಾಡ್ತಾರಂತೆ. ತಪಸ್ಸಿನ ಏಕೈಕ ಉದ್ದೇಶ ಏನು ಅಂತ ಹೇಳಿದರೆ, ಭಗವಂತ ನೀನೇ ನನ್ನ ಮಗನಾಗಿ ಬರಬೇಕು ಅಂತ, ನೀನೇ ನನ್ನ ಮಗನಾಗಿ ಬರಬೇಕು, ಇದು ತಪಸ್ಸಿನ ಉದ್ದೇಶ. ಕೊನೆಗೆ ಆ ತಪಸ್ಸಿನ ಅಂತಿಮ ಘಟ್ಟದಲ್ಲಿ ಭಗವಂತ ವಿಶೇಷವಾಗಿ ಆಶೀರ್ವಾದ ಮಾಡುತ್ತಾನಂತೆ, ನಾನು ಬರ್ತೇನೆ, ನಿನ್ನ ಮಗನಾಗ್ತೇನೆ. ಹೇಗೆ ಮಗನಾಗ್ತೇನೆ ಅದಕ್ಕೆ ಹೇಳ್ತಾರೆ ನೋಡು, ಇದಕ್ಕೊಂದು ದೈವಿಕ ಘಟನೆ ಇದು, ಇದಿಷ್ಟು ನಡೀತದೆ. ಇದಾದ ಮೇಲೆ ನಿನ್ನ ಪಾತ್ರ ಪ್ರವೇಶ ಆಗಬೇಕು. ಏನು ದೈವಿಕ ಘಟನೆ? ವಸುರಾಜ ಅಂತ ಒಬ್ಬ ರಾಜ, ಅವ ಒಂದು ಸರ್ತಿ ಕಾಡಿಗೆ ಬೇಟೆಗೆ ಅಂತ ಹೋಗ್ತಾನೆ. ಬೇಟೆಗೆ ಅಂತ ಹೋದಾಗ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲೊಬ್ಬ ಅಪ್ಸರಾ ಸ್ತ್ರೀಯನ್ನು ಕಾಣ್ತಾನೆ.
ಕಾಮ ಆವೇಶದಿಂದಲೂ ಅವನ ವೀರ್ಯ ಅನ್ನುವಂಥದ್ದು ಪತನ ಆಗ್ತದೆ. ಆ ವೀರ್ಯ ಅನ್ನುವಂಥದ್ದನ್ನು ವ್ಯರ್ಥ ಮಾಡಬಾರ್ದು, ತನ್ನ ಧರ್ಮಪತ್ನಿ ಕೊಡಬೇಕು, ಅದು ಸಾರ್ಥಕ ಆಗಬೇಕು ಅಂತ ಬಯಸಿದ ವಸುರಾಜ ಅದನ್ನು ಜೋಪಾನವಾಗಿ ಒಂದು ದ್ರೋಣದ ಮುಖಾಂತರವಾಗಿ ಹದ್ದಿನ ಕೈಯಲ್ಲಿ ಕೊಡ್ತಾನೆ. ಆ ಹದ್ದು ಅದನ್ನು ತಗೊಂಡೋಗಿ ಅವನ ಹೆಂಡತಿ ಕೊಡಬೇಕೀಗ. ಹದ್ದು ಅದನ್ನು ಹಿಡ್ಕೊಂಡು ಆ ವಸುರಾಜನ ಧರ್ಮಪತ್ನಿಗೆ ಆ ದ್ರೋಣವನ್ನು ಕೊಡಬೇಕು ಅಂತ ಮೇಲಿಂದ ಹೋದಾಗ ಅಲ್ಲಿ ಇನ್ನೊಂದು ಅವಸ್ಥೆ ಆಗ್ತದೆ, ಇನ್ನೊಂದು ಹದ್ದು ಬರ್ತದೆ. ಆ ಎರಡು ಹದ್ದುಗಳಿಗೆ ಪರಸ್ಪರ ಜಗಳ ಆಗ್ತದೆ. ಜಗಳಾದಾಗ ಏನಾಯಿತು, ಯಾವ ಹದ್ದು ಈ ದ್ರೋಣವನ್ನು ಹಿಡ್ಕೊಂಡು ಹೊರಟಿತ್ತೋ ಆ ದ್ರೋಣ ಆ ಹದ್ದಿನ ಮುಖದಿಂದ ಕೈಜಾರಿ ಕೆಳಗೆ ಬೀಳುತ್ತದೆ. ಬಿದ್ದ ವೀರ್ಯವನ್ನ ಒಂದು ಮೀನು ನುಂಗುತ್ತದೆ. ನುಂಗಿದಂತಹ ಮೀನು 2 ಮಕ್ಕಳಿಗೆ ತಾಯಿಯಾಗ್ತದೆ. 2 ಮಕ್ಕಳು ಆ ಮೀನಿನ ಹೊಟ್ಟೆಯಲ್ಲಿ ಹುಡ್ತಾವಂತೆ. ಆ ಮೀನನ್ನ ಯಾರು ಬೆಸ್ತರ ರಾಜ ಅಂತ ಇರ್ತಾನೆ ಅಥವಾ ಬೇಡರ ಬೆಸ್ತರ ರಾಜ ಅಂತ ಇರ್ತಾನೆ, ಆ ಕಡೆಯಲ್ಲಿದ್ದವ ಅವ ಅದರನ್ನ ಮೀನಿನಲ್ಲಿ ಹುಟ್ಟಿದಂತಹ 2 ಮಗುವನ್ನ ಆ ರಾಜನಿಗೆ ಕೊಡ್ತಾನಂತೆ. ರಾಜ ಅದರಲ್ಲಿ ಒಂದು ಗಂಡು ಮಗುವಾಗಿತ್ತು, ಒಂದು ಹೆಣ್ಣು ಮಗುವಾಗಿತ್ತು. ಆ ಗಂಡು ಮಗುವನ್ನ ತಾನು ಹಿಡ್ಕೊಂಡ, ಹೆಣ್ಣು ಮಗುವನ್ನು ನೀನೇ ಸಾಕಪ್ಪ ಅಂತ ಬಿಟ್ಟ. ಗಂಡು ಮಗು ಮುಂದೆ ಪ್ರಸಿದ್ಧ ಆಗಿರತಕ್ಕಂತಹ ಮತ್ಸ್ಯರಾಜ. ಹೆಣ್ಣು ಮಗು ಉಂಟಲ್ಲ ಅದೇ ಸತ್ಯವತಿ. ಆ ಸತ್ಯವತಿಯನ್ನ ಕಾಣು. ಆ ಸತ್ಯವತಿ ಮತ್ತೆ ನಿನ್ನ ಸಮ್ಮಿಲನದಿಂದ ಅಲೌಕಿಕ ಆಗಿರತಕ್ಕಂತಹ ಅಪ್ರಾಕೃತ ಸ್ವರೂಪನಾಗಿರ್ತಕ್ಕಂತಹ ನಾನು ಮಂದಿಗೆ ಪ್ರಾಕೃತ ಜೀವವನ್ನು ಹೊಂದಿದ ವ್ಯಕ್ತಿಯಾಗಿ ಕಾಣುತ್ತೇನೆ. ಭಗವಂತನಿಗೆ ಹುಟ್ಟು ಅಂತ ಹೇಳಿದ್ರೆ ನಮ್ಮ ಹಾಗಲ್ಲ. ಗರ್ಭದ ಬಂಧನ ಭಗವಂತನಿಗಿಲ್ಲ. ಆದರೆ ನಾವು ಹಾಗೆ ಹೇಳಬೇಕಲ್ಲ. ಭಗವಂತ ಹುಡ್ತಾನೆ ಹೇಳಿದರೆ ಇಮಿಡಿಯೇಟ್ ಹುಟ್ಟಿದ ಅಂತ ಹೇಳಿದರೆ ನಂಬಲಿಕ್ಕಾಗೋದಿಲ್ಲ. ಆದ್ದರಿಂದ ಏನಾಗಿದೆ ಅಂತ ಹೇಳಿದರೆ ಆ ಸತ್ಯವತಿಯಲ್ಲಿ ನಾನು ಮತ್ತೆ ನಿನ್ನ ಮಗನಾಗಿ ಅವತಾರ ಮಾಡುತ್ತೇನೆ ಅಂತ ಹೇಳಿ, ಅದರಂತೆ ಮುಂದಕ್ಕೆ ಪರಾಶರರು ನಡೆದಾಗ, ನಿಜವಾಗಿ ಪರಾಶರ ಮತ್ತು ಸತ್ಯವತಿ ಮದುವೆಯ ಸಂಬಂಧಕ್ಕೆ ಗಂಟು ಬಿದ್ದು ಜೀವನ ಮಾಡಿದ ವ್ಯಕ್ತಿಗಳಲ್ಲ. ಯಾಕೆ ಹೇಳಿದರೆ ವೇದವ್ಯಾಸರು ಮತ್ತು ಕರ್ಣ ಮಹಾಭಾರತದಲ್ಲಿ ಇವರಿಬ್ಬರೂ ಕೂಡ ಕಾನೀನವು ಅಂತ, ವ್ಯಾಸ ಕರ್ಣೌತು ಕಾನೀನವು ಅಂತ ಹೇಳುತ್ತದೆ. ಕಾನೀನವು ಅಂತ ಹೇಳಿದರೆ ಕನ್ಯೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ. ಅಂದರೆ ವಿವಾಹ ಸಪ್ತಪದಿ ಇದೆಲ್ಲ ಯಾವುದನ್ನೂ ಕೂಡ ನಡೆಸದೆ ಕನ್ಯೆಯಲ್ಲಿ ಒಪ್ಪಿಗೆ ಇದ್ದುಕೊಂಡು ಆ ನಂತರದ ಹುಟ್ಟಿಗೆ ಯಾವ ಮಗು ಹುಡುತ್ತದೆ ಆ ಮಗುವಿಗೆ ನಾನು ಅಪ್ಪ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಅಂಜಿಕೆ ಇರಬಾರ್ದು. ಅಂಥ ಜನ್ಮವನ್ನು ಕೊಡ್ತಕ್ಕಂಥ ಮಂದಿ. ಇವತ್ತು ಅದು ಒಂದು ರೀತಿ ಅನೈತಿಕ ಸಂಬಂಧ ಅಂತ ನಾವು ಕರಿತೇವೆ. ಯಾಕೆ ಹೇಳಿದರೆ ಅದನ್ನು ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಹೇಳಲಿಕ್ಕೆ ನಾಚಿಕೆ, ನನ್ನ ಮಗು ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಯಾಕೆ? ಅಪರಾಧದಿಂದ. ಅದು ಹಾಗಲ್ಲ. ತಾಯಿಗೂ ನಾಚಿಕೆ ಇಲ್ಲ, ಅಪ್ಪನಿಗೂ ನಾಚಿಕೆ ಇಲ್ಲ. ಆದರೆ ಮದುವೆ ಅನ್ನತಕ್ಕಂತಹ ಆ ಬಾಂಧವ್ಯಕ್ಕೆ ಅವರು ಒಳಗಾಗಲಿಲ್ಲ. ಅದರಿಂದ ಅಂಥ ಸತ್ಯವತಿ ಅನ್ನತಕ್ಕಂತಹ ಕನ್ಯೆಯಲ್ಲಿ ವೇದವ್ಯಾಸರಾಗಿ ಭಗವಂತ ಅವತಾರವನ್ನು ತಾಳ್ತಾನೆ. ವೇದವ್ಯಾಸರು ಅವತಾರವನ್ನು ಮಾಡಿ ಅಷ್ಟರವರೆಗೆ ಇದ್ದಂತಹ ಎಲ್ಲ ವೇದರಾಶಿಯನ್ನು ಅದನ್ನು ವಿಭಾಗ ಮಾಡುವಂಥ ಕೆಲಸವನ್ನು ಮೊದಲು ಮಾಡುತ್ತಾರೆ. ಅನಂತಾವೈ ವೇದಾಹ ಅಂತ. ವೇದಗಳು ಎಷ್ಟಿದೆ ಯಾರಿಗೆ ಲೆಕ್ಕಕ್ಕುಂಟು? ಯಾರಿಗೆ ಇವತ್ತಿರತಕ್ಕಂಥ ವೇದ ಪುಸ್ತಕದಲ್ಲಿ ಮಂತ್ರಗಳನ್ನೇ ಕೇಳಿದರೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಆ ಪೂರ್ವ ಸಂದರ್ಭದಲ್ಲಿ ವೇದಗಳು ಎಷ್ಟಿತ್ತು ಅಂತ ಯಾರಿಗೆ ಹೇಳಲಿಕ್ಕೆ? ಆದ್ದರಿಂದ ಅನಂತ ರೂಪದಲ್ಲಿದ್ದಂತಹ ವೇದವನ್ನು ಭಗವಾನ್ ವೇದವ್ಯಾಸರು ವಿಭಾಗ ಮಾಡುತ್ತಾರಂತೆ. ಋಗ್ವೇದ ಮಂತ್ರಾತ್ಮಕ ಆಗಿರುವಂಥದ್ದು, ಯಜುರ್ವೇದ ಅದು ಗದ್ಯಾತ್ಮಕ ಆಗಿರುವಂಥದ್ದು, ಸಾಮವೇದ ಅದು ಪದ್ಯಾತ್ಮಕ ಆಗಿರುವಂಥದ್ದು. ಈ ರೀತಿಯಾಗಿ ಋಕ್, ಯಜಸ್ಸು, ಸಾಮ ಮತ್ತು ಅಥರ್ವ ಇತ್ಯಾದಿಗಳನ್ನೆಲ್ಲ ವಿಭಾಗ ಮಾಡಿ ಒಬ್ಬರೊಬ್ಬರಿಗೆ ಅದರ ಜವಾಬ್ದಾರಿಯನ್ನು ಕೊಡ್ತಾರಂತೆ. ನೀವಿದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅಲ್ಲೇ ಬಿಟ್ಟರೆ ಹೇಗೆ? ಅದರಿಂದ ಪೈಲನಿಗೆ ಋಗ್ವೇದವನ್ನು ಕೊಡ್ತಾರೆ, ವೈಶಂಪಾಯನಿಗೆ ಯಜುರ್ವೇದವನ್ನು ಕೊಡ್ತಾರೆ, ಜೈಮಿನಿಗೆ ಸಾಮವೇದವನ್ನು ಕೊಡ್ತಾರೆ, ಸುಮಂತು ಅನ್ನತಕ್ಕಂತಹ ಮಹರ್ಷಿಗೆ
ಅಥರ್ವ ವೇದದ ಜವಾಬ್ದಾರಿಯನ್ನು ಕೊಡುತ್ತೆ. ಜವಾಬ್ದಾರಿ ಕೊಡುವುದು ಅಂತ ಹೇಳಿದರೆ ಪುಸ್ತಕ ಕೊಡೋದು, ನೀನು ಓದೋದು ಅಷ್ಟೇ ಅಲ್ಲ, ಅದರ ಪೂರ್ತಿಯಾಗಿರ್ತಕ್ಕಂತಹ ಪ್ರಚಾರ, ಅದರ ಪೂರ್ತಿಯಾಗಿರ್ತಕ್ಕಂತಹ ಜ್ಞಾನದ ಹಿನ್ನೆಲೆಯನ್ನು ಮುಂದಕ್ಕೆ ಬೆಳೆಸಲಿಕ್ಕೆ ಬೇಕಾದಂತಹ ಬಾಧ್ಯತೆ ಮತ್ತು ಜವಾಬ್ದಾರಿಯನ್ನು ಅವರವರೆಲ್ಲರಿಗೂ ಕೂಡ ಕೊಟ್ಟರು ಅಂತಕ್ಕಂಥ ಅರ್ಥ. ಆದ್ದರಿಂದ ಒಬ್ಬ ಪೈಲನಿಗೆ ಅದು ಮಾಡಲಿಕ್ಕೆ ಸಾಧ್ಯವಾ? ನಮ್ಮ ಹಾಗೆ ಇದ್ದಂಥ ವ್ಯಕ್ತಿ ಆಗ್ತದಾ? ಋಗ್ವೇದದ ಘನಗಾಂಭೀರ್ಯವನ್ನು ಪೈಲ ಅರ್ಥ ಮಾಡಿಕೊಳ್ಳೋದಾದರೂ ಹೇಗೆ? ಆದ್ದರಿಂದ ವೇದವ್ಯಾಸರ ಸೇವೆಯನ್ನು ಮಾಡಬೇಕು, ಮತ್ತೆ ಋಗ್ವೇದದ ಯಥಾರ್ಥವನ್ನು ಮುಂದೆ ಪ್ರಚಾರಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಪೈಲನ ಒಳಗೆ ಶೇಷದೇವರು ವಿಶೇಷವಾಗಿ ಆವೇಶ ಆಗ್ತಾರಂತೆ. ಆದ್ದರಿಂದ ಪೈಲನಿಂದ ಆ ಕೆಲಸ ಸಾಧ್ಯ ಆಯಿತು ಅಂತ. ವೈಶಂಪಾಯನರಿಗೆ ಯಜುರ್ವೇದವನ್ನು ಕೊಟ್ಟರು. ಯಜುರ್ವೇದದಲ್ಲಿ 2, ಶುಕ್ಲ ಮತ್ತು ಕೃಷ್ಣ ಅನ್ನತಕ್ಕಂಥ ಯಜುರ್ವೇದ ವೈಶಂಪಾಯನರಿಗೆ ಕೊಟ್ಟರು. ವೈಶಂಪಾಯನರಿಗೆ ಕೊಟ್ಟಂತಹ ಆ ಯಜುರ್ವೇದದ ಪ್ರಚಾರಕ್ಕೋಸ್ಕರವಾಗಿ ವೈಶಂಪಾಯನರ ಒಳಗೆ ಸಾಕ್ಷಾತ್ ಇಂದ್ರ ಮತ್ತೆ ಪ್ರವೇಶವನ್ನು ಮಾಡುತ್ತಾನೆ. 2 ಉದ್ದೇಶ: ಪ್ರಚಾರಕ್ಕೆ ವೈಶಂಪಾಯನಿಗೆ ಸಾಮರ್ಥ್ಯ ಕೊಡಬೇಕು, ಮತ್ತೆ ಆ ಹಿನ್ನೆಲೆಯಲ್ಲಿ ವೇದವ್ಯಾಸರ ಸೇವೆಯನ್ನು ಮಾಡಬೇಕು. ಭಗವಂತ ಬಂದಿದ್ದಾನೆ, ಅವನ ಪರಿವಾರಕ್ಕೂ ಕೂಡ ಒಂದೊಂದು ಕೈಂಕರ್ಯ ಇದೆಯಲ್ವಾ ಭೂಮಿಯಲ್ಲಿ. ಆದ್ದರಿಂದ ವೈಶಂಪಾಯನರು ಅದರ ಒಳಗೆ ಇದ್ದುಕೊಂಡು ಇಂದ್ರ ಆ ಕೆಲಸವನ್ನು ಮಾಡುತ್ತಾರೆ. ಸಾಕ್ಷಾತ್ ಜೈಮಿನಿ ಮಹರ್ಷಿಗಳ ಒಳಗೆ ಬ್ರಹ್ಮದೇವರು ಬಂದು ಸಾಮವನ್ನು ವಿಶೇಷವಾಗಿ ಉದ್ಧಾರ ಮಾಡುತ್ತಾರಂತೆ. ತನ್ನ ಮೂಲಕವಾಗಿ ಭಗವಂತನ ಸೇವೆಯನ್ನು ಮಾಡುತ್ತಾರೆ. ಚಿಕ್ಕ ಕೆಲಸವಾ? ಸಾಮವೇದದಲ್ಲಿ 1000 ಶಾಖೆ ಅಂತ ಹೇಳುತ್ತದೆ ಶಾಸ್ತ್ರ. ಇವತ್ತೇನು 2-3 ಶಾಂಖಾಯನ, ರಾಣಾಯನ ಅಂತ ಒಂದು 2-3 ಆ ಪ್ರಕಾರಗಳು ನಮಗೆ ಸಿಗ್ತದೆ. ಅದರಲ್ಲೂ ಕೂಡ ಏಕತೆಯನ್ನು ಕಾಣಲಿಕ್ಕೆ ಕಷ್ಟ ಆಗ್ತಾ ಉಂಟು. ಹಾಗಿದ್ದಾಗ 1000 ಶಾಖೆಯ ಆ ಮಹಾಗ್ರಂಥವನ್ನು ಪ್ರಚಾರಕ್ಕೆ ತರಬೇಕು, ಭಿನ್ನ ಭಿನ್ನ ಗಾನ ಪದ್ಧತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಜೈಮಿನಿ ಮಹರ್ಷಿಗೆ ಹೇಗೆ ಸಾಧ್ಯ? ಆದ್ದರಿಂದ ಬ್ರಹ್ಮದೇವರು ಜೈಮಿನಿ ಮಹರ್ಷಿಯ ಒಳಗೆ ನಿಂತುಕೊಂಡು ಆ ಕೈಂಕರ್ಯವನ್ನು ಮಾಡುತ್ತಾರೆ. ಮತ್ತು ಸುಮಂತು ಅಥರ್ವ ವೇದಕ್ಕೆ ಬಂದರು. ಸುಮಂತುವಿನ ಒಳಗಿದ್ದುಕೊಂಡು ಆ ಕೆಲಸವನ್ನು ಗರುಡದೇವರು ನಡೆಸ್ತಾರೆ ಅಂತ. ಶುಕ್ಲ ಯಜುರ್ವೇದವನ್ನು ಸೂರ್ಯ ವಿಶೇಷವಾಗಿದ್ದುಕೊಂಡು ಆ ಕೆಲಸವನ್ನು ನಡೆಸ್ತಾರೆ ಅಂತ. ಇದಿಷ್ಟು ವೇದ ಅನ್ನತಕ್ಕಂತಹ ಮಹಾ ಒಂದು ರೀತಿಯ ಗಣಿ ರೂಪದಲ್ಲಿದ್ದದ್ದನ್ನು ವಿಭಾಗ ಮಾಡಿದ ಬಗೆ. ಆದರೂ ಅರ್ಥ ಆಗಲಿಲ್ಲ. ಯಾವಾಗ ಇದು? ಇವಾಗಲ್ಲ, ಈಗ ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಸಂಗತಿಯೇ ಅಲ್ಲ. ಯಾಕೆ ಹೇಳಿದ್ರೆ ನಮಗೆ ಅರ್ಥ ಆಗುವಂಥ ಸಂಗತಿಯೇ ಬಹಳ ಕಡಿಮೆ. ಆದ್ದರಿಂದ ನಮಗಿದು ಅರ್ಥ ಆಗಲಿಲ್ಲ ರೀ ಅಂತ ಯಾರಾದರೂ ಪ್ರಶ್ನೆ ಮಾಡಿದರೆ ದೊಡ್ಡ ಆಶ್ಚರ್ಯದ ಸಂಗತಿ ಏನಿಲ್ಲ. ಅದರ ಹಿಂದೆ ಇಷ್ಟು ವಿಭಾಗ ಮಾಡಿ ಆದಮೇಲೂ ಕೂಡ ವೇದ ಅರ್ಥ ಆಗಲಿಲ್ಲ ಅಂತಾಗುವಾಗ ವೇದಾರ್ಥ ನಿರ್ಣಾಯಕಗಳಾಗಿರತಕ್ಕಂತಹ ಬ್ರಹ್ಮಸೂತ್ರವನ್ನು ಸ್ವತಃ ವೇದವ್ಯಾಸರು ಕೊಡ್ತಾರಂತೆ. ಅದು ವೇದಾರ್ಥವೇ, ಆದ್ದರಿಂದ ಅದಕ್ಕೆ ವೇದಾಂತ ಅಂತ ಹೆಸರು. ವೇದಕ್ಕೊಂದು ತೀರ್ಮಾನ ಕೊಡ್ತಕ್ಕಂಥ ಗ್ರಂಥ ಅಂತ. ಬ್ರಹ್ಮಸೂತ್ರವನ್ನು ಬ್ರಹ್ಮಾದಿ ದೇವತೆಗಳಿಗೆ ಅದನ್ನು ಉಪದೇಶ ಮಾಡುತ್ತಾರೆ. ಇದು ದೇವಲೋಕದಲ್ಲೂ ಪ್ರಚಾರಕ್ಕೆ ಬರಬೇಕು, ಇದು ಮನುಷ್ಯ ಲೋಕದಲ್ಲೂ ಪ್ರಚಾರಕ್ಕೆ ಬರಬೇಕು ಅನ್ನುವಂಥ ಉದ್ದೇಶದಲ್ಲಿ ಬ್ರಹ್ಮಸೂತ್ರವನ್ನು ಕೊಡ್ತಾರೆ. ಆದರೂ ಅರ್ಥ ಆಗಲಿಲ್ಲ. ಅರ್ಥ ಆಗಲಿ, ಭಗವಂತನ ಮಹಿಮೆ ಮತ್ತು ತಿಳಿಯುವಂತಾಗಲಿ ಅನ್ನುವಂಥ ಉದ್ದೇಶದಿಂದ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ರು. ಮಹಾಭಾರತದಲ್ಲಿ ಹೀರೋ ಯಾರ್ರೀ? ಮಹಾಭಾರತದಲ್ಲಿ ಕೃಷ್ಣ ಹೀರೋ. ಇಡೀ ಶಾಸ್ತ್ರ ಹೇಳೋದು ಏನು? ಇಡೀ ಶಾಸ್ತ್ರದ ಪ್ರಕಾರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯಾರು? ಶ್ರೀಮನ್ನಾರಾಯಣ. ಅದೇ ಅಲ್ವ ಮಹಾಭಾರತ ಹೇಳಿದ್ದು. ಅದನ್ನು ಕೊಟ್ಟರು, ಇನ್ನೂ ಪೂರ್ತಿ ಅರ್ಥ ಆಗಲಿಲ್ಲ. 17 ಪುರಾಣಗಳನ್ನು ರಚನೆ ಮಾಡಿದ್ರು. 18ನೇ ಪುರಾಣವನ್ನು ಇನ್ನು ರಚನೆ ಮಾಡಲಿಕ್ಕಿದೆ. ಭಾಗವತ ಪ್ರಸ್ತಾವದಲ್ಲಿ ಅದೇ ಬರುವಂಥದ್ದಲ್ವಾ. 17 ಪುರಾಣಗಳನ್ನು ರಚನೆ ಮಾಡಿದ್ರು. ಪುರಾಣಕ್ಕೆ ಅನುಗುಣವಾಗಿ ಪುರಾಣದ ರೀತಿಯನ್ನು ತೋರ್ಪಡಿಸ್ತಕ್ಕಂತಹ ಕೆಲಸವನ್ನು ಮಾಡಿದ್ರು. ಅಂದರೆ ಕೆಲವೊಂದನ್ನು ನಾವು ಕೂಡ ಕೋಡ್ ವರ್ಡಲ್ಲಿ ಕೊಟ್ಟಿರ್ತೇವೆ. ಈಗ ಮನೆಯಲ್ಲಿ ಬೀಗ ಹಾಕಿ ಹೋಗಿದ್ದೇವೆ ಅಂತ ಹೇಳಿದರೆ ಬೀಗ ಎಲ್ಲಿದೆ ಮನೆಯವರಿಗೆ ಮಾತ್ರ ಗೊತ್ತಾಗಬೇಕು. ಏನೋ ಕೋಡ್ ವರ್ಡ್ ಇರ್ತದೆ, ಏನೋ ಇರ್ತದಪ್ಪ. ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ಅದು ಆ ಮನೆಯವನಿಗೆ ಮಾತ್ರ ಗೊತ್ತಾಗಬೇಕು, ಪಕ್ಕದ ಮನೆಯವನಿಗೆ ಗೊತ್ತಾಗಬಾರ್ದು ಅಲ್ವಾ? ಲ್ಯಾಪ್ಟಾಪಿಗಿಲ್ವಾ ಪಾಸ್ವರ್ಡ್ ಇಲ್ವಾ? ಲ್ಯಾಪ್ಟಾಪ್ ತನಕ ಯಾಕೆ ಹೋಗಬೇಕು? ಮೊಬೈಲಿಗೆ ಎಲ್ಲ ಅಪ್ಲಿಕೇಶನ್ಗೂ ಪಾಸ್ವರ್ಡ್ ಇದೆಯಲ್ವಾ?
ಅದೇ ರೀತಿ ಅದು ಅವನಿಗೆ ಮಾತ್ರ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಲ್ಲಿ ಇರುವ ಹಾಗೆ ಪುರಾಣಗಳು ಕೂಡ ಹಾಗೆ. ಪುರಾಣದಲ್ಲಿ ಸಾತ್ವಿಕರು ಅರ್ಥ ಮಾಡಿಕೊಳ್ಳಿಕ್ಕಿರತಕ್ಕಂಥ ಸಂಗತಿಗೇನು, ಅವರು ಅದನ್ನು ತಿಳ್ಕೊಳ್ಳುವಂತಹ ಬಗೆಯೇನು, ಜೀವದಲ್ಲೂ ಕೂಡ 3 ಬಗೆಯಲ್ವಾ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಎಲ್ಲರೂ ಕೂಡ ಒಂದೇ ಬಗೆಯಲ್ಲಿರ್ತಾರೆ. ನಮ್ಮಲ್ಲಿ ಊಟಕ್ಕೆ ಕೂತ್ಕೊಂಡಾಗಲೇ ಕೆಲವರಿಗೆ ಖಾರ ಇಷ್ಟ ಆಗ್ತದೆ, ಕೆಲವರಿಗೆ ಹುಳಿ ಇಷ್ಟ ಆಗ್ತದೆ, ಕೆಲವರಿಗೆ ಹುಳಿ ಮಜ್ಜಿಗೆ ಬಹಳ ಇಷ್ಟ ಆಗ್ತದೆ, ಕೆಲವರಿಗೆ 1 ವಾರದ ಮಜ್ಜಿಗೆ ಇನ್ನೂ ಇಷ್ಟ ಆಗ್ತದೆ. ಏನು ಮಾಡೋಣ, ಅವರವರ ಟೇಸ್ಟು ಯಾರಿಗೆ ಏನು ಹೇಳಲಿಕ್ಕುಂಟು. ಕೆಲವರಿಗೆ ಸಿಹಿಯೇ ಆಗಬೇಕು, ಗುಳ್ಳ ಹುಳಿಯೂ ಕೂಡ ಪಾಯಸಕ್ಕಿಂತ ಸ್ವಲ್ಪ ಸಿಹಿ ಆಗಬೇಕು, ಹಿಂಗೆ ಹೇಳ್ತಕ್ಕಂಥ ಮಂದಿ ತುಂಬ ಮಂದಿ ಇರ್ತಾರೆ. ಹೀಗೆ ಆಹಾರದಲ್ಲಿ ಭಿನ್ನತೆ ಇದ್ದ ಹಾಗೆ ಜೀವನ ಸ್ವಭಾವದಲ್ಲೂ ಕೂಡ ಸಹಜವಾಗಿ ಭಿನ್ನತೆ ಬರಬೇಕಲ್ಲ. ಆದ್ದರಿಂದ ಸಾತ್ವಿಕರಿಗೆ ಸತ್ವದ ಪ್ರಚುರ ಆಗಿರತಕ್ಕಂತಹ ಸಂಗತಿಗಳ ಅರ್ಥ ಆಗಬೇಕು ಅನ್ನೋಂಥ ಸಾತ್ವಿಕ ಪುರಾಣಗಳ ರಚನೆ ಆಗ್ತದೆ. ರಾಜಸರಿಗೆ ಅವರಿಗಿಷ್ಟಪಟ್ಟ ಸಂಗತಿಗಳ ಅರ್ಥ ಆಗಬೇಕು ಅಂತ ಅಂಥ ಹಿನ್ನೆಲೆಯ ಪುರಾಣಗಳಾಗ್ತದೆ. ಆದರೆ ಪುರಾಣಗಳ ಎಲ್ಲ ಉದ್ದೇಶ ಅನ್ನುವಂಥದ್ದು ರಾಜಸಿಗರಿಗೆ ರಾಜಸ ಅರ್ಥ ಆಗಬೇಕು, ತಾಮಸಿಗರಿಗೆ ತಾಮಸ ಅನ್ನತಕ್ಕಂತಹ ಅರ್ಥ ಆಗಬೇಕು. ಇದು ಒಂದೇ ಅಲ್ಲ. ತಾಮಸ ಪುರಾಣವನ್ನು ಸಾತ್ವಿಕರು ಓದಿದಾಗ, ರಾಜಸ ಪುರಾಣವನ್ನು ಸಾತ್ವಿಕರು ಓದಿದಾಗ ಸಾತ್ವಿಕರು ಗ್ರಹಿಸುವಂಥದ್ದು ಸಾತ್ವಿಕ ಸಂಗತಿಯನ್ನೇ. ಯಾವತ್ತೂ ಕೂಡ ರಾಜಸ ಮತ್ತು ತಾಮಸ ಸಂಗತಿಯನ್ನು ಅವರು ಗ್ರಹಿಸೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಪುರಾಣಗಳ ರಚನೆಯನ್ನು ಅವರು ಮಾಡ್ತಾರೆ. ಅದು ಮಾಡಿ ಆದ ಮೇಲೆ ಮುಂದಕ್ಕೆ ಏನಾಗ್ತದೆ ಅಂತ ಹೇಳಿದರೆ ಭಾಗವತ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಭಾಗವತದ ಮಂಗಲವಾದ ಉಂಟಲ್ಲ, ಅದು ಒಂದು ಸಾಕ್ರಿ ರಸಾಯನ, ಮನಸ್ಸಿಗೆ ಅತ್ಯಂತ ತೃಪ್ತಿ ಕೊಡ್ತಕ್ಕಂತಹ ಒಂದು ಮಂಗಲವಾದ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಇದು ವೇದವ್ಯಾಸರು ಭಾಗವತ ಪುರಾಣಕ್ಕೆ ಮಾಡಿರತಕ್ಕಂತಹ ಮಂಗಲವಾದ. ಸಮಸ್ಯೆ ಏನಾಗಿದೆ, ದೇವರು ಇದ್ದಾನೆ ಅಂತ ಹೇಳಬೇಕೀಗ. ಆ ಹಿನ್ನೆಲೆಯಲ್ಲೇ ಇಷ್ಟೆಲ್ಲ ನಡೀತಾ ಇರುವಂಥದ್ದು. ದೇವರು ಇದ್ದಾನೆ ಅಂತ ಹೇಳೋದು ಹೇಗೆ? ನಮಗೇನೋ ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಪಿಜ್ಜ ಎಲ್ಲ ಹೇಳ್ತಾ ಬಂದಿದ್ದಾರೆ, ದೇವರುಳ್ಳೆರು ನಂಬಲೆ ಅಂತ ನಂಬ್ಕೊಂಡು ಬಂದಿದ್ದೇವೆ. ಹೊಸ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನಿಗೆ ಎಂಥದೂ ಗೊತ್ತಿಲ್ಲ, ದೇವರಿದ್ದಾನೆ ಅಂತ ಹೇಳಬೇಕು. ಹೇಗೆ ಹೇಳ್ತೀರಿ? ಅಲ್ಲ, ನಿಮ್ಮ ಅನುಭವ ಹೇಳ್ಬೋದು, ಆದರೆ ಅವನ ಅನುಭವ ಬೇರೆ ಅಲ್ವಾ? ಪ್ರತಿಯೊಬ್ಬನೂ ಕೂಡ ಅವನ ಅನುಭವದ ಹಿನ್ನೆಲೆಯಲ್ಲೇ ಒಂದೊಂದನ್ನು ಅರ್ಥ ಮಾಡಿಕೊಳ್ಳುವಂಥದ್ದಾಗ್ತಾ ಇರೋದ್ರಿಂದ ದೇವರು ಇದ್ದಾನೆ ಅಂತ ನೀವು ಪ್ರೂವ್ ಮಾಡುವ ಬಗೆಯಾದರೂ ಹೇಗೆ? ಅದಕ್ಕೆ ಹೇಳ್ತಾರೆ ವೇದವ್ಯಾಸರು, ಜನ್ಮಾದ್ಯಸ್ಯ ಯತಃ, ಈ ಜೀವಜಾತಿಯ ಜನ್ಮ, ಹುಟ್ಟು, ಸ್ಥಿತಿ, ಲಯ, ಸಮೃದ್ಧಿ, ಜ್ಞಾನ, ಅಜ್ಞಾನ, ದುಃಖ ಇತ್ಯಾದಿಗಳೆಲ್ಲ ಅಷ್ಟಕಗಳು ಅಂತ 8ರ ಪಟ್ಟಿಯನ್ನು ಮಾಡ್ತಾರೆ. ಈ 8ನ್ನು ಯಾರಿಂದ ಜೀವ ಅನ್ನುವಂಥದ್ದು ಪಡ್ಕೊಳ್ತದೆ ಅಂಥ ಭಗವಂತ ಅಂತ. ಇದನ್ನು ನಾವು ಒಪ್ಪಲೇಬೇಕಲ್ಲ. ಹುಟ್ಟಿಯಾದ ಮೇಲೆ ಗೊತ್ತು ನಮ್ಮ ಮಗು ಅಂತ. ಹುಟ್ಟುವುದಕ್ಕಿಂತ ಮುಂಚೆ ಇದು ಗಂಡೋ ಹೆಣ್ಣೋ ಗೊತ್ತುಂಟಾ? ಹುಟ್ಟುವುದಕ್ಕಿಂತ ಮುಂಚೆ ಇದು ಅಪ್ಪನಾಗಿ ಚಂದ ಉಂಟು, ಅಮ್ಮನ ಹಾಗೆ ಸಾಮಾನ್ಯ ಉಂಟು ಗೊತ್ತುಂಟಾ? ಇದು ಬಿಳಿ ಉಂಟು, ಇದು ಕಪ್ಪುಂಟು ಗೊತ್ತುಂಟಾ? ಏನೂ ಗೊತ್ತಿಲ್ಲಲ್ಲ ರೀ. ಸ್ಕ್ಯಾನ್ ಮಾಡಿ ನೋಡ್ಬೋದು, ಅದು ಬದ್ರ ಇಲ್ಲೀಗಲ್. ಅದು ಇವತ್ತು ಅದನ್ನು ಮಾಡಲಿಕ್ಕಿಲ್ಲ. ಹೇಗೆ ಗೊತ್ತಾಗ್ತದೆ? ಇನ್ನೂ ಒಂದು ಸ್ವಾರಸ್ಯದ ಸಂಗತಿಯನ್ನು ಗೊತ್ತಾ? ವಿಜ್ಞಾನಕ್ಕೆ ಇಷ್ಟು ಮುಂದಕ್ಕೆ ಹೋಯ್ತಲ್ಲ, ಅಮ್ಮ ಉಂಡಂತಹ ಆಹಾರ ಆ ಮಗುವಿಗೆ ಸರಬರಾಜಾಗ್ತದಲ್ಲ, ಅಂಥ ಮಹಾವಿಜ್ಞಾನವನ್ನು ಇವತ್ತು ಕೂಡ ವಿಜ್ಞಾನಿಗಳಿಗೆ ಕಂಡು ಹಿಡಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ಅವ ಭಗವಂತ ಎಂಥ ವಿಜ್ಞಾನಿ ಆಗಿರಬೇಕು ಯೋಚನೆ ಮಾಡಿ. ಒಂದು ನಾಭಿಯ ನಾಳದ ಮುಖಾಂತರ, ಒಂದು ಪೈಪದು, ಒಂದು ನಾಭಿಯ ನಾಳದ ಮುಖಾಂತರ ತಾಯಿ ಉಂಡಂಥ ಆಹಾರ ಮಗುವಿಗೆ ಸರಬರಾಜಾಗಿ ಮಗು ಸ್ವಸ್ಥವಾಗಿ ಚೆನ್ನಾಗಿ ಬೆಳೀತಾ ಉಂಟಲ್ಲ, ಬೆಳೆದಿದೆಯಲ್ವಾ, ಬೆಳೆದು ಹುಟ್ಟಿದೆಯಲ್ವಾ,
ಆ ಭಗವಂತ ಎಂಥ ವಿಜ್ಞಾನಿ ಆಗಿರ್ಬೇಕವ ಅಲ್ವಾ? ಸರಿಯಪ್ಪ, ಹುಟ್ಟಿದಂಥ ಮನುಷ್ಯ 5 ವರ್ಷದವರೆಗೆ ಉಂಟಲ್ಲ, ನಾವೇ ಪರಸ್ಪರ ಮಾತನಾಡ್ಕೊಳ್ತಾ ಇರುವಾಗ ಮಾತನಾಡ್ತೇವೆ, ಒಂದೇನು ದೇವರೇ ಕಾಪಾಡೋಡು ಮಾರ್ರೆ ಅಲ್ವಾ? ಎಷ್ಟಾಪತ್ತು ವಿಪತ್ತುಗಳು ಈ ಸುತ್ತಮುತ್ತಕ್ಕಿರ್ತದೆ ಒಂದು ಮಗುವಿನ ಪಾಲಿಗೆ. ಯಾವುದೂ ಕೂಡ ಈ ಮಗುವಿಗೆ ಅಂಟದಂತೆ, ಆ ನಂಟು ತಾಗದಂತೆ ಆ ಮಗುವನ್ನು ಬೆಳೆಸ್ತಾನಲ್ಲ ಭಗವಂತ. ಅದರಿಂದ ಇದು ಅವನಿಂದಲೇ ಆಗ್ತಾ ಉಂಟು ಅಂತ ನಾವು ಒಪ್ಪಲೇಬೇಕಲ್ಲ. ಸ್ಥಿತಿ ಮನುಷ್ಯನದ್ದು ಬಿಡಿ, ಬದುಕ್ತಾ ಇರೋ ನಮಗೆ ಕೆಲಸ ಉಂಟು, ಬ್ಯಾಂಕಲ್ಲಿ ಸ್ವಲ್ಪ ಅಕೌಂಟ್ ಉಂಟು, ಅದರಲ್ಲಿ ಸ್ವಲ್ಪ ಹಣ ಉಂಟು, ಏನೋ ಮಾಡ್ಕೊಂಡಿದ್ದೇವೆ, ನಾಳೆಗೆ ಸಮಸ್ಯೆ ಇಲ್ಲ ಅಂತ ಏನೋ ಮಾಡ್ಕೊಂಡಿದ್ದೇವೆ. ತಕ್ಕ ಮಟ್ಟಿಗೆ ನಮ್ಮ ಅಜ್ಜ ಮುತ್ತಜ್ಜನಿಂದ ಬಂದ ಆಸ್ತಿಯ ಭಾಗಗಳೆಲ್ಲ ನಮಗೆ ಸಿಕ್ಕಿದೆ, ನಾವು ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಆಯ್ತಲ್ಲ? ಸ್ವಲ್ಪ ಯೋಚನೆ ಮಾಡಿ, ಭಗವಂತನ ಸೃಷ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಇದೆಯಲ್ವಾ? ಆವನಾಧಾರ ಗರ್ಭದ ಶಿಶುವಿಗೆ, ಆವ ಪೋಷಕ ಅಡವಿಯೊಳಿದ್ದ ಮೃಗಗಳಿಗೆ, ಆವ ಪಾಲಿಪ ಮೃಗ ಪಶುಮುಖ್ಯ ಜೀವರಿಗೆ ದೇವಶ್ರೀ ಪುರಂದರ ವಿಠಲನಲ್ಲದೆ ಅಂತ ಪುರಂದರದಾಸರು ಹೇಳ್ತಾರೆ. ನಮ್ದಾಯ್ತು ಒಂದು ಹಕ್ಕಿ, ಕೊಕ್ಕಲ್ಲಿ ಆಹಾರ, ಅದರ ಕೊಕ್ಕಲ್ಲಿ ನೀರು ತೆಗೆಯುವಂಥ ಕೆಲಸ ಆಗಬೇಕು. ಹೇಗೆ ಮಾಡ್ತಾ ಉಂಟು? ಮನುಷ್ಯನಿಗೆ ಸಂಬಳ ಕಮ್ಮಿ ಆಯಿತು ಅಂತ ಸ್ಟ್ರೈಕ್ ಮಾಡುವುದನ್ನು ನೋಡಿದ್ದೇವೆ. ಒಂದೇ ಒಂದು ಪ್ರಾಣಿ ಮಾಡಲಿ ನೋಡುವ. ನಮಗಿವತ್ತು ಬಾಳೆಹಣ್ಣು ಸಿಗಲಿಲ್ಲ, ಮಂಗಗಳಿಂದ ಮುಷ್ಕರ ಬಂದಿದೆಯಾ? ಇಲ್ಲ ಅಲ್ವಾ? ಭಗವಂತ ಕೈ ಬಿಡೋದಿಲ್ಲ ರೀ. ಅಡವಿಯೊಳಿದ್ದ ಮೃಗಗಳಿಗೆ, ಅಡವಿಯಲ್ಲಿ ಎಷ್ಟು ಪ್ರಾಣಿ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇರ್ತವೆ, ಒಂದಷ್ಟು ಮರ್ಕಟ ಉಪದ್ರಗಳು ಎಲ್ಲ ಮನೆ ಸುತ್ತಮುತ್ತ. 6 ಗಂಟೆ ಆಗಲಿ ಮಂಗಗಳು ಎಲ್ಲಿ ಹೋಯ್ತು ಯಾರಿಗಾದರೂ ಗೊತ್ತುಂಟಾ? ಹೇಗೆ ಮಲಗ್ತಾವೆ? ನಮಗೆ ಒಂದು ದಿವಸ ಅಂಗಣದಲ್ಲಿ ಮಲಗಲಿಕ್ಕೆ ಪ್ರಾಬ್ಲಮ್, ಸರ್ಪ ಬರ್ತದೋ, ಮತ್ತೆ ಇನ್ನೊಂದು ರ್ಯಾಟ್ ಸ್ನೇಕ್ ಬರ್ತದೋ, ಮತ್ತಿನ್ಯಾವುದೋ ಬರ್ತದೋ, ಎಷ್ಟು ಹೆದರಿಕೆ. ಅವುಗಳೆಲ್ಲ ಮರದಲ್ಲೇ ಮಲ್ಕೊಳ್ತಾವಲ್ಲ, ಅಲ್ಲೇ ಇರೋದಲ್ವಪ್ಪ. ಇಂಥ ವಿಷಕಾರಿ ಜಂತುಗಳು ಪ್ರಾಣಿಗಳು ಯಾವುದೂ ಕೂಡ ಸಾಯಲಿಲ್ಲ, ಆ ಕಾಲದಲ್ಲಿ ಮರಣಕ್ಕೀಡಾಗಲಿಲ್ಲ. ಯಾರು ಕಾದದ್ದು? ಅಡವಿಯೊಳಿದ್ದ ಮೃಗಗಳಿಗೆ ಸೃಷ್ಟಿಯಾಯಿತು, ಸ್ಥಿತಿಯಾಯಿತು, ಲಯ. ಮತ್ತೆ ಒಂದು ದಿವಸ ಮಂಗಲ ಅಂತ, ಸಾವು ಅಂತ ಹೇಳಿದರೆ ಮಂಗಲ, ಅದನ್ನು ಕೊಡುವವ ಭಗವಂತ. ತನ್ನ ಕಡೆಗೆ ಆ ಮಗುವನ್ನು ತಬ್ಕೊಳ್ಳಿಕ್ಕೆ ಕರ್ಕೊಳ್ಳುವಂಥ ಕ್ರಿಯೆಗೆ ಸಾವು ಅಂತ ಹೆಸರು ಅಷ್ಟೇ. ನಾವೇನೇನೋ ಹೆದರ್ಕೊಳ್ತಾ ಇದ್ದೇವಪ್ಪ, ಅದು ಬೇಕಲ್ಲ. ಜ್ಞಾನ ಅಜ್ಞಾನ, ಇಡೀ ಈ ಭಾಗವತ ಪುರಾಣವನ್ನ ಕೇಳಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಪರೀಕ್ಷಿತ ಮಹಾರಾಜ ಬಹಳ ಜ್ಞಾನಿ. ಆದರೆ ಶಮೀಕ ಮಹರ್ಷಿಗಳಿಗೆ ಅಪಚಾರ ಮಾಡಿ ಅವನು ಕೂಡ ಅಜ್ಞಾನವನ್ನ ತೋರಿಸ್ಬಿಟ್ಟ ಅಲ್ಲ. ಯಾರು ಕೊಟ್ಟ ಈ ಜ್ಞಾನವನ್ನ? ಯಾರು ಕಸಿದ ಅವನ ಆ ಜ್ಞಾನ? ಯಾರು ಮತ್ತೆ ಆ ಹೊತ್ತಿಗೆ ಅವನ ತಲೆಯಲ್ಲಿಟ್ಟ ಅಜ್ಞಾನವನ್ನ? ಬಂಧ ಮೋಕ್ಷ ಬಂಧಕಗಳು ಯಾರಿಂದಾಗಿ ಸಿಕ್ಕಿದೆ? ಅದರಿಂದ ಬಿಡುಗಡೆ ಯಾರಿಂದಾಗಿ ಸಿಕ್ಕಿದೆ? ಇದಕ್ಕೋಸ್ಕರವಾಗಿ ಭಗವಂತನನ್ನು ಸ್ಮರಣೆ ಮಾಡಿ. ಇದು ಯಾವುದು ನಮ್ಮ ಕೈಯಲ್ಲಿಲ್ಲ ನೋಡಿ. ನಾವು ಹಾಗಬೇಕು, ಹೀಗೆ ಸುರತಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ್ತ, ಪದಚಾರಿಯಾಗುವುದು ಹರಿಚಿತ್ತವು ಅಂತ ದಾಸರು ಹೇಳ್ತಾರೆ. ಒಳ್ಳೆ ಹೆಂಡತಿ ಮಕ್ಕಳು ಮತ್ತೆ ಕುದುರೆ ಆಳು ಕಾಳು ಇತ್ಯಾದಿಗಳೆಲ್ಲ ಇದ್ದುಕೊಂಡು ಬದುಕಬೇಕು ಅಂತ ಬಯಸೋದು ಮನುಷ್ಯನ ಸಂಕಲ್ಪ. ಇವತ್ತು ನಡ್ಕೊಂಡೇ ಹೋಗಬೇಕು ಅಂತ ದೇವರ ಸಂಕಲ್ಪ. ಏನು ಮಾಡೋಣ? ನಮ್ಮ ಕೈಯಲ್ಲಿಲ್ಲ ಅಲ್ವಾ? ಬಂಧಕವೂ ಇಲ್ಲ, ಮೋಚಕವೂ ಎಂಥದೂ ನಮ್ಮ ಕೈಯಲ್ಲಿಲ್ಲ. ಇದೆಲ್ಲ ಅನುಭವದಲ್ಲಿರುವಂಥದ್ದಾದರೂ ನಾವು ಹೇಳುತ್ತೇವೆ ಏನಂತ ನಾನು. ಅದರಿಂದ ವೇದವ್ಯಾಸರು ಹೇಳ್ತಾರೆ, ಯಾರ ಅನುಗ್ರಹದಿಂದ, ಯಾರ ಕೃಪಾ ಕಟಾಕ್ಷದಿಂದ, ಯಾರ ದಯೆಯಿಂದ ಈ ಜನ್ಮಾದಿಗಳು ಸಂಭವಿಸಿದೆ ಅವ ಭಗವಂತ ಅಂತ. ಅಸ್ಯ ಪ್ರಮಾಣ ಪ್ರಮಿತಸ್ಯ ಜಗತಃ ಯಸ್ಮಾತ್ ಸಕಾಶಾತ್ ಭವತಿ ತದ್ ಬ್ರಹ್ಮ ಜಿಜ್ಞಾಸ್ಯಂ. ಇದೇ ಸೂತ್ರ ಬರ್ತದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಮೊದಲ ಸೂತ್ರ. ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ. ಹೇಗೆ ಜ್ಞಾನ ಮಾಡಬೇಕು? ಜನ್ಮಾದ್ಯಸ್ಯ ಯತಃ ಅಂತ 2ನೇ ಸೂತ್ರ. ಹೇಗೆ? ಶಾಸ್ತ್ರಯೋನಿತ್ವಾತ್ 3ನೇ ಸೂತ್ರ. ಅದನ್ನೇ ಮುಂದಕ್ಕೆ ವೇದವ್ಯಾಸರು, ಒಬ್ಬನೇ ವ್ಯಕ್ತಿ ಅಲ್ವಾ, ಬ್ರಹ್ಮಸೂತ್ರ ಮಾಡಿದ್ದು ಕೂಡ ಅವರೇ, ಭಾಗವತ ಮಾಡಿದ್ದು ಕೂಡ ಅವರೇ. ಅದೇ ಸಂಗತಿಯನ್ನು ಮತ್ತೆ ಹೇಳ್ತಾರೆ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್, ಜನ್ಮಾದ್ಯಸ್ಯ ಯತೋನ್ವಯಾತ್
ಅನ್ವಯಾತ್. ಇದನ್ನು ನೀವು ವಿಶೇಷವಾಗಿ ನೋಡಿ, ನೀವು ಆಲೋಚನೆ ಮಾಡಿ ನೋಡಿ. ಕಣ್ಣು ಮುಚ್ಚಿ ನಾವು ಹೇಳಿದ್ದು ನೀವು ನಂಬೋದು ಅಂತಲ್ಲ, ಆಲೋಚನೆ ಮಾಡಿ ನೋಡಿ. ಅನುಭವದ ಓರೆಗೆ ಹಚ್ಚಿ ಈ ಸಂಗತಿಗೆ ಒಂದು ರೀತಿಯ ಸತ್ಯ ನಿಷ್ಕರ್ಷವನ್ನು ಮಾಡಿ ಸತ್ಯದ ಕಡೆಗೆ ತಲೆ ಹಾಕ್ರಿ. ಅನ್ವಯಾತ್ ಹೇಗೆ ಹೇಗೆ ಅಂತ ಹೇಳಿದರೆ, ಈಗ ಇಲ್ಲಿ ಮನೆ ಕಟ್ಟಿದ್ದೇವೆ, ಈ ಮನೆ ಕಟ್ಟಿದ್ದೇವೆ ಅಂತ ಹೇಳಿದರೆ ನಾವು ಸಹಜವಾಗಿ ಹೇಳುತ್ತೇವೆ, ಇದನ್ನು ಕಟ್ಟಿದ್ದೊಬ್ಬ ಇಂಜಿನಿಯರು, ಆರ್ಕಿಟೆಕ್ಚರು ಯಾರನ್ನೋ ಒಬ್ಬನನ್ನು ಕರಿತೇವೆ, ಇದನ್ನು ಕಟ್ಟಿದ್ದು. ಅವನಿಗೆ ಇಡೀ ಮನೆಯದ್ದು ಗೊತ್ತಿರುತ್ತದೆ, ಎಲ್ಲಿ ಸ್ವಿಚ್ ಬೋರ್ಡು, ಸ್ವಾಮಿ ಇಂಥ ಒಂದು ರೂಮಿನ ಈ ಬಲ್ಬ್ ಕೆಲಸ ಮಾಡ್ತಾ ಇಲ್ಲ, ಗೊತ್ತಾಗ್ತದೆ ಅವನಿಗೆ ಎಲ್ಲೋ ಪ್ರಾಬ್ಲಮ್, ಅದು ಇಲ್ಲಿಂದ ಬಂದಿದೆ, ಆ ಕನೆಕ್ಷನ್ ಹಿಂಗೆ ಹೋಗಿದೆ, ಅದು ಸರಿ ಮಾಡಿದರೆ ಇದು ಸರಿ ಆಗ್ತದೆ ಅಂತ. ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾದಂತು ಅಂತ ಹೇಳಿದರೆ, ಮನೆ ಕಟ್ಟಿದ ಇಂಜಿನಿಯರ್ ಆದದ್ರಿಂದ ಅವನಿಗೆ ಗೊತ್ತಾಯಿತು ಅಲ್ವಾ? ಇದು ಪ್ರಪಂಚ. ನಾವು ಬರುವುದಕ್ಕಿಂತ ಮುಂಚೆಯೂ ಕೂಡ ಇತ್ತು, ನಾವು ನೋಡ್ತಾ ಇದ್ದೇವೆ, ನಾವು ಹೋದ ಮೇಲೂ ಕೂಡ ಇರ್ತದೆ. ಈ ಪ್ರಪಂಚ, ಈ ವಿಶ್ವ ಎಷ್ಟು ಒಂದು ನಿಯಮಬದ್ಧವಾಗಿ ಉಂಟು ಅಂತ ನೋಡಿದರೆ ಆಶ್ಚರ್ಯ ಆಗ್ತದೆ. ನೋಡಿ, ಸೂರ್ಯ ಉದಯಿಸ್ತಾನೆ ಬೆಳಿಗ್ಗಿನ ಹೊತ್ತು, ಸೂರ್ಯ ಅಸ್ತಮಿಸ್ತಾನೆ ಸಾಯಂಕಾಲದ ಹೊತ್ತು. ಮಳೆಗಾಲದಲ್ಲಿ ಮಳೆ ಬರ್ತದೆ, ಚಳಿಗಾಲದಲ್ಲಿ ಚಳಿ ಇರುತ್ತದೆ, ಸೆಕೆಗಾಲದಲ್ಲಿ ಸ್ವಲ್ಪ ಸೆಕೆಯ ಬೇಗೆಯನ್ನು ಅನುಭವಿಸ್ತೇವೆ ಅಲ್ವಾ? ಋತು ಧರ್ಮ ಯಾವುದೂ ಬಿಡಲಿಲ್ಲ, ಮಾಸಧರ್ಮ ಅದು ಯಾವತ್ತೂ ತನ್ನ ಧರ್ಮವನ್ನು ಬಿಟ್ಟುಕೊಡಲಿಲ್ಲ. ಮಾವಿನ ಮರದಲ್ಲಿ ಹುಟ್ಟುವ ಮಾವಿನ ಹಣ್ಣು ಎಂದೂ ಗೇರಾಗಿ ಪರಿಣಾಮ ಆಗಲೇ ಇಲ್ಲ. ಎಂಥ ಒಂದು ರೀತಿಯ ನಿಯಮಕ್ಕೆ ಬದ್ಧವಾಗಿ ಪ್ರಕೃತಿ ಕೆಲಸ ಮಾಡ್ತಾ ಉಂಟು. ನಾವು ಮಾಡಿದ್ದಲ್ಲ, ನಮ್ಮಂತೆ ಇನ್ನೊಬ್ಬ ವ್ಯಕ್ತಿಗೆ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಇದಂತೂ ಅವನಿಗೆ ಊಹಾತೀತ ಆಗಿರತಕ್ಕಂಥ ಸಂಗತಿ. ಹಾಗಿದ್ರೆ ಯಾರೋ ಒಬ್ಬ ಮಾಡಿರಬೇಕಲ್ಲ. ಯಾರವ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಇಂಜಿನಿಯರು? ಯಾರವ ಈ ಪ್ರಪಂಚದ ನಿರ್ಮಾತೃ? ಯಾರವ ಈ ಪ್ರಪಂಚದ ಒಂದು ರೀತಿಯ ಮಹಾ ಕರ್ತೃಪುರುಷ? ನಾವು ಯಾರೂ ಅಲ್ಲ ಅಂತಾದಾಗ ನಮ್ಮಂತಲ್ಲದ ಮತ್ತೊಬ್ಬ ಮಹಾಶಕ್ತಿಯನ್ನು ನಾವು ಊಹೆ ಮಾಡಲೇಬೇಕಲ್ಲ. ಅದಕ್ಕೆ ಹೇಳಿದರು ಅನ್ವಯಾತ್. ಇದ್ದಾನಪ್ಪ, ಒಬ್ಬ ಪುರುಷ ಇದ್ದಾನೆ, ಅವನಿಂದಾಗಿಯೇ ಭಯದಿಂದಾಗಿ ಗಾಳಿಗಳು ಪ್ರವಹಿಸ್ತಾಗಿವೆ. ಆ ಮಹಾಪುರುಷನ ಭಯದಿಂದಾಗಿ ಸೂರ್ಯ ತಪಿಸ್ತಾ ಇದ್ದಾನೆ. ಆ ಮಹಾಪುರುಷನ ಭಯದಿಂದಾಗಿ ಚಂದ್ರಮ ಆಹ್ಲಾದಕಾರಿಯಾದ ತಂಪಾದ ಜ್ಯೋತ್ಸ್ನವನ್ನು ಸುರಿಸ್ತಾ ಇದ್ದಾನೆ. ಆ ಮಹಾಪುರುಷನ ಭಯದಿಂದಾಗಿ ಮಳೆಗಳು ಬರ್ತಾಗಿದೆ, ಬೆಳೆಗಳು ಬೆಳೀತಾಗಿದೆ. ಇದೆಲ್ಲವೂ ನಡೀತಾ ಇರುವಂಥದ್ದು ಆ ಮಹಾಪುರುಷನ ಭಯದಿಂದ. ಬೀತಸ್ಮಾತ್ ಉಪನಿಷತ್ತು ಹೇಳುತ್ತದೆ. ಅದರಿಂದ ಅನ್ವಯಾತ್ ಏನು ಕಷ್ಟ ಇಲ್ಲ. ಶಾಸ್ತ್ರದ ಒಂದು ಚೂರು ಲವಲೇಶದ ಸಂಪರ್ಕ ಇಲ್ಲದ ವ್ಯಕ್ತಿಯೂ ಕೂಡ ಇದನ್ನು ನಂಬಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆಂತ ಹೇಳಿದರೆ ಕಣ್ಣು ಮುಂದೆ ಹೀಗೆ ನಾವು ನೋಡ್ತಾ ಇದ್ದೇವೆ. ಅನ್ವಯಾತ್. ಮತ್ತೆ ಇಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ, ಇಲ್ಲ ನಮಗಿನ್ನೂ ಕೂಡ ಭಗವಂತನ ವಿಷಯದಲ್ಲಿ ಇನ್ನೂ ಭರವಸೆ ಬರಲಿಲ್ಲ ಅಂತ ಹೇಳಿದರೆ ಇತರತಶ್ಚ ಅಂತ ಹೇಳಿದರು. ಇತರತಶ್ಚ ಅಂತ ಹೇಳಿದರೆ ಮಿಕ್ಕಿ ಉಳಿದಂತಹ ಕೆಲವೊಂದು ಪ್ರಮಾಣಗಳಿಂದಲೂ ಕೂಡ ಭಗವಂತಗಿದ್ದಾನೆ ಅನ್ನುವಂಥದ್ದನ್ನು ನಿಮಗೆ ಸಾಧಿಸಲಿಕ್ಕಾಗ್ತದೆ. ಯಾವ ಪ್ರಮಾಣದಿಂದ? ಯಾವ ಪ್ರಮಾಣದಿಂದ ಹೇಳಿದರೆ, ಈಗ ನಾನು ಬದ್ರಿಗೆ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ನಾನು ಹೋಗಿದ್ದೇನೆ, ಹೋಗಲಿಲ್ಲ ಅಂತ ಇಟ್ಕೊಳ್ಳಿ. ಹೊರಡಬೇಕು ಅಂತ ಈಗ ಸಂಕಲ್ಪ ಮಾಡಿದ್ದೇನೆ. ನಾನು ಮಾಡುವ ಮೊದಲ ಕೆಲಸ ಏನು ಹೇಳಿ? ಯಾರು ಬದ್ರಿಗೆ ಹೋಗಿದ್ದಾರೆ ಅವರ ಹತ್ರ ಒಮ್ಮೆ ಅವರನ್ನು ಭೇಟಿಯಾಗಿ ಕತೆ ಎಂಥದ್ದು ಸ್ವಾಮಿ ಅಂತ ಕೇಳ್ತೇನೆ. ಹೇಗೆ ಹೋಗಬೇಕು, ಏನು ಕತೆ, ಎಲ್ಲಿ ಹರಿದ್ವಾರ, ಎಲ್ಲಿ ಹೃಷಿಕೇಶ, ಅದನ್ನು ದಾಟ್ಕೊಂಡು ಹೋಗ್ತಕ್ಕಂಥ ಬಗೆ ಹೇಗೆ, ಎಲ್ಲಿ ಮತ್ತೆ ತಂಗುದಾಣ, ಯಾವ ಮಠಕ್ಕೆ ಹೋದರೆ ಒಳ್ಳೆಯದು ಕೇಳ್ತೇನೆ ಇಲ್ವಾ? ನಾವು ಕೇಳ್ತೇವೆ ಇಲ್ವಾ? ಕೇಳ್ತೇನೆ. ಕೇಳಿಕೊಂಡಾದ ಮೇಲೆ ಹೊರಡ್ತೇನೆ. ಸ್ವಲ್ಪ ಗೊತ್ತಿಲ್ಲದಿದ್ದರೂ ಕೂಡ ಗೊತ್ತಿದ್ದವರ ಹತ್ರ ಗೊತ್ತು ಮಾಡಿಕೊಂಡು ಆ ಕಡೆಗೆ ನಾನು ಹೊರಡ್ತೇನೆ ಅಲ್ವಾ? ಅದೇ ಸಂಗತಿಯನ್ನು ಭಗವಂತನ ವಿಷಯಕ್ಕೆ ನಾವು ಯಾಕೆ ಮತ್ತೆ ಅಪ್ಲೈ ಮಾಡ್ತಾ ಇಲ್ಲ? ನಮಗೆ ಗೊತ್ತಿಲ್ಲಪ್ಪ, ಭಗವಂತ ಏನು ಅಂತ ಗೊತ್ತಿಲ್ಲ. ಆದರೆ ನಮ್ಮ ಹಾಗೆ ಎಲ್ಲರೂ ಇದ್ದದ್ದ? ಈ ಭೂಮಿಯನ್ನು ಪವಿತ್ರೀಕರಿಸಿರ್ತಕ್ಕಂತಹ ಋಷಿ ಮುನಿಗಳ ಪರಂಪರೆ ಇದೆ. ಋಷಿಗಳು ಅಂತ ಹೇಳಿದರೆ, ಕವಿಗಳು ಅಂತ ಹೇಳಿದರೆ ಏನರ್ಥ? ಜ್ಞಾನಿಗಳು ಅಂತ. ಋಷಜ್ಞಾನೇ
ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ಯಾತಕ್ಕೋಸ್ಕರವಾಗಿ ಬಂದರು? ಯಾಕೆ ಅಂತ ಹೇಳಿದರೆ ಪೂರ್ಣ ಜೀವನ ಅನ್ನುವಂಥದ್ದನ್ನು ಭಗವತ್ ತತ್ವದ ಒಂದು ರೀತಿಯ ಅನ್ವೇಷಣೆಗೋಸ್ಕರವಾಗಿ ತಪಸ್ಸನ್ನು ಮಾಡಿದ್ರು. ತಪಸ್ಸನ್ನು ಮಾಡಿದಾಗ, ತಪಸ್ಸನ್ನು ನಿರಂತರವಾಗಿ ಮಾಡ್ತಾ ಇದ್ದಾಗ ಕೆಲವೊಂದು ಸಂಗತಿಗಳು ಅವರಿಗೆ ಸ್ಫುರಣೆಯಾಗ್ತದೆ. ಬರ್ದದ್ದಲ್ಲ, ನೆನಪಿಟ್ಕೊಳ್ಬೇಕು, ಸ್ಫುರಣೆಯಾಗುವಂಥದ್ದು. ನಮಗೂ ಕೂಡ ಕೆಲವೊಂದು ಸಂಗತಿಗಳು ತಟ್ಟನೆ ಹೊಳಿತದೆ. ನಾವೇನು ಋಷಿಗಳಷ್ಟು ಸಭ್ಯ ಹಾದಿಯಲ್ಲಿ ದಾರಿಯಲ್ಲಿ ನಡೀತಾ ಇಲ್ಲ. ಹಾಗಿದ್ರೂ ಕೂಡ ಸ್ವಲ್ಪ ನಮ್ಮ ರಕ್ತದಲ್ಲಿ ಆ ಮಹಾನುಭಾವರ ಕೊಂಚ ಅಂಶ ಅನ್ನುವಂಥದ್ದು ಇದ್ದದ್ರಿಂದ ಕೆಲವೊಂದು ಸಂಗತಿಗಳು ನಮಗೂ ಕೂಡ ಸ್ಫುರಿಸ್ತದೆ. ಸಂಸ್ಕಾರದ ಕಾರ್ಯಕ್ರಮವನ್ನು ಮಾಡ್ತಾ ಇರುವಾಗ ಒಂದನ್ನು ಇಂಚಂತಂದ್ರೆ ಎಡ್ಡೆ ರಪ್ಪ ಹೊಳಿತದೆ. ಏನೋ ಒಂದು ಕಾರ್ಯಕ್ರಮ, ಒಂದು ಹೋಮ, ಒಂದು ಹವನ ಇತ್ಯಾದಿಗಳನ್ನು ಮಾಡ್ತಾ ಹೀಗೆ ಮಾಡಿದರೆ ಇನ್ನೂ ಚೆಂದ ಆಗ್ತದೆ ಅಂತ ಇವತ್ತು ಗೊತ್ತಾಗ್ತದೆ. ಹೇಗೆ ಬಂತು? ನಮಗೂ ಹೊಳಿತದೆ, ಋಷಿಮುನಿಗಳಿಗೂ ಕೂಡ ಹೊಳೆದಿತ್ತು. ಆದರೆ ನಮಗೆ ಲೌಕಿಕ ಆಗಿರ್ತಕ್ಕಂಥ ಸಂಗತಿಯಲ್ಲಷ್ಟೇ ಹೊಳಿತದೆ. ಆದರೆ ಆ ಮಹಾನುಭಾವರಿಗೆ ಅಲೌಕಿಕ ಆಗಿರತಕ್ಕಂತಹ ಭಗವಂತನ ಕುರಿತಾದ ಸಂಗತಿಗಳು ಹೊಳೆಯಿತು. ಆ ಹೊಳೆದಂತಹ ಸಂಗತಿಗಳೇ ಅದನ್ನು ವೇದ ಅಂತ ಕರೆದರು. ವೇದಾಖ್ಯೆ ವೈನಂ ವೇದಯಂತಿ ತಸ್ಮಾದಾಹುರ್ವೇದಾಹ. ವೇದಗಳು ಅಂತ ಹೇಳಿದರೆ ಅದು ಮಾತ್ರ ಭಗವಂತನನ್ನ ತಿಳಿಸ್ಲಿಕ್ಕೆ, ಗುರುತಿಸ್ಲಿಕ್ಕೆ ಇರತಕ್ಕಂತಹ ಕೈದೀವಿಟಿಗೆಗಳು. ಅದನ್ನು ಹಿಡ್ಕೊಂಡು ಹೊರಡ್ಬೋದು. ಆದ್ದರಿಂದ ನಿಮಗೂ ಗೊತ್ತಾಗಲಿಲ್ಲ ವೇದ ಅನ್ನುವಂಥದ್ದನ್ನು ಸಹಾಯಕವಾಗಿ ಇಟ್ಟುಕೊಂಡು ಭಗವಂತನನ್ನು ಕಾಣುವ ಕೆಲಸ ಮಾಡ್ರಿ. ವೇದದಲ್ಲಿ ಸಂಹಿತ ಇದೆ, ಮತ್ತು ಬ್ರಾಹ್ಮಣಗಿದೆ, ಆರಣ್ಯಕಗಳಿದೆ, ಉಪನಿಷತ್ತುಗಳಿದೆ. ಅವೆಲ್ಲವೂ ಕೂಡ ಭಗವಂತ ಅನ್ನುವಂಥ ಒಂದು ಸಂಗತಿಯ ಬಗ್ಗೆ ಅದು ಹೇಳಲಿಕ್ಕೆ ಅಂತ ಬಂದಿರತಕ್ಕಂತಹ ವಾಂಗ್ಮಯ. ಅದರಿಂದ ಅನ್ವಯಾತು ಅಂತ ಹೇಳಿದರೆ ಇಂಥ ಕೆಲವೊಂದು ಪ್ರಮಾಣವನ್ನು ಅಂಗೀಕರಿಸಿಕೊಂಡು ಭಗವಂತನನ್ನ ಇದ್ದಾನೆ ಅನ್ನುವಂಥದ್ದನ್ನು ಒಪ್ಕೊಳ್ಳಿ. ಇತರತಶ್ಚ ಅರ್ಥೇಶು ಅಭಿಜ್ಞ. ನೋಡಿ, ಇಷ್ಟನ್ನ ಭಗವಂತ ಮಾಡುತ್ತಾ ಇದ್ದಾನೆ, ಎಲ್ಲವನ್ನ ಭಗವಂತ ಇಷ್ಟನ್ನ ಸೃಷ್ಟಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಗೆಲ್ಲ ಗೊತ್ತಿರಬೇಕು ಅನ್ನುವಂಥದ್ದನ್ನು ನಾವು ಒಪ್ಪಲೇಬೇಕಲ್ಲ. ಏನೋ ಒಂದು ಗೀಚಿ ಆದ ಕೂಡಲೇ ಒಂದು ಪಾಯಿಂಟ್ ಆಯಿತು ಅಂತ ಹೇಳಿದ್ರೆ ಒಂದು ಸರ್ತಿ ಆಗ್ತದೆ ಅಷ್ಟೇ. ಯಾವತ್ತೂ ಕೂಡ ನಾವು ಗೀಚಿದ್ದೆಲ್ಲ ಚಿತ್ರ ಆಗ್ತದ? ಇಲ್ಲ. ಅಂಥ ಚಿತ್ರ ಗೀಚಿಯಾದ ಕೂಡಲೂ ಕೂಡ ಒಂದು ಚಿತ್ರ ಅದು ನಿರ್ಮಾಣ ಆಗ್ತಾ ಉಂಟು ಅಂತ ಹೇಳಿದರೆ ಗೀಚಿದವ ಅದೆಷ್ಟೋ ವರ್ಷ ಅವ ಪರಿಶ್ರಮ ಮಾಡಬೇಕು ಅಂತ ಅರ್ಥ. ಅದೇ ರೀತಿ ಈ ಪ್ರಪಂಚ ಇಷ್ಟು ನಿಯಮಿತವಾಗಿ ಹೀಗೆಲ್ಲ ನಡೀತಾ ಉಂಟು ಕಾರ್ಯಕ್ರಮಗಳು, ಪ್ರತಿ ದಿವಸ ಆಗುವ ರೀತಿಯಕ್ಕೆ ನಾಳೆ ಮತ್ಯಾವುದೂ ಹೊಸತಿಲ್ಲ ಪ್ರಕೃತಿಯಲ್ಲಿ. ಅದೆಲ್ಲವೂ ಕೂಡ ಹಿಂದೆ ಹೇಗಿತ್ತು ಹಾಗೇ ಇದೆ ಅಂತ ಹೇಳಿದರೆ ಇದನ್ನು ಸೃಷ್ಟಿ ಮಾಡಿದವ ಅದೆಷ್ಟು ಮಹಾಜ್ಞಾನಿಯಾಗಿರಬೇಕವ. ಆ ಎಲ್ಲ ಪದಾರ್ಥಗಳ ಎಷ್ಟು ಒಂದು ರೀತಿಯ ಪ್ರಾವೀಣ್ಯತೆ ಅನ್ನುವಂಥದ್ದು ಅವನಿಗಿರಬೇಕು. ಅದರಿಂದ ಹೇಳಿದರು ಅರ್ಥೇಶು ಅಭಿಜ್ಞ. ಸ್ವರಾಟ್ ಮುಂದಕ್ಕೆ ಬಂದ ಶಬ್ದ. ಸ್ವರಾಟ್ ಅಂತ ಹೇಳಿದರೆ ಯಾರ ಸಹಾಯವೂ ಅವನಿಗೆ ಬೇಡ, ಯಾರ ಸಹಾಯವೂ ಬೇಡ. ನಮಗೆ ಪೂಜೆ ಕೂತ್ಕೊಂಡಿದ್ದೇವೆ, ಪೂಜೆ ಕೂತ್ಕೊಂಡಾಗ 3 ಜನ ಸಹಾಯಕ್ಕೆ ಬೇಕು. ಪೂಜೆಗೆ ನಾವು ಕೂತ್ಕೊಂಡದ್ದು ದಯಾ ಪುಷ್ಪ ಉಂಡು, ದಯಾ ಆರತಿ ಬತ್ತಿ ಬಾಡು, ನೈವೇದ್ಯ ಓಳುಂಡು, ಒಂದು ಮಗಳು ತಯಾರು ಮಾಡಬೇಕು, ಒಂದು ಹೆಂಡತಿ ತಯಾರು ಮಾಡಬೇಕು, ಮತ್ತೊಬ್ಬರು ಮನೆಯಲ್ಲಿದ್ದರೆ ಇನ್ನೊಂದು ತಯಾರು ಮಾಡಬೇಕು. ಒಂದು ಕೆಲಸ ಮಾಡಲಿಕ್ಕೆ ಪೂಜೆ ನಾವು ಸಂಕಲ್ಪ ಮಾಡಿದ್ದೇನು? ಪೂಜೆ ಮಾಡಲಿಕ್ಕೆ 3 ಜನ ಸಹಾಯ. ಆದರೆ ಯಾರು ಪೂಜೆಯನ್ನು ಮಾಡ್ತಾ ಇದ್ದೇನೆ ಅವ ಈ ವಿಶ್ವವನ್ನು ಸೃಷ್ಟಿ ಮಾಡ್ತಾ ಇದ್ದಾನಲ್ಲ, ಯಾರದ್ದಾದರೂ ಸಹಾಯ ತಗೊಂಡಿದ್ದಾನ? ಲಕ್ಷ್ಮೀ ಸ್ವಲ್ಪ ನಿನ್ನಿಂದ ಸಹಾಯ ಬೇಕು, ವಾಯು ನಿನ್ನಿಂದ ಸಹಾಯ ಬೇಕು, ಗರುಡ ಶೇಷರುದ್ರರೇ ಇಷ್ಟು ಕೆಲಸವನ್ನು ಕೊಟ್ಟಿರ್ಬೋದವ. ಆದರೆ ಅವನಿಗೆ ಆಗಲಿಲ್ಲ ಅಂತಲ್ಲ. ಆಯ್ತಲ್ಲ? ಹೀಗೆ ಅರ್ಥೇಶ್ವಭಿಜ್ಞ ಸ್ವರಾಟ್, ಸ್ವಸ್ಸು ರಾಜತೆ ಅಂತ ತನ್ನಿಂದ ತಾನೇ ಬೆಳಗ್ತಾನವ. ಮತ್ತೊಬ್ಬನ ಸಹಾಯಕ್ಕೆ ಯಾವತ್ತೂ ಕೂಡ ಅಪೇಕ್ಷೆಯನ್ನು ಪಡಲಿಲ್ಲ. ಮತ್ತೊಬ್ಬ ಇನ್ನೊಂದು ಕೆಲಸಕ್ಕೆ ಬೇಕು ಅನ್ನುವಂಥದ್ದನ್ನು ಯಾವತ್ತೂ ಬಯಸಲಿಲ್ಲ. ಅದರಿಂದ ಸ್ವರಾಟ್. ಇಂಥ ಭಗವಂತ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಇಡೀ ವೇದರಾಶಿಗಳನ್ನು, ಇಡೀ ವಾಂಗ್ಮಯ ಪ್ರಪಂಚವನ್ನು ಭಗವಂತ ಬ್ರಹ್ಮದೇವನಿಗೆ ಮೊದಲಾಗಿ ಉಪದೇಶಿಸಿದ. ಅದರಿಂದ ಬ್ರಹ್ಮದೇವರು
ಈ ಪ್ರಪಂಚದ ಮೊದಲ ಗುರು, ಭಗವಂತನನ್ನ ಕುರಿತಾಗಿ ಅವರು ಶಿಷ್ಯರು ನಮಗೆಲ್ಲ ಮೊದಲ ಆದ್ಯ ಗುರುಗಳು ಅಂತ ಲೆಕ್ಕ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಸರಿಯಪ್ಪ, ಆ ಭಗವಂತ ಯಾವ ಬ್ರಹ್ಮದೇವನಿಗೆ ಉಪದೇಶ ಕೊಟ್ಟ ಆ ವೇದವನ್ನು ಇಟ್ಕೊಂಡಾದರೂ ಓದ್ಕೊಂಡು ನಾವು ಭಗವಂತನನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡ್ಬೋದಲ್ಲ. ಏನು ಸಮಸ್ಯೆ? ಈಗ ನಮಗೆ ಯಾರಾದರೂ ಉಪದೇಶಕರು ಬೇಕಾ? ಯಾರಾದರೂ ಹೇಳುವವರು ಬೇಕಾ? ಸಿಗೋದಿಲ್ಲ ಸ್ವಾಮಿ, ಅವರೂ ಬಿಸಿ ಇವರೂ ಬಿಸಿ. ನಾವೇ ಓದ್ಕೊಂಡು ಏನಾದರೂ ಒಂದು ಅರ್ಥಾನುಸಂಧಾನಕ್ಕೆ ಬರ್ಬೋದಲ್ಲ. ಭಗವಂತನನ್ನ ತಿಳಿಲಿಕ್ಕೆ ಯಾರದ್ದಾದರೂ ಸಹಾಯ ಬೇಕಾ? ಪ್ರಶ್ನೆ ಬಂದರೆ ಮುಖ್ಯಂತಿ ಎಂ ಸೂರಯ. ಯಾರಾದರೂ ಚೆನ್ನಾಗಿ ತಿಳಿ ಹೇಳ್ತಕ್ಕಂಥ ಮಂದಿ ಸಿಗಲಿಲ್ಲ ಅಂತಾದರೆ ಭಗವಂತನನ್ನ ತಿಳಿಯುವ ವಿಷಯದಲ್ಲಿ ಸೂರಿಗಳು ಅಂತ ಹೇಳಿದರೆ ಪುರಾತನ ಈ ಪ್ರಪಂಚದ ಜ್ಞಾನಿಗಳು ಕೂಡ ಸ್ವಲ್ಪ ಎಡವುತ್ತಾರಪ್ಪ. ಭಗವಂತನನ್ನ ಒಂದು ಬ್ರಹ್ಮಸೂತ್ರಕ್ಕೆ ವೇದವ್ಯಾಸರ ನಂತರ 22-23 ಭಾಷ್ಯ ಬಂದಿದೆ ಅಂತ ಹೇಳಿದರೆ ಯೋಚನೆ ಮಾಡಿರಿ. 23 ಭಾಷ್ಯದಲ್ಲಿ 23 ರೀತಿಯಾಗಿ ಆ ಬ್ರಹ್ಮಸೂತ್ರಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ, ಅವರವರ ನೇರಕ್ಕೆ, ಅವರವರ ದೃಷ್ಟಿಕೋನಕ್ಕೆ ಸರಿಯಾಗಿ. ಇದು ಯಾವಾಗ? ಬ್ರಹ್ಮಸೂತ್ರ ಬಂದಾದ ಮೇಲೆ. ಹಾಗಿದ್ರೆ ಹೇಗೆ ಕತೆ? ಹೇಗೆ? ಅದರಿಂದ ಹೇಳಿದ್ರು ಮುಖ್ಯಂತಿಯಂ ಸೂರ್ಯ. ಯಾರ ಸಹಾಯವೂ ಇಲ್ಲದೆ, ಯಾರ ಅನುಕೂಲವನ್ನು ಕೂಡ ಪಡ್ಕೊಳ್ಳದೆ, ಗುರುವಿನ ಸಹಾಯವನ್ನು ಪಡ್ಕೊಳ್ಳದೆ ನಾನು ಭಗವಂತನನ್ನು ತಿಳಿತೇನೆ, ನಾನು ಭಗವಂತನನ್ನು ಅರಿತೇನೆ ಅಂತ ಯಾರಾದರೂ ಹೊರಟ್ರೆ ಬಹಳ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಭಗವಂತ ಸಿಗುವುದಕ್ಕಿಂತ ಜಾಸ್ತಿ ಅಜ್ಞಾನ ವಿಪ್ರಲಂಬಾದಿಗಳು ಸಿಗತಕ್ಕಂತಹ ಪರಿಸ್ಥಿತಿ ಇದೆ. ಆದ್ದರಿಂದ ನೀವು ಭಗವಂತನನ್ನು ಹುಡುಕ್ಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದರೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಒಬ್ಬ ಶ್ರೇಷ್ಠ ಆಗಿರತಕ್ಕಂಥ ಗುರುವನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ. ತೇಜೋ, ಭಗವಂತ ಸೃಷ್ಟಿಯನ್ನು ಮಾಡ್ತಾನಲ್ಲ, ಸೃಷ್ಟಿಯನ್ನು ಹೇಗೆ ಮಾಡಿದ? ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ತೇಜೋ, ಭಗವಂತನ ಸೃಷ್ಟಿಯಲ್ಲಿ 3 ರೀತಿ ನೋಡಿ. ಒಂದು ಭಗವಂತನ ಸೃಷ್ಟಿ, ಮತ್ತು ಭಗವಂತ ಜೀವಜಾತಿಗಳ ಸೃಷ್ಟಿ, ಮತ್ತು ಭಗವಂತ ಮಾಡಿದ ಪ್ರಪಂಚದ ಸೃಷ್ಟಿ, ಜಡ ಪ್ರಕೃತಿಯ ಸೃಷ್ಟಿ. ಭಗವಂತ ತನ್ನ ಸೃಷ್ಟಿಯನ್ನು ಮಾಡಿಕೊಂಡ. ಅಂದರೆ ಅವನೇ ರಾಮನಾಗಿ ಬಂದ, ಅವನೇ ಕೃಷ್ಣನಾಗಿ ಬಂದ, ಅವನೇ ಮತ್ತೆ ವರಾಹ, ಮತ್ಸ್ಯ, ಕೂರ್ಮಾದಿ ಅವತಾರವನ್ನು ತಾಳ್ತಾನೆ. ಅದು ಹೇಗೆ? ಆ ಅವತಾರವನ್ನ, ಭಗವಂತನ ಸೃಷ್ಟಿಯನ್ನು ನಾವು ಗ್ರಹಿಸುವ, ಅರ್ಥ ಮಾಡ್ಕೊಳ್ತಕ್ಕಂಥ ಬಗೆ ಹೇಗೆ ಅಂತ ಹೇಳಿದರೆ ತೇಜೋ ವಿನಿಮಯ ಆಗಿವ ಅಂತ. ಭಗವಂತನ ಸೃಷ್ಟಿ ಹೇಗೆ ಅಂತ ಹೇಳಿದರೆ ಒಂದು ದೀಪದಿಂದ ಮತ್ತೊಂದು ದೀಪ ತೆಗೆದ ಹಾಗೆ. ಈ ದೀಪದಿಂದ ಈ ದೀಪವನ್ನು ತೆಗಿತೇನಲ್ಲ, ಈ ದೀಪ ಚಿಕ್ಕದಾಯ್ತಾ, ಈ ದೀಪ ದೊಡ್ಡದಾಯ್ತಾ? ಹಾಗೇ ಇರ್ತದಲ್ಲ. ಅದೇ ರೀತಿ ಭಗವಂತನ ಮೂಲ ಅವತಾರ, ಮೂಲ ರೂಪಕ್ಕೂ ಭಗವಂತನ ಅವತಾರ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತ ಈ ರೀತಿಯಾಗಿ ತನ್ನಂತಾನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾನೆ ಅಂತ. ಭಗವಂತ ಜೀವಜಾತಿಗಳನ್ನು ಸೃಷ್ಟಿ ಮಾಡಿದ. ಭಗವಂತ ಬಿಂಬ, ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಅವ ಬಿಂಬ, ನಾವೆಲ್ಲ ಪ್ರತಿಬಿಂಬರು. ಹೇಗೆ ಸೃಷ್ಟಿ ಮಾಡ್ತಾನೆ? ವಾರಿ ವಿನಿಮಯ ಆಗಿವ. ವಾರಿ ವಿನಿಮಯ ಅಂತ ಹೇಳಿದರೆ ನೀರಿನಲ್ಲಿ ಭಗವಂತನ ಬಿಂಬ ಬಿದ್ದ ರೂಪದಲ್ಲಿ ನೋಡಿ. ಮೇಲೆ ಸೂರ್ಯ ಇರ್ತಾನೆ, ಕೆಳಗೊಂದು ಪಾತ್ರದಲ್ಲಿ ನಾವು ನೀರನ್ನು ಹಾಕಿದ್ದೇವೆ, ಆ ನೀರಿನ ಮೇಲೆ ಮೇಲಿದ್ದಂತಹ ಸೂರ್ಯನ ಪ್ರತಿಬಿಂಬ ಬೀಳುತ್ತದೆ. ಹೇಳಲಿಕ್ಕೇನು? ಇದು ಸೂರ್ಯ. ಪಾತ್ರದ ಪ್ರತಿಬಿಂಬವನ್ನು ನೋಡಿ ನಾವು ಏನು ಹೇಳ್ತೇವೆ? ಇದು ಸೂರ್ಯ. ಆದರೆ ಯೋಚನೆ ಮಾಡಿ, ಸೂರ್ಯನ ಆ ಎಲ್ಲ ಎನರ್ಜಿಗಳು ಈ ಪ್ರತಿಬಿಂಬದಲ್ಲಿ ಇರ್ತದಾ? ಸೂರ್ಯನ ಆ ಎಲ್ಲ ತಪನ ಶಕ್ತಿ ಈ ಪ್ರತಿಬಿಂಬದಲ್ಲಿ ಇರ್ತದಾ? ಸೂರ್ಯನ ಆ ಎಲ್ಲ ರೀತಿಯ ಸರ್ವ ವಿಶ್ವವನ್ನ ಪ್ರಕಾಶಗೊಳಿಸ್ತಕ್ಕಂತಹ ಮಹಾ ಸಾಮರ್ಥ್ಯ ಈ ಪ್ರತಿಬಿಂಬಕ್ಕೆ ಇರ್ತದಾ? ಇಲ್ಲ ಇಲ್ಲ. ಬಿಂಬದ ಶಕ್ತಿ ಬಿಂಬದ ಶಕ್ತಿಯೇ, ಪ್ರತಿಬಿಂಬದ ಶಕ್ತಿ ಪ್ರತಿಬಿಂಬದ ಶಕ್ತಿಯೇ. ಆದರೆ ಪ್ರತಿಬಿಂಬ ಬಂದದ್ದು ಹೌದು, ಅದನ್ನು ನೋಡಿ ನಾವು ಇದು ಸೂರ್ಯನ ಪ್ರತಿಬಿಂಬ ಅಂತ ಹೇಳಿದ್ದು ಕೂಡ ಹೌದು. ಭಗವಂತ ಬಿಂಬ, ಜೀವಜಾತಿಗಳೆಲ್ಲ ಪ್ರತಿಬಿಂಬ. ಹೇಗೆ ಸೃಷ್ಟಿ ಮಾಡ್ತಾನೆ? ವಾರಿ ವಿನಿಮಯ ಆಗಿವ. ನೀರಿನಲ್ಲಿ ಸೂರ್ಯ ತನ್ನ ಪ್ರತಿಬಿಂಬವನ್ನು ತೋರಿಸಿದಂತೆ. ಕನ್ನಡಿ ಮುಂದೆ ನಾವು ನಿಂತಾಗ ನಾವು ಬಿಂಬ, ಕನ್ನಡಿಯಲ್ಲಿ ಪ್ರತಿಬಿಂಬ. ಆದರೆ ಅದೇ ಚಾಲಾ ಪುರ್ಲು ಸೋಜುರಿಯೋ ಮರ್ರೈನಿ ಅಂತ ಹೇಳಿದರೆ ನಾನು ಚಂದ ಇದ್ರೆ ಚಂದ ಕಾಣ್ತೇನಪ್ಪ ಅಲ್ವಾ? ಕನ್ನಡಿಯನ್ನು ಬೈಲಿಕ್ಕುಂಟಾ? ಇಲ್ಲವೇ ಇಲ್ಲ. ಅದರಿಂದ
ಅವ ಬಿಂಬ, ನಾವು ಪ್ರತಿಬಿಂಬ. ಇನ್ನು ಜಗತ್ತು ಜಡ ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ. ಹೇಗೆ? ಮೃದ್ವಿನಿಮಯ ಆಗಿವ ಅಂತ. ಒಂದಷ್ಟು ಮಣ್ಣನ್ನು ತಂದಿತು, ಹದ ಮಾಡಿತು, ಘಟವನ್ನು ನಿರ್ಮಾಣ ಮಾಡಿತು, ಇಲ್ಲಿಟ್ಟಿತು. ಸೃಷ್ಟಿ ಮಾಡಿ ಆದಮೇಲೂ ಕೂಡ ಮಣ್ಣು ಹಾಗೆ ಇರ್ತದಲ್ವ. ಇದು ಜೀವ ಸೃಷ್ಟಿಯಾದ ಮೇಲೆ ಭಗವಂತ ಮಾಡತಕ್ಕಂತಹ ಜಡ ಪ್ರಕೃತಿಯ ಸೃಷ್ಟಿ. ಹೀಗೆ ಮಾಡ್ತಾ ಇದ್ದಾನವ. ಯತ್ರ ತ್ರಿಸರ್ಗೋ ಮೃಷ. ಈ ಸೃಷ್ಟಿ ಭಗವಂತನ ಯಾವ ಪ್ರಯೋಜನಕ್ಕೂ ಇಲ್ಲ ನೋಡಿ. ಭಗವಂತ ಸೃಷ್ಟಿ ಮಾಡ್ತಾನೆ ಯಾಕೆ ಗೊತ್ತಾ? ನಮ್ಮ ಉದ್ಧಾರಕ್ಕೆ ಮಾಡ್ತಾ ಇದ್ದಾನೆ. ಈ ಮಕ್ಕಳು ಶಾಲೆಯಿಂದ ಬಂದಾದ ಕೂಡಲೇ ಅಮ್ಮ ಒಂದು ಅರ್ಧ ಗಂಟೆ ತೆಗೆದಿಡ್ತಾರೆ, ಅಮ್ಮನೋ ಅಪ್ಪನೋ ಯಾರೋ ತೆಗೆದಿಡ್ತಾರೆ. ಏನಾದರೂ ಪ್ರಯೋಜನ ಉಂಟಾ? ಆ್ಯಕ್ಚುಲಿ ಅದು ಬಂದು ಹೇಳುತ್ತದೆ, ಇನ್ನು ಶಾಲೆಡು ಹಿಂಗೆಲ್ಲ ಆಯ್ತು ರೀ, ಈ ಪದ್ಯ ಹೇಳಿಕೊಟ್ರು, ಅಮ್ಮ ಭಾರಿ ತದೇಕ ಚಿತ್ತದಿಂದ ಕೇಳ್ತಾರೆ. ಹಾಗೆ ಕೇಳಿದಾಗ ಏನಾದರೂ ಪ್ರಯೋಜನ ಉಂಟು? ಅಮ್ಮನ ಉದ್ದೇಶ ಏನು ಹೇಳಿ? ಮಗು ಹೇಳಬೇಕು. ಮಗು ಹೇಳಿದ್ದನ್ನು ಅಮ್ಮ ಕೇಳ್ತಾ ಇದ್ದಾಳೆ ಅನ್ನುವಂತಹ ಭಾವ ಮಗುವಿಗೆ ಬರಬೇಕಷ್ಟೇ. ಅದು ಬಿಟ್ಟು ಏನುಂಟು? ಅರ್ಧ ಗಂಟೆ ದಂಡ ಅಷ್ಟೇ, ಏನೂ ಪ್ರಯೋಜನ ಇಲ್ಲ. ಇಡೀ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳು ಈ ರೀತಿಯಲ್ಲಿ ವ್ಯರ್ಥ ಆಗ್ತಾ ಉಂಟು ಅಂತ ಜ್ಞಾನಿಗಳೆಲ್ಲ ಹೇಳ್ತಾರೆ. ಬಿಡಿ, ಆದರೂ ತೆಗೆದಿಡ್ತೇವೆ. ಭಗವಂತನೂ ಕೂಡ ಸೃಷ್ಟಿಯನ್ನು ಮಾಡ್ತಾನೆ, ತನ್ನ ಯಾವ ರಮಣತೆಗೂ ಕೂಡ ಅಲ್ಲ, ತನ್ನ ಯಾವ ಸಂತೋಷಕ್ಕೂ ಕೂಡ ಅಲ್ಲ. ಆದರೆ ಪಾಪ ಎಷ್ಟೋ ಜೀವಜಾತಿಗಳು ಮೋಕ್ಷಕ್ಕೆ ಕಾಯ್ತಾ ಇರ್ತಾವಲ್ಲ, ಅಂಥ ಜೀವಿಗಳಿಗೊಂದು ವೇದಿಕೆ ಸಿದ್ಧ ಆಗಬೇಕಲ್ಲ, ಒಂದು ಅವಕಾಶ ಕೊಡಬೇಕಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಈ ಸೃಷ್ಟಿಯನ್ನು ಮಾಡಿದ ಅಂತ. ಎಂಥ ಚಂದದ ಮಾತು! ಯತ್ರ ತ್ರಿಸರ್ಗೋ ಮೃಷ. ಅವನ ಯಾವ ಕೈಂಕರ್ಯವೂ ಕೂಡ ವ್ಯರ್ಥ ಅಲ್ಲ, ಆದರೆ ಅದರ ಪ್ರಯೋಜನ ಅವನಿಗಿಂತ ಹೆಚ್ಚು ಮತ್ತೊಬ್ಬ ಅಂದರೆ ಜೀವಜಾತಿಗಳ ಕಡೆಗೆ ಜಾಸ್ತಿ ಇರುತ್ತದೆ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಎಲ್ಲವನ್ನ ತನ್ನ ಸ್ವ ಸಾಮರ್ಥ್ಯದಿಂದ ಮಾಡ್ತಾ ಇದ್ದಾನೆ. ಒಂದು ಚೂರೂ ಕಪಟಗಿಲ್ಲದ ಮೂರ್ತಿ ಭಗವಂತ, ನೆನಪಿಡಿ ಅಂತ ಹೇಳುತ್ತದೆ. ನಾವು ಯಾವ ಭಗವಂತನ ಕಥೆಯನ್ನು ಕೇಳಲಿಕ್ಕೆ ಹೊರಟಿದ್ದೇವೆ, ಯಾವ ಭಗವಂತನ ಮಹಿಮೆಯನ್ನು ನೋಡ್ಲಿಕ್ಕೆ ಹೊರಟಿದ್ದೇವೆ, ಆ ಪುಣ್ಯಾತ್ಮರಲ್ಲಿ ಲವಲೇಶದಷ್ಟೂ ಕೂಡ ಕಪಟ ಇಲ್ಲ ರೀ. ಕಪಟ ಇದ್ದಂತೆ ತೋರಿಸುವ ಕೆಲವೊಂದು ಸಂಗತಿಗಳಿದ್ರೆ ನಮ್ಮ ಅಜ್ಞಾನದಿಂದಷ್ಟೇ. ಭಗವಂತನಲ್ಲಿ ಕಪಟವೇ ಇಲ್ಲ. ಸದಾ ನಿರಸ್ತ ಕುಹಕಂ. ಅಂಥ ಭಗವಂತನನ್ನ ಮತ್ತೆ ವೇದವ್ಯಾಸರು ಮಂಗಲವಾದದಿಂದ ತನ್ನನ್ನೇ ಸ್ತುತಿಸ್ಕೊಳ್ತಾ ಇದ್ದಾರೆ, ಮತ್ತೊಬ್ಬನನ್ನಲ್ಲ. ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಅಂತ. ಭಗವಂತನನ್ನ ವೇದಗಳೂ ಕೂಡ ಹೇಳಿದ್ದು ಸತ್ಯ ಅನ್ನತಕ್ಕಂಥ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಉಪನಿಷತ್ತು ಹೇಳುತ್ತದೆ. ವೇದವ್ಯಾಸರು ಕೂಡ ಕೃಷ್ಣಂ ಪರಂ ಧೀಮಹಿ ಅಂತ ಹೇಳಲಿಲ್ಲ, ವಿಷ್ಣುಂ ಪರಂ ಧೀಮಹಿ ಅಂತ ಹೇಳಲಿಲ್ಲ, ಯಾವ ಶಬ್ದವನ್ನು ಕೂಡ ಹೇಳಲಿಲ್ಲ. ಸತ್ಯಂ ಪರಂ ಧೀಮಹಿ ಅಂತ ಹೇಳಿದರು. ಯಾಕೆ ಗೊತ್ತಾ? ಅದವನ ಸಂಕಲ್ಪ. ಸತ್ಯ ಅನ್ನುವಂಥದ್ದು ಭಗವಂತನ ಸಂಕಲ್ಪ. ಅದು ಬೇರೆಯಲ್ಲ, ಭಗವಂತ ಬೇರೆಯಲ್ಲ ಅಂತ. ನಮ್ಮದು ಕೂಡ ಸಂಕಲ್ಪ ಸತ್ಯ ಆಗಬೇಕು ಅಂತ. ಎಲ್ಲ ಬುಕ್ಸಾರ ತಿಂಚಿ ಜಾಗಿಂಗ್ ಪೋಡು ಡಾಕ್ಟರ್ ವೆಯ್ಟ್ ಜಾಸ್ತಿ ಅದನ್ನ ಪಂತೇವ್ರಿ ಅಲ್ವಾ? ನಾಳೆ ಬೆಳಿಗ್ಗೆಯಿಂದ ಹೋಗ್ಬೇಕ್ರಿ, ನಾಳೆಯಿಂದ ಎಣ್ಣೆ ಪದಾರ್ಥವನ್ನು ಬಿಡಬೇಕು. ನಮ್ಮ ಸಂಕಲ್ಪ. ಎಲ್ಲ ಮನುಷ್ಯ ಸಂಕಲ್ಪ ಮಾಡ್ತಾನೆ, ಮತ್ತೆ ಡಾಕ್ಟ್ರನ್ನೇ ಬಿಡ್ತಾನೆ. ಯಾರು ನಡಿಬೇಕು ಅಂತ ಹೇಳ್ತಾರೆ ಆ ಡಾಕ್ಟ್ರನ್ನ ಬಿಡ್ತಾನೆ. ಆದರೆ ನಡೆಯುವಂಥ ಕೆಲಸ ನಮ್ಮ ಸಂಕಲ್ಪ ಹೀಗಾಗ್ತಾ ಇರ್ತದೆ. ಯಾವ ಸಂಕಲ್ಪವೂ ಕೂಡ ಸತ್ಯದ ಕಡೆಗೆ ಹೋಗೋದು ಬಹಳ ಕಡಿಮೆ. ಕೆಲವೊಂದು ಸಭ್ಯ ವ್ಯಕ್ತಿಗಳು ಇದ್ದಾರೋ ಏನೋ ಪುಣ್ಯಾತ್ಮರು, ಆದರೆ ತುಂಬ ಮಂದಿ ಕಷ್ಟ ಆಗ್ತದೆ. ಈ ಸರ್ತಿ ಏಕಾದಶಿ ತಾನೇ ಉಪವಾಸ ಸಂಪುಡು ಮಾಡಬೇಕು, ಅದು ಏಕಾದಶಿ ಬರೋದು ನಿಲ್ಲೋದೂ ಇಲ್ಲ, ನಮ್ಮಿಂದ ಪೂರ್ತಿ ಆಗೋದು ಇಲ್ಲ. ಇಂಥ ಸಂಗತಿಗಳೆಲ್ಲ ಆಗ್ತಾ ಇರ್ತದೆ. ಭಗವಂತ ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ. ಯಾವತ್ತೂ ಬೇರೆಯನ್ನು ಮಾಡೋದೇ ಇಲ್ಲ ರೀ. ಅದರಿಂದ ಸತ್ಯಂ ಪರಂ ಇಹಕ್ಕೆ ಮಾತ್ರ ಅಲ್ಲ, ಅಲ್ಲೂ ಕೂಡ ಗತಿಯಾಗಿರತಕ್ಕಂಥ ಭಗವಂತನನ್ನು ನಾನು ಧ್ಯಾನಿಸ್ತೇನೆ. ಧೀಮಹಿ. ಧೀಮಹಿ ಶಬ್ದವನ್ನು ಸಾಮಾನ್ಯವಾಗಿ ನಾವೆಲ್ಲ ಕೇಳಿದ್ದೇವೆ. ನಾವು ನಿತ್ಯ ಜಪ ಮಾಡ್ತಕ್ಕಂಥ ಒಂದು ಮಹಾಮಂತ್ರದಲ್ಲಿ ಆ ಶಬ್ದ ಅಡಗಿದೆ ಅಲ್ವಾ? ಅದೇ ಗಾಯತ್ರಿ ಮಂತ್ರ. ತತ್ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಅಂದರೆ ಇಡೀ ಭಾಗವತ ಏನಿದೆ ಅದು ಗಾಯತ್ರಿ ಮಂತ್ರದ ಒಂದು ರೀತಿಯ ಭಾಷ್ಯ ರೂಪದಲ್ಲಿ ಇರತಕ್ಕಂಥದ್ದು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೋ ಎಂಬಂತೆ ಆ ಶಬ್ದವನ್ನು ವಿಶೇಷವಾಗಿ ಕೊಟ್ಟು ಮಂಗಲವಾದವನ್ನು ಮಾಡ್ತಾರೆ. ಅಲ್ಲಿಗೆ ಮಾತ್ರ ಅಲ್ಲ, ಧರ್ಮಪ್ರೋಜ್ಜಿತ ಈ ಒಂದು ಗ್ರಂಥ ಅಂತ ಇದ್ದರೆ ಅಥವಾ ಒಂದು ಸಂಗತಿ, ಒಂದು ಶಾಸ್ತ್ರ ಅಂತ ಇದ್ದರೆ ಅದಕ್ಕೊಂದು ನಿಯಮ ಇದೆ. ಇದಕ್ಕೆ ಯಾರು ಅಧಿಕಾರಿಗಳು,
ಇದಕ್ಕೆ ವಿಷಯ ಏನು, ಮತ್ತು ಇಲ್ಲಿ ಫಲ ಏನು ಇತ್ಯಾದಿಗಳನ್ನೆಲ್ಲ ಅಧಿಕಾರ ಚತುಷ್ಟ ಅಂತ ಹೇಳಿ ಅದನ್ನು ಅನುಬಂಧ ಚತುಷ್ಟಯ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆದ್ದರಿಂದ ಏನು ಈಗ ಭಾಗವತದಲ್ಲಿ ವಿಷಯ ಏನು ಅದಕ್ಕೆ ಹೇಳ್ತಾರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಈ ಸಮಗ್ರ ಆಗಿರತಕ್ಕಂತಹ ಭಾಗವತದಲ್ಲಿ ವಿಷಯ ಯಾವುದು ಅಂತ ಹೇಳಿದರೆ, ಯಾವುದೇ ರೀತಿಯ ಕಪಟ ಇಲ್ಲದ ಧರ್ಮ ಮತ್ತೆ ಭಗವಂತ ಇದೆ. ಧರ್ಮದಲ್ಲಿ ಕಪಟ ಇರ್ತದ? ಇರ್ತದೆ ಅಂತ. ಧರ್ಮದಲ್ಲಿ ಕಪಟ ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ನೋಡುವುದಕ್ಕೊಂದು ಧರ್ಮ ಅಂತ, ಮಾಡೋದು ಇನ್ನೊಂದು ಅಂತ ನಾವು ಮಾಡ್ಕೊಂಡಾಗಿದೆ ಅಲ್ವಾ? ಏನು ಮಾಡೋಣ ಹೇಳಿ? ನಮ್ಮದು ನೋಡೋದೊಂದು ಮಾಡೋದೊಂದು ಅಂತ ಬೇರೆ ಬೇರೆ ರೀತಿಯ ಕೈಂಕರ್ಯಗಳು ನಡೀತಾ ಇರ್ತದೆ. ಆದ್ದರಿಂದ ಮತ್ತೆ ಎಚ್ಚರಿಸ್ತಾರೆ, ಕಪಟ ಇಲ್ಲದ ಧರ್ಮ ಅನ್ನುವಂಥದ್ದು ಇಲ್ಲಿ ವಿಷಯ. ಆ ಧರ್ಮ ಮತ್ತೆ ಎಲ್ಲಿಗೆ ಪರ್ಯವಸಾನಗೊಳ್ಳಿಕ್ಕೆ ಅಂತ ಹೊರಟಿದೆ ಭಗವಂತ, ಅವನೂ ಕೂಡ ವಿಷಯ. ಆಯ್ತಾ? ಎರಡನೇದು ಏನು? ಯಾರಿದಕ್ಕೆ ಅಧಿಕಾರಿ? ಇದನ್ನು ಕೇಳಲಿಕ್ಕೆ ಅಧಿಕಾರಿ ಯಾರು ಅಂತ? ನಿರ್ಮತ್ಸರಾಣಾಂ ಸತಾಂ. ಮಾತ್ಸರ್ಯ ಇಲ್ಲದ ಸಜ್ಜನ ವರ್ಗದ ಬಂಧುಗಳು ಅಂತ ಯಾರು ಇರ್ತಾರೆ, ಮುಂದಕ್ಕೆ ಕಪಿಲ ಮಹಾಮುನಿ ಒಂದಷ್ಟು ಸಭ್ಯರ ಲಕ್ಷಣವನ್ನು ಹೇಳ್ತಾನೆ. ಆ ಲಕ್ಷಣಬದ್ಧ ಲಾಕ್ಷಣಿಕರು ಅಂತ ಯಾರೆಲ್ಲ ಇರ್ತಾರೆ ಅವರು ಇದಕ್ಕೆ ಅಧಿಕಾರಿಗಳು. ಏನು ಪ್ರಯೋಜನ? ಅವರು ಹೇಳ್ತಾರೆ, ಸದ್ಯೋ ಹೃದಯವರುದ್ಧತೆತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್ ಅಂತ. ಹೃದಯದ ಗಂಟು ಅಂದರೆ ಬಂಧನದಲ್ಲಿರತಕ್ಕಂಥ ಒಂದು ರೀತಿಯ ಮಹಾಗ್ರಂಥಿಯನ್ನು ಕಟ್ಟಿಕೊಂಡಿಟ್ಟಿದ್ದೇವಲ್ಲ, ಅದನ್ನು ಬಿಡಿಸುವಂಥದ್ದೇ ಇದರ ಮಹಾಪ್ರಯೋಜನ ಅಂತ. ನಮಗೇನು ಗೊತ್ತಾ, ಈ ಸುಖ ಅನ್ನುವಂಥದ್ದನ್ನು ಪ್ರಪಂಚದಲ್ಲಿ ಏನು ನೋಡ್ತಾ ಇದ್ದೇವೆ, ದುಃಖ ಸಮ್ಮಿಶ್ರ. ಆ ಸುಖವನ್ನು ಪೂರ್ತಿ ಅನುಭವಿಸುವುದಕ್ಕಿಂತ ಮುಂಚೆ ಯಾವುದೋ ಒಂದು ದುಃಖ ತಯಾರಾಗಿರ್ತದೆ. ಮತ್ತು ದಿವಸವೂ ಕೂಡ ಇದೆ ಅಲ್ವಾ? ಇದೇ ರೀತಿ ನಡೀತಾ ಉಂಟು. ಅದರಿಂದ ಈ ದುಃಖದ ಲವಲೇಶ ಇಲ್ಲದ ಸುಖ ಅನ್ನುವಂಥದ್ದು ಯಾವುದಾದ್ರೂ ಇದ್ದರೆ, ಅದು ಬೇಕು ಅಂತ ನಾವು ಬಯಸುವುದು ಹೌದಾದರೆ, ಭಾಗವತದ ಶ್ರವಣ ಅನ್ನುವಂಥದ್ದು ಅತ್ಯಗತ್ಯವಾಗಿ ಮಾಡಬೇಕು ಅಂತ ಹೇಳಿ, ನಿಗಮಕಲ್ಪ ತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ ಹೇಳಿ ಅತ್ಯದ್ಭುತವಾಗಿ ಈ ಭಾಗವತದ ಮಹತ್ವವನ್ನು ಹೇಳ್ತಾರೆ. ಭಾಗವತ ಅಂತ ಹೇಳಿದರೆ ಏನು? ವೇದಗಳೆಂಬ ಮಹಾವೃಕ್ಷದಲ್ಲಿ ಹೊರಟ ವೃಕ್ಷ ಅಂತ ಹೇಳಿದರೆ ಮೇಲಕ್ಕೆ ಬರ್ತದೆ, ರೆಂಬೆ ಕೊಂಬೆಗಳು ಹುಡ್ತದೆ, ಮತ್ತು ಒಂದಷ್ಟು ಚಿಗುರೆಲೆಗಳು ಬರ್ತದೆ, ಅದು ಬಲಿತ ಎಲೆಗಳಾಗಿ ಪರಿಣಾಮ ಹೊಂದುತ್ತದೆ, ಕೊನೆಗೆ ಬೀಜಾಂಕುರ ಆಗ್ತದೆ, ಅಂದರೆ ಯಾವುದೋ ಒಂದು ರೀತಿಯ ಫಲದ ದರ್ಶನ ಆಗ್ತದೆ, ಅದು ಬಲಿತದೆ, ಅದು ಮತ್ತೆ ಹಣ್ಣಾಗಿ ಪರಿಣಮಿಸ್ತದೆ. ಭಾಗವತ ಏನು ಗೊತ್ತಾ? ವೃಕ್ಷ ಅಲ್ಲ, ಬೇರಲ್ಲ, ರೆಂಬೆಯಲ್ಲ, ಕೊಂಬೆಯಲ್ಲ, ತೊಗಟೆಯಲ್ಲ, ಎಲೆಗಳಲ್ಲ, ಮತ್ತೆ ಆ ಇಡೀ ಮರದಲ್ಲಿ ಹೊರಟ ಪಕ್ವಾಗಿರತಕ್ಕಂಥ ಹಣ್ಣುಂಟಲ್ಲ, ಅದು ಭಾಗವತ ಅಂತ. ಅದೂ ಕೂಡ ಎಂಥ ಹಣ್ಣು? ಶುಕಮುಖಾತ್ ಅಮೃತದ್ರವ ಸಂಯುತಂ. ಶುಕ ಅಂತ ಹೇಳಿದರೆ ಎರಡರ್ಥ, ಗಿಳಿ ಅಂತ ಒಂದರ್ಥ, ಮತ್ತೊಂದು ಅರ್ಥ ಶುಕ ಅಂತ ಹೇಳಿದರೆ ಶುಕಾಚಾರ್ಯರು ಅವರ ಮುಖಾರವಿಂದದಿಂದ ಹೊರಟ ಭಾಗವತ. ಇಂಥ ಭಾಗವತವನ್ನು ಏನು ಮಾಡಬೇಕು? ಒಳ್ಳೆ ಒಂದು ಮಾವಿನ ಹಣ್ಣು ಬಂದರೆ ನಾವು ಫಸ್ಟ್ ಎಣಿಸೋದೇನು ಹೇಳಿ? ಎಲ್ಲ ರಸಾಯನ ಬಿಡು ಅಲ್ವಾ? ಪಿಬತ ಭಾಗವತ ರಸಂ. ಅವರು ಕೂಡ ಅದನ್ನೇ ಹೇಳ್ತಾರೆ, ನೀವು ಕೂಡ ರಸಾಯನ ಮಾಡಿ. ರಸಾಯನ ಇದೆ, ಅದನ್ನು ಪಾನ ಮಾಡಿ. ಎಂಥ ರಸಾಯನ? ಭಾಗವತ ಅನ್ನತಕ್ಕಂಥ ರಸಾಯನ ಇದೆ, ನಿಮ್ಮ ಕಣ್ಣು ಮುಂದೆ ಇದೆ, ಅದನ್ನು ಪಾನ ಮಾಡಿ. ಭುವಿ ರಸಿಕಾಹ ಭುವಿ ಭಾವುಕಾಹ ಅಂತ. ಸ್ವಲ್ಪ ರಸಿಕತನ ಬೇಕ್ರಿ. ರಸಿಕತನ ಬೇಕು ಅಂತ ಹೇಳಿದರೆ ಆ ರಸಾಯನವನ್ನು ಪಾನ ಮಾಡಲಿಕ್ಕೆ ಇಚ್ಛೆ ಅನ್ನುವಂಥದ್ದು ಇರಬೇಕು ಅಂತ, ಮತ್ತಿನ್ಯಾವುದೋ ರಸಿಕತೆ ಅಲ್ಲ. ಭುವಿ ಭಾವುಕಾಹ, ಇದು ಎಂಥ ರಸಿಕತನ? ಭಾವುಕತನತ ರಸಿಕತನ ಅಂತ. ಎಲ್ಲಿಗೆ ಟಚ್ ಆಗ್ತಕ್ಕಂತಹ ರಸಿಕತನ, ಬರೀ ರಸಿಕತನ ಅಲ್ಲ. ಬರಿಯ ರಸಿಕತನ ಅನ್ನುವಂಥದ್ದು ಕಾಳಿದಾಸನ ಕಾವ್ಯದಲ್ಲೂ ಸಿಗ್ತದೆ.
ಭವಭೂತಿಯ ಕಾವ್ಯದಲ್ಲೂ ಸಿಗ್ತದೆ. ಇನ್ನಿತರ ಒಂದಷ್ಟು ಕಾವ್ಯಗಳಲ್ಲೆಲ್ಲ ರಸ 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 ಅಂತ ಹೇಳ್ತಾರೆ, ಆನಂದವರ್ಧನ ಅಂತ ಅವರ ರಸಶಾಸ್ತ್ರ ಇತ್ಯಾದಿಗಳೆಲ್ಲ ಹೇಳ್ತಾರೆ, ಅದರಲ್ಲೆಲ್ಲ ಸಿಗ್ತದೆ. ಆದರೆ ಏನು ಪ್ರಯೋಜನ, ಏನು ಉದ್ಧಾರ ಆಯಿತು? ಈ ರಸಾಯನವನ್ನು ಕುಡಿಯಿರಿ, ಮತ್ತೆ ಹುಟ್ಟದ ಲೋಕಕ್ಕೆ ತೆರಳುತ್ತೀರಿ ಅನ್ನತಕ್ಕಂಥ ಮಾತನ್ನು ಹೇಳಿ ಮುಂದಕ್ಕೆ ಅಧಿಕೃತವಾಗಿ ಭಾಗವತವನ್ನು ಪ್ರವೇಶ ಮಾಡುವಂಥದ್ದಾಗ್ತದೆ. ಎಲ್ಲಿ ಸೂತ ಪುರಾಣಿಕರು ಒಂದು ಮಹಾ ಸತ್ರಯಾಗವನ್ನು ಮಾಡ್ತಾ ಇರ್ತಾರೆ. ಸಹಸ್ರ ಸಮಮಾಸತ ತಗೇಕದಾತು ಮುನಯ ಪ್ರಾತರುಹುತ ಹುತಾಗ್ನಯ ಸತ್ಕೃತಂ ಸೂತಮಾಸೀನಂ ಪಪೃಚ್ಛಮಿದಮಾದರಾತ್ ಅಂತ ಹೇಳಿ ಪ್ರಾರಂಭ ಆಗ್ತದೆ. ಸೂತ ಪುರಾಣಿಕರು ಒಂದು ಸಹಸ್ರ ಸಮ ಅನ್ನತಕ್ಕಂತಹ ಮಹಾಯಜ್ಞವನ್ನು ಮಾಡ್ತಾ ಇರುವಾಗ ಆ ಯಜ್ಞದಲ್ಲಿ ಅಚಾನಕ್ಕಾಗಿ ಶೌನಕಾದಿಗಳು ಯಜ್ಞವನ್ನು ಮಾಡ್ತಾ ಇರುವಾಗ ಆ ಯಜ್ಞಕ್ಕೆ ಅಚಾನಕ್ಕಾಗಿ ಸೂತ ಪುರಾಣಿಕರು ಬರ್ತಾರೆ. ಶೌನಕಾದಿಗಳು ಯಜ್ಞ ಮಾಡೋದು, ಸೂತ ಪುರಾಣಿಕರು ಬರ್ತಾರೆ. ಸೂತ ಪುರಾಣಿಕರು ಬಂದಾಗ ನಿಜವಾಗಿ ಶೌನಕರು ನಮ್ಮ ಇವತ್ತಿನ ಕಾಸ್ಟಿಸಮನ್ನು, ಜಾತಿ ವಿಪರೀತವಾದವನ್ನು ನೋಡುವುದಂತಾದರೆ ಇಲ್ಲಿ ಈ ಸಂಗತಿ ನೋಡಿ, ಶೌನಕಾದಿ ಮಹರ್ಷಿಗಳು ಯಾರು ಇರ್ತಾರೆ ಬ್ರಾಹ್ಮಣರು. ಸೂತ ಪುರಾಣಿಕರು ಅಂತ ನಾವು ಯಾರನ್ನ ಇವತ್ತು ಕರಿತೇವೆ ಸೂತರು ಅಂತ, ಜಾತ್ಯ ಕೊನೆಯ ಒಂದು ರೀತಿಯ ಕೆಟಗರಿಯಲ್ಲಿ ಬರತಕ್ಕಂಥ ವ್ಯಕ್ತಿ. ಡ್ರೈವರ್ ಸನ್ ಅಂತ, ಒಬ್ಬ ಗಾಡಿ ಹೊಡೆಯುವವನ ಮಗ. ವ್ಯತ್ಯಾಸ ನೋಡಿ, ಪ್ರಶ್ನೆ ಆಚೀಚೆ, ಪ್ರಶ್ನೋತ್ತರಗಳ ಆಚೀಚೆ ಆಗಬೇಕಿತ್ತು. ಸೂತರು ಪ್ರಶ್ನೆ ಕೇಳುವವರಾಗಬೇಕಿತ್ತು, ಶೌನಕರು ಉತ್ತರ ಹೇಳುವವರಾಗಬೇಕಿತ್ತು. ಆದರೆ ಉಲ್ಟಾ ಆಗ್ತಾ ಉಂಟು. ಶೌನಕರು ಕೇಳ್ತಾ ಇದ್ದಾರೆ, ಸೂತರು ಹೇಳ್ತಾ ಇದ್ದಾರೆ. ಜಾತಿ ಅಡ್ಡ ಬರಲೇ ಇಲ್ಲ ಅಲ್ವಾ? ಅಂದರೆ ಏನಾಯ್ತು ಹೇಳಿ? ಜೀವನ ಒಳಗಿರತಕ್ಕಂತಹ ಆತ್ಮ, ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಅದು ಏನಿದೆ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ಹಿಂದಿನವರು ಮಾಡ್ತಾ ಇದ್ರು. ಸಹಜವಾಗಿ ಅದನ್ನು ನಾವು ಒಪ್ಪಬೇಕು ಅಂತ ಅರ್ಥ. ಅಂಥ ಮಹಾನುಭಾವರು ಸೂತ ಪುರಾಣಿಕರು. ರೋಮ ಹರ್ಷ ಆಗ್ತಾ ಇತ್ತಂತೆ, ಅವರು ಪ್ರವಚನ ಮಾಡಿದ್ರು ಅಂತ ಹೇಳಿದರೆ ರೋಮಾಂಚನ ಆಗ್ತಾ ಇತ್ತಂತೆ. ಅಂಥ ಮಹಾನುಭಾವ. ಅವರ ಹತ್ರ ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ? ಪ್ರಾಯೇಣ ಅಲ್ಪಾದಿಶ ಸಭ್ಯ ಕಲಾವಸ್ತಿನಿ ಯುಗೇ ಜನಾ ಮಂದಾಹ ಸುಮಂದಮತಯ ಮಂದಭಾಗ್ಯಾಕ್ಯುಪದ್ರುತಾ ಅಂತ. ಸ್ವಾಮಿ, ಕಲಿಯುಗದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಏನಾದರೂ ಒಂದು ಕೆಲಸ ಮಾಡೋಣ, ಆ ಕೆಲಸದ ಪ್ರಭಾವದಿಂದ ಒಂದಷ್ಟು ಪುಣ್ಯ ಸಂಚಯವನ್ನ ಅಥವಾ ನಾವು ಬಯಸಿದ ಫಲವನ್ನು ಅನುಭವಿಸೋಣ ಅಂತ ಹೇಳಿದರೆ, ಕಲಿಯುಗದಲ್ಲಿ ಫಸ್ಟ್ ಇರತಕ್ಕಂತಹ ಬಹಳ ದೊಡ್ಡ ಅಬ್ಸ್ಟ್ರಾಕ್ಟು ವಿಘ್ನ ಯಾವುದು ಅಂತ ಹೇಳಿದರೆ ಆಯುಷ್ಯ ಕಮ್ಮಿ ಇರೋದು. ಹಿಂದೆ ಎಲ್ಲ ವೇದವನ್ನ ಅನೋಚಾನವಾಗಿ ವಿನಿಯೋಗ ಮಾಡ್ತಾ ಮಂತ್ರಗಳನ್ನು ದ್ರವ್ಯತ್ಯಾಗದ ಮುಖಾಂತರವಾಗಿ ಯಜ್ಞವನ್ನು ಮಾಡ್ತಾ ಇದ್ರು. ಆ ಫಲವನ್ನು ಅವರು ಅನುಭವಿಸ್ತಾ ಇದ್ರು. ಯಾಕೆ? ಅಷ್ಟಾಯುಷ್ಯ ಇತ್ತವರಿಗೆ. ವೇದಾಹ ಫಲಂತಿ ಕಾಲೇಶು ಅಂತ, ವೇದ ಮಂತ್ರವನ್ನು ಉಪಯೋಗ ಮಾಡಿ ನೀವು ಯಾವ ಸತ್ಕರ್ಮವನ್ನೇ ಮಾಡಿ ಅದು ಫಲ ಕೊಡದೆ ಕೂತ್ಕೊಳ್ಳೋದಿಲ್ಲ. ಆದರೆ ನಮಗೆ ಸಿಗ್ತಾ ಇಲ್ಲಲ್ಲ, ನಮಗೆ ಅನುಭವಕ್ಕೆ ಬರ್ತಾ ಇಲ್ಲಲ್ಲ ಅಂತ ನಾವು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಏನು ಅಂತ ಹೇಳಿದರೆ, ಅದು ಕೊಡುವ ಫಲಕ್ಕೆ ನಿನ್ನ ಈ ಶರೀರ ಇರೋದಿಲ್ಲ ಅಷ್ಟೇ ಅಂತ. ಮತ್ತೆ ಇನ್ಯಾವುದೋ ಶರೀರಕ್ಕೆ ನೀನು ಹೋಗಿರ್ತಿ, ಅಲ್ಲಾದರೂ ಅದ್ರ ಫಲ ಸಿಗ್ತದೆ ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾವು ಅದನ್ನು ಏನು ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ, ಆಯೆ ಪುಟ್ನೋಮ ಅಂತ ಬಂಗಾರ ಹಾಪುಣು ಮಾರ್ರೆ ಎಂಚ ಗೊತ್ತು ದೀನ್ ನಾವು ಹೇಳ್ತೇವಲ್ಲ. ಅವ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ. ಹೇಗಾಯಿತು? ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಯಜ್ಞ ಮಾಡಿದ್ದ, ನಡೆದು ಹೋಯಿತು ಅಂತ. ಕಲಿಯುಗದಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಮನುಷ್ಯನಿಗೆ ಆಯಸ್ಸೇ ಕಮ್ಮಿ ಸ್ವಾಮಿ. ಮತ್ತೆ ಇಷ್ಟು ಮಾತ್ರವಾ? ಅಷ್ಟು ಮಾತ್ರ ಅಲ್ಲ, ಮಂದಾಹ ಸುಮಂದಮತಯ, ತೀಕ್ಷ್ಣಾಗಿರ್ತಕ್ಕಂಥ ಬುದ್ಧಿಶಕ್ತಿಯಾದರೂ ಉಂಟಾ? ನಿನ್ನೆ ಬೆಳಿಗ್ಗೆ ತಿಂಡಿ ಮಾಡಿದ್ದೇನು ಅಂತ ಕೇಳಿದರೆ ಒಂದು ಅರ್ಧ ಗಂಟೆ ಬಿಟ್ಟು ಹೇಳ್ತಾರೆ ಜಾದು. ಅಷ್ಟು ನೆನಪು ಶಕ್ತಿ ನಮಗೆ ಅಲ್ವಾ? ಏನು ಕತೆ? ಎಷ್ಟು ಸಮಸ್ಯೆ ಕಾರಣ ಆಗಿದೆ ಅಂತ ಹೇಳಿದರೆ, ಈ ಮೊಬೈಲ್ ಬರ್ಲಿಕ್ಕೆ ಹೋಗಿ ನಮ್ಮ ಸಾಕ್ಷಾತ್ ಧರ್ಮಪತ್ನಿಯ ಫೋನ್ ನಂಬರ್ ನೆನಪಿರೋದಿಲ್ಲ. 1 ನಿಮಿಷ ಮೊಬೈಲ್ ಸುತ್ತು ಪಣ್ಪೇನ್ ನಂಬರ್ 10 ನಂಬರ್ ರೀ, 10 ಡಿಜಿಟಲ್ ನಂಬರ್ ನೆನಪಿಲ್ಲ. ಅಂಥ ಮತಿಗಳು ನಮ್ಮದು, ಅಂಥ ಮತಿಯನ್ನು ಹೊಂದಿರತಕ್ಕಂಥ ಮಂದಿಗಳು ನಾವು. ಆದ್ದರಿಂದ ಇದನ್ನು 5000 ವರ್ಷಕ್ಕಿಂತ ಮುಂಚೆ ಶೌನಕಾದಿಗಳು ಪ್ರಶ್ನೆಯನ್ನ ಮಾಡಿ ಹೇಳ್ತಾರೆ, ಮಂದಾಹ ಸುಮಂದಮತಯ, ಮಂದಮತಿಗಳು ಸ್ವಾಮಿ ಕಲಿಯುಗದ ಜನರು. ಹೇಗೆ ಗೊತ್ತಾಗ್ತದೆ? ಆದ್ದರಿಂದ ಮಂದಭಾಗ್ಯ, ಅದು ಲಕ್ಕು ಕೂಡ ಅಷ್ಟೇ, ಬಹಳ
ಕಡಿಮೆ ಒಂದು ರೀತಿಯ ಅದೃಷ್ಟ ಅಂತ, ಬಹಳ ಕಡಿಮೆ ಅದೃಷ್ಟ. ಹೆಚ್ಚೇನು ಅದೃಷ್ಟವನ್ನು ಕಲಿಯುಗದ ಜನಗಳು ನೋಡಲಿಕ್ಕಿಲ್ಲ. ಮತ್ತೆ ಉಪದ್ರತ, ಮೇಲಿಂದ ಮೇಲೆ ಒಂದಲ್ಲ ಒಂದು ರೀತಿಯ ಉಪದ್ರವವನ್ನು ಅನುಭವಿಸ್ತಾನೆ ಅಂತ. ತಾಪತ್ರಯಗಳು ಅಂತ ಹೇಳ್ತಾರೆ. ತಾಪತ್ರಯಗಳು ಅಂತ ಹೇಳಿದರೆ ಏನು ಗೊತ್ತಾ? ಒಂದು ನಾವು ಮಾಡಿದ ತಪ್ಪಿಂದ ನಾವು ಶಿಕ್ಷೆ ಅನುಭವಿಸೋದು, ಮತ್ತೊಂದು ಪ್ರಕೃತಿಯ ವಶದಿಂದಾಗಿ ನಾವು ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸೋದು, ಮತ್ತೊಂದು ದೈವಿಕ ಘಟನೆಗಳಿಗೆ ನಾವು ಸಾಕ್ಷಿಯಾಗಿ ಸಮಸ್ಯೆಯನ್ನು ಅನುಭವಿಸೋದು ಅಂತ. ಇದನ್ನು ತಾಪತ್ರಯ ಅಂತ ಕರೆದರು. ಮುಗಿಯೋದೇ ಇಲ್ಲಲ್ಲ, ಮುಗಿಯೋದೇ ಇಲ್ಲ. ಬಾಲ್ಯಾವಸ್ಥೆಯಲ್ಲಿ ಒಂದರ ಸಮಸ್ಯೆ, ಯೌವನಾವಸ್ಥೆಯಲ್ಲಿ ಮತ್ತೊಂದರ ಸಮಸ್ಯೆ, ಯಾವಾಗ ಮುಗೀತದೆ? ಎಂಥ ಪ್ರಶ್ನೆ ನೋಡಿ, ಎಷ್ಟು ರಿಲೆವೆಂಟ್, ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಪ್ರಶ್ನೆ. ಮಂದಾಹ ಸುಮಂದ ಮತಯ ಮಂದಭಾಗ್ಯಾಹಿ ಉಪದ್ರುತಾಹ ಅಂತ. ಮತ್ತೆ ಮುಂದಕ್ಕೆ ಕೇಳ್ತಾರೆ, ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ಧೃತ್ಯ ಮನೀಷಯ ಅಂತ. ಮನೀಷಯ ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ. ಒಂದಷ್ಟು ಕರ್ಮಗಳ ಬಗ್ಗೆ ನಮಗೆ ಕೇಳಬೇಕು ಅಂತ ಬಯಕೆ ಇದೆ. ಮತ್ತಷ್ಟು ಅದರ ಗಮ್ಯ, ಅದಾಗ್ತಕ್ಕಂತಹ ಬಗೆ, ಅದನ್ನು ಆಚರಣೆ ಮಾಡ್ತಕ್ಕಂಥ ವಿಧಿವಿಧಾನಗಳು, ಇದನ್ನು ತಿಳಿಬೇಕು ಅನ್ನತಕ್ಕಂತಹ ಕಾತುರತೆ ಶೌನಕಾದಿಗಳಿಗೆ ಉಂಟು ಅಂತ ಹೇಳಿದರೆ ಅವರಿಗೆ ಪೂರ್ತಿ ಸಂಶಯ ಉಂಟು ಅಂತ ಅವ್ರಿಗೆ ಕೇಳಿದ್ದಲ್ಲ, ಸಂಶಯ ಬರ್ತಕ್ಕಂಥ ಮಂದಿಗೆ ಪೂರ್ತಿ ಉತ್ತರ ಸಿಗಲಿ ಅಂತ. ಈ ಮಕ್ಕಳಿಗೆ ದಿವಸ ನಾವು ಹೇಳಿ ಮಕ್ಕಳಿಗೆ ಒಂದು ಜಾಡ್ಯ ಬಂದಿರುತ್ತದೆ. ಆವಾಗ ನಾವು ಇನ್ನೊಬ್ಬರ ಹತ್ರ ಹೇಳಿಸ್ತೇವೆ, ಸ್ವಲ್ಪ ನಿಂಕಳು ಬಣ್ಣೆ ಅಂತ. ಅದೇ ರೀತಿ ಶೌನಕಾದಿಗಳು ಏನು ಮಾಡ್ತಾರೆ, ಸೂತ್ರ ಮುಖದಲ್ಲಿ ಬಂದ ಉತ್ತರವನ್ನು ಗ್ರಹಣ ಮಾಡುವ ಹಿನ್ನೆಲೆಯಲ್ಲಿ ಇಂಥ ಪ್ರಶ್ನೆಯನ್ನು ಕೇಳುತ್ತಾರೆ. ಮತ್ತೆ ಸಾಧೋತ್ರ ಯತ್ಸಾರಂ ಸಮುದ್ರತ್ಯ ಮನೀಷಯ ಅಂತ. ಅಥಾ ಸಾಧು, ಹೇ ಪುಣ್ಯಾತ್ಮ, ಶಾಸ್ತ್ರಗಳ ಸಾರವನ್ನು ಮನುಷ್ಯನ ಉದ್ಧಾರಕ್ಕೋಸ್ಕರವಾಗಿ ತಾವು ಹೇಳಬೇಕು ಅಂತ. ಆಯಸ್ಸು ಕಡಿಮೆ, ಎಲ್ಲ ಶಾಸ್ತ್ರವನ್ನು ಓದ್ತೇನೆ ಹೇಳಿದರೆ ಸಾಧ್ಯವೇ ಇಲ್ಲದ ಮಾತು. ಹೇಗಾಗ್ತದೆ? ಎಲ್ಲಿದೆ ಆಯಸ್ಸು? ಆದ್ದರಿಂದ ಅತ್ಯಂತ ಸಾರಭೂತವಾಗಿ ಯಾವುದನ್ನು ಕೇಳಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ನೋಡಬೇಕು, ಯಾವುದನ್ನು ಎಲ್ಲವನ್ನ ನಮಗೆ ಹೇಳಬೇಕಲ್ಲ, ನೀವು ಹೇಳಬೇಕು ಅಂತ. ಬ್ರೂಹಿ ಭದ್ರಾಯ ಭೂತಾನಾಂ ಯೇನಾತ್ಮ ಸುಪ್ರಸೀದತಿ. ಸೂತರೇ, ಬ್ರೂಹಿ ಹೇಳಿ, ಮನುಷ್ಯನ ಜೀವನದ ಉದ್ಧಾರಕ್ಕೆ ಬೇಕಾದಂತಹ ಮಾರ್ಗ ಯಾವುದು ಅಂತ ಹೇಳಿ. ಏನಾತ್ಮ ಸುಪ್ರಸೀದತಿ, ಯಾವುದರ ಆಚರಣೆಯಿಂದ, ಯಾವುದನ್ನು ಕೇಳೋದ್ರಿಂದ, ಯಾವುದನ್ನು ಮಾಡೋದ್ರಿಂದ ಭಗವಂತ ಸುಪ್ರೀತನಾಗ್ತಾನೆ. ಅದರ ಬಗ್ಗೆ ನಮಗೆ ತುಂಬ ಅಜ್ಞಾನ, ನಮಗೆ ಗೊತ್ತಿಲ್ಲ, ನೀವು ಗೊತ್ತುಪಡಿಸಬೇಕು ಅಂತ ಎಲ್ಲ ಶೌನಕಾದಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಠಾಂ ಅಧುನೋಪೇತೆ ಧರ್ಮ ಕಂ ಶರಣಂಗತಃ ಅಂತ. ಬಹಳ ದೊಡ್ಡ ಪ್ರಶ್ನೆ ಇದು, ಇಡೀ ಭಾಗವತಕ್ಕೆ ಲಿಂಕ್ ಮಾಡತಕ್ಕಂಥ ಪ್ರಶ್ನೆ. ಏನಾಗಿದೆ, ಭಗವಂತಗಿರುವವರೆಗೆ, ಅವತಾರವನ್ನು ಮಾಡ್ತಾ ಇದ್ದ ಸಂದರ್ಭದವರೆಗೆ, ಅಂದರೆ ಕೃಷ್ಣಾವತಾರದ ಕೊನೆಯ ಆ ದಿವಸದವರೆಗೆ ಈ ಭೂಮಿಯಲ್ಲಿ ಧರ್ಮ ಇತ್ತು ಅಂತ ನಾವು ಕೇಳಿದ್ದೇವೆ. ಈ ಭೂಮಿಯಲ್ಲಿ ಧರ್ಮ ಇತ್ತು. ನಿಜವಾಗಿ ಕಲಿ ಸಂಧಿಕಾಲ, ದ್ವಾಪರದ ಸಂಧಿಕಾಲದಲ್ಲಿ ಕಲಿಯ ಪ್ರವೇಶ ಅನ್ನುವಂಥದ್ದಾಗಬೇಕಿತ್ತು. ಆಗಿದ್ರೂ ಕೃಷ್ಣಗಿರುವವರೆಗೆ ಕಲಿ ಪ್ರವೇಶ ಮಾಡಲಿಲ್ಲ ನೋಡಿ. ಧರ್ಮ ಇನ್ನೂ ಕೂಡ ತನ್ನ ಒಂದು ರೀತಿಯ ಸಾಮರ್ಥ್ಯವನ್ನು ಉಳಿಸ್ಕೊಂಡಿತ್ತು. ಕಾರಣ ಧರ್ಮಕ್ಕಿಂತ ಹೆಚ್ಚಾಗಿ ಭಗವಂತ ಇದ್ದ. ಭಗವಂತ ಮಹಾಪ್ರಸ್ಥಾನವನ್ನು ಗೈದಾದ ಮೇಲೆ ಧರ್ಮ ಯಾರನ್ನ ಶರಣು ಹೊಂದಿತು? ಧರ್ಮವನ್ನು ಉಳಿಸಿದ ಮಹಾನುಭಾವರು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಕೇಳಿಕೊಂಡಾಗ ಸೂತರು ಉತ್ತರ ಕೊಡ್ತಾರೆ. ಸೂತರು ಹೇಳ್ತಾರೆ, ಅಯ್ಯ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದ್ ಅಹೇತುಕಂ ಅಂತ ಹೇಳಿ ಸೂತರು ಉಪದೇಶ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಏನು? ವಾಸುದೇವೇ ಭಗವತಿ, ಭಗವಂತನಲ್ಲ ಭಕ್ತಿಯನ್ನು ಮಾಡಿದಾಗ. ಯಾವ ಭಗವಂತ? ವಾಸುದೇವ. ಈ ಪ್ರಪಂಚವನ್ನು ಯಾರು ಆಚ್ಛಾದನೆ ಮಾಡಿ ಇಟ್ಕೊಂಡು ಇದನ್ನು ಸ್ಥಿತಿ ಸಂಹಾರಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ, ಅಂಥ ಭಗವಂತನಲ್ಲಿ ಯಾರು ಭಕ್ತಿಯೋಗ ಪ್ರಯೋಜಿತ, ಯಾರು ಭಕ್ತಿಯನ್ನು ಮಾಡ್ತಾನೆ,
ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚಯತ್ ಅಹೈತುಕಂ ಅಂತ. ಅಂಥ ಮಂದಿ ಇದ್ದಾನಲ್ಲ, ಅವನಿಗೆ ವೈರಾಗ್ಯ ಹುಡ್ತದೆ. ಚೂರೂ ಒಂದು ರೀತಿಯ ಕಪಟ ರಾಹಿತ್ಯದ ಜ್ಞಾನ ಅನ್ನುವಂಥದ್ದು, ಚೂರೂ ಕಪಟ ಇಲ್ಲ, ಅಂಥ ಜ್ಞಾನ ಅನ್ನುವಂಥದ್ದು ಅವನನ್ನು ಹುಡುಕೊಂಡು ಬರ್ತದೆ ಅಂತ. ಬಹಳ ಮುಖ್ಯ. ಅಂದರೆ ಭಗವಂತನನ್ನು ಪಡಿಬೇಕಿದ್ರೆ ಜ್ಞಾನ ಅದು ಬೇಕು, ಮತ್ತು ಅಷ್ಟು ಮಾತ್ರ ಅಲ್ಲ, ವೈರಾಗ್ಯವೂ ಕೂಡ ಬೇಕು ಅಂತ. ಜ್ಞಾನ ಎಂಥದ್ದಾಗಿರಬೇಕು? ನಿರ್ಮಲಾಗಿರ್ತಕ್ಕಂಥ ಜ್ಞಾನ ಆಗಿರಬೇಕು. ವೈರಾಗ್ಯವೂ ಕೂಡ ಬೇಕು. ವೈರಾಗ್ಯ ಯಾವುದರಲ್ಲಿ? ಈಗ ಏನಾಗಿದೆ, ಭಗವಂತನಲ್ಲೂ ವೈರಾಗ್ಯ, ಸಂಸಾರದಲ್ಲಿ ಮಹಾ ತಾತ್ಪರ್ಯ. ಭಾಗವತ ಮೊದಲೇ ಹೇಳ್ತದೆ, ಭಗವಂತ ನಿಮಗೆ ಬೇಕಾ? ಸಂಸಾರದಲ್ಲೂ ವೈರಾಗ್ಯ ಇರಲಿ, ಅವನಲ್ಲಿ ಸ್ವಲ್ಪ ತಾತ್ಪರ್ಯ ಇರಲಿ ಅಂತ. ವೈರಾಗ್ಯ ಹೇಳಿದರೆ ಅದು ಎಷ್ಟು ಸಮಯ ಕಣ್ಣು ಮುಂದೆ ನೋಡ್ತಾ ಇದ್ದೇವಲ್ಲ, ಹುಟ್ಟಿತು, ಬೆಳೆಯಿತು, ದೀರ್ಘವಾಗಿ ಉದ್ದಕ್ಕೆ ನಿಂತಿತು, ಸ್ವಲ್ಪ ಸಮಯ ನಡೆಯಿತು, ಮತ್ತೆ ಬಾಗ್ಲಿಕ್ಕೆ ಪ್ರಾರಂಭ ಆಯಿತು, ಒಂದು ದಿನ ಬಿದ್ದಿತು. ಕಣ್ಣು ಮುಂದೆ ನೋಡ್ತಾ ಇದ್ದೇವಲ್ಲ, ನಿತ್ಯ ಕಾಣ್ತಾ ಇದ್ದೇವೆ. ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮ ಸಾಧನಂ. ಪ್ರತಿ ದಿವಸ ಒಬ್ಬ ಯಮನ ಮಂದಿರಕ್ಕೆ ಹೋಗ್ತಾನೇ ಇದ್ದಾನೆ. ಶೇಷಾಹ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ಬಾಕಿ ಮಂದಿಗಳೆಲ್ಲ ನಾವು ಯಾವತ್ತೂ ಕೂಡ ಇಲ್ಲೇ ಇರುವವರು ಅಂತ, ಇಲ್ಲಿ ಟಿಕಾಣಿ ಹುಡ್ಕೊಂಡು ಕೂತ್ಕೊಳ್ಳುವವರು ಅಂತ ಭಾವಿಸ್ಕೊಂಡು ಬದುಕ್ತಾ ಇದ್ದಾರೆ. ಪ್ರಪಂಚದಲ್ಲಿ ಇದಕ್ಕಿಂತ ಆಶ್ಚರ್ಯಸದ ಸಂಗತಿ ಮತ್ತಿನ್ನೇನಿದೆ ಅಂತ ಧರ್ಮರಾಜ ಯಕ್ಷ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅಲ್ವಾ. ಸ್ವಲ್ಪ ಜ್ಞಾನ, ಸಂಸಾರದ ಕಡೆಗೆ ವೈರಾಗ್ಯ ಬರಲೇಬೇಕು ಅಂತ ಲೆಕ್ಕ. ವೈರಾಗ್ಯ ಇಮಿಡಿಯೇಟ್ ಬರೋದಿಲ್ಲ. ಎಲ್ಲೆಡೆ ತಿಂಚಿ ಜಾಲಬೋತ್ರಿ ಅಂತ ಹೇಳ್ತಾರೆ ಯಾರು, ಚೂರು ನಂಬೇಡಿ ಅವರನ್ನು. ಯಾಕೆ ಹೇಳಿದರೆ ಒಂದೇ ದಿವಸ ವೈರಾಗ್ಯ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ವೈರಾಗ್ಯವನ್ನು ಘಟ್ಟದಲ್ಲಿ ಅದನ್ನು ಸಾಧನೆ ಮಾಡ್ತಾ ಹೋಗಬೇಕು. ಅದಕ್ಕೆ ಅಲ್ವ ನಮ್ಮಲ್ಲಿ ಬಂದದ್ದು ವಿಶ್ರಾಂತಿ ಜೀವನ, ನಿವೃತ್ತಿ ಜೀವನ. ನಿವೃತ್ತಿ ಜೀವನದ ಹೊತ್ತು ಮಗನಿಗೆ ಒಂದಷ್ಟು ಅಧಿಕಾರ ಕೊಡೋದು, ಮತ್ತು ಸ್ವಲ್ಪ ವಾನಪ್ರಸ್ಥ, ಮತ್ತು ಸನ್ಯಾಸ. ಇದೆಲ್ಲ ಯಾಕೆ ಬಂದದ್ದು? ನಮ್ಮಲ್ಲಿ ತುಂಬ ಮಂದಿಗುಂಟಲ್ಲ, ತೀರ್ಥಯಾತ್ರೆಗೆ ಹೋದಾಗ ಒಂದಷ್ಟು ಭಕ್ಷ್ಯಾದಿಗಳನ್ನು ಬಿಟ್ಟು ಬರ್ತಾರೆ. ಇಷ್ಟದ ಭಕ್ಷ್ಯವನ್ನು ಬಿಡಿ, ಇಷ್ಟದ ಹಣ್ಣನ್ನು ಬಿಡಿ, ಮತ್ತೇನೋ ಬಿಡ್ಲಿಕ್ಕುಂಟು. ಯಾವ ಪುಣ್ಯಾತ್ಮನೂ ಇಷ್ಟದ್ದು ಬಿಡೋದಿಲ್ಲ, ಅವನಿಗೆ ಯಾವುದು ಆಗೋದಿಲ್ಲ ಅದನ್ನು ಬಿಟ್ಟು ಬಂದು ಇದನ್ನು ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಇದು ನಮ್ಮದು ಬಿಡಿ. ಕೆಲವು ಬಿಡ್ಲಿಕ್ಕೆ ಅಲ್ಲಿ ಪುರೋಹಿತರು ಸೇಬ್ ಎಲ್ಲ ಬಿಡಬೇಡ್ರಿ, ಅನಾರೋಗ್ಯ ಬಂದರೆ ತಿನ್ನಬೇಕಾಗ್ತದೆ ಅಂತ ಅವರೇ ಹೇಳ್ತಾರೆ. ಆದ್ದರಿಂದ ಇಂಥದ್ದೆಲ್ಲ ಸಂಗತಿ ಇರ್ತದೆ. ಯಾಕೆ ಬಿಡೋದು? ಬಿಡ್ಲಿಕ್ಕೇನು ಅಪರಾಧ ಮಾಡಿದ್ದೇವೆ? ಅಥವಾ ಬಿಡಬೇಕಿದ್ರೆ ಸೇಬಿಗೂ ನನಗೂ ಮದುವೆ ಆಗಿದೆಯಾ? ಹಂಗಿದ್ರೆ ಬಿಡ್ಬೋದಪ್ಪ, ಏನು ಕತೆ? ಬಿಡೋದು ಯಾಕೆ? ಬಿಡೋದು ಯಾಕೆ ಅಂತ ಹೇಳಿದರೆ ವೈರಾಗ್ಯ. ಅತ್ಯಂತ ಅದನ್ನು ತಿಂತಕ್ಕಂಥ ಸಂದರ್ಭದಲ್ಲೇ ಅದನ್ನು ಬಿಡಲಿಕ್ಕೆ ನಾನು ಸಮರ್ಥನಾದೆ ಅಂತಾದರೆ ಮತ್ತೆ ಸಂಸಾರವನ್ನೇ ಬಿಡುವಂತಹ ದಿವಸಕ್ಕೆ ನಾನು ಹೆಚ್ಚು ಏನು ಹೇಳಿ ದುಃಖಕ್ಕೆ ಒಳಗಾಗೋದಿಲ್ಲ. ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತ ಹಿಂಗಿದ್ದಾಗ ಮಾತ್ರ ಮೇಲ್ಬೀಳ್ಲಿಕ್ಕೆ ಸಾಧ್ಯ. ಸಂಸಾರ 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 ಅಂತ ಯಾರು ಸಿಕ್ಕಾಪಟ್ಟೆ ಅಂಟಿಸ್ಕೊಂಡಿರ್ತಾನೆ ಅವನು ಸಂಸಾರವನ್ನು ಬಿಡುವಾಗ ತುಂಬ ದುಃಖವನ್ನು ಅನುಭವಿಸ್ತಾನೆ. ಇದಕ್ಕೆ ಅವಕಾಶ ಬೇಡ ಅಂತ. ಆದ್ದರಿಂದ ವೈರಾಗ್ಯ ಬೇಕು, ಸಂಸಾರದಲ್ಲಿ ಜ್ಞಾನ ಬೇಕು, ಭಗವಂತನಲ್ಲಿ ಆ ಜ್ಞಾನ ಸಜ್ಞಾನ ಆಗಿರಬೇಕು, ಸ್ವಚ್ಛ ಶುದ್ಧ ಶುಭ್ರ ಆಗಿರತಕ್ಕಂತಹ ಜ್ಞಾನ ಇರಬೇಕು. ಅಂಥ ಜ್ಞಾನ ಯಾರಲ್ಲಿ ಬರ್ತದೆ ಅವ ಭಗವಂತನನ್ನು ಕಾಣ್ತಾನೆ ಅಂತ ಸೂತ್ರರು ಉತ್ತರವನ್ನು ಕೊಡ್ತಾರೆ. ತಸ್ಮಾದ್ ಏಕೇನ ಮನಸ ಭಗವಾನ್ ಸಾತ್ವತಾಂಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ಸರ್ವದಾ ಅಂತ ಅವರೇ ಹೇಳ್ತಾರೆ. ಏನು ಮಾಡಬೇಕಿದಕ್ಕೆ ಅಂತ ಹೇಳಿದರೆ ನಮ್ಗೆ ಎಲ್ಲದಕ್ಕೂ ಕೂಡ ಒಂದು ರೀತಿಯ ರೆಡಿಮೇಡ್ ಉತ್ತರ ಇದ್ದರೆ ಭಾರಿ ಒಳ್ಳೇದ್ರಿ. ಸ್ವಲ್ಪ ನಮಗೆ ಆಲೋಚನೆ ಮಾಡಲಿಕ್ಕೆ ಬಿಟ್ಟರೆ ಆಲೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ರೆಡಿಮೇಡ್ ಆನ್ಸರ್ ಇಡ್ಲಿ ಮಾಡಲಿಕ್ಕೆಲ್ಲ ಸಿಗ್ತದೆ ನೋಡಿ, ಹಾಗೆ ರೆಡಿಮೇಡ್ ಆನ್ಸರ್ ಇದ್ದರೆ ಒಳ್ಳೆಯದು ಅಂತ ಹೇಳಿದರೆ ರೆಡಿಮೇಡ್ ಆನ್ಸರನ್ನು ಸೂತರು ಕೊಟ್ಟು ಬಿಡ್ತಾರೆ. ಅವರು ಹೇಳ್ತಾರೆ ತಸ್ಮಾದ್ ಏಕೇನ ಮನಸ, ಒಂದೇ ಮನಸ್ಸಿನಿಂದ ಭಗವಾನ್ ಸಾತ್ವತಾಂಪತಿ, ಭಗವಾನ್ ಶ್ರೀಕೃಷ್ಣನನ್ನ ಏನು ಮಾಡಬೇಕು? ಶ್ರೀಕೃಷ್ಣನನ್ನ ಶ್ರೋತವ್ಯ ಕೇಳಬೇಕು. ಶ್ರೀಕೃಷ್ಣನನ್ನ ಕೇಳಬೇಕು ಹೇಳಿದರೆ ಅವನ ಅಡ್ರೆಸ್ ಗೊತ್ತಿಲ್ಲ ಅಂತಲ್ಲ, ಶ್ರೀಕೃಷ್ಣನನ್ನ ಕುರಿತಾಗಿ ಕೇಳಬೇಕು. ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ಸರ್ವದಾ.
ಕೇಳಬೇಕು, ಕೇಳಿದ್ದನ್ನು ಹೇಳಬೇಕು. ಇಂಥ ಸಂಗತಿ 2 ಮಂದಿ ಸೇರಿದರೆ ನಾವು ಮಾತನಾಡೋದು ಏನು ಹೇಳಿ? ಬೆತ್ತು ಕೊಡೆ ಜಾದಾನ ಏನೇ ಆಗಲಿ ನಮಗೇನ್ರಿ, ನೆನ್ನೆ ಏನೇ ಆಗಲಿ ನಮಗೇನು, ನಮಗೆ ನಾಳೆದ್ದು ಬೇಕು ಮುಖ್ಯ ಅಲ್ವಾ? ಮತ್ತೊಬ್ಬನ ಮನೆಯ ನೆಕ್ಲೆಸನ್ನು ನೋಡಿ ಏನು ಸಾರ್ಥಕತೆಗೆ ಬಂತು? ಬೆತ್ತು ವಿಶೇಷ, ಕೆಲವರಿಗೆ ಅಭ್ಯಾಸವೇ ಬೆತ್ತು ವಿಶೇಷ. ಈ ಪ್ರಪಂಚವೇ ವಿಶೇಷ. ಒಂದು ದಿವಸ ವಿಶೇಷದಲ್ಲಿ ನಾನು ಅಶೇಷನಾಗಿ ಹೋಗ್ತೇನೆ, ಅದೇ ವಿಶೇಷ. ಉಳಿಯದಂಥ ರೀತಿಯ ಬದುಕು ನಂದಾಗ್ತದೆ. ಇದು ಇದ್ದದ್ರಲ್ಲಿ ಎಲ್ಲಕ್ಕಿಂತ ವಿಶೇಷ. ಆದ್ದರಿಂದ ಅವರು ಹೇಳ್ತಾರೆ, ಕೀರ್ತಿ 2 ಮಂದಿ ಸಿಕ್ಕಿದ್ರೆ ಏನಾದರೂ ಒಳ್ಳೆಯ ಜೀವಕ್ಕೂ ಆತ್ಮ ಉದ್ಧಾರ ಆಗ್ತಕ್ಕಂಥ ಸಂಗತಿಯನ್ನು ಮಾತನಾಡಿ. ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ. ಸ್ವಲ್ಪ ಹೊತ್ತು ಸಿಕ್ಕಿತಾ ಭಗವಂತನನ್ನು ಕುರಿತು ಧ್ಯಾನ ಮಾಡಿ. ಸಿಗೋದಿಲ್ಲ, ಇಂಥ ಜನ್ಮ ಬೇಕು ಅಂತ ಹೇಳಿದರೆ ಸಿಗೋದಿಲ್ಲ. ಏನು ಭಾಗ್ಯವೋ ಏನೋ, ಏನು ಪುಣ್ಯ ಮಾಡಿದ್ದವೋ ಏನೋ, ಈ ಜನ್ಮದ ಈ ಶರೀರ ಬರುವುದಕ್ಕಿಂತ ಹಿಂದಿನ ಮಹಾಜನ್ಮಗಳ ಮಹಾಪುಣ್ಯದ ಒಂದು ರೀತಿಯ ಮಹಾಫಲವೋ ಎಂಬಂತೆ ಈ ಶರೀರ ಪ್ರಾಪ್ತಾಗಿದೆ. ಯಾಕೆ ದಂಡ ಮಾಡ್ಕೊಳ್ತೀರಿ? ಧ್ಯೇಯ, ಯೋಚನೆ ಮಾಡಿ ಭಗವಂತನನ್ನ. ಒಂದು 5 ನಿಮಿಷ ಸಿಕ್ಕಿದ್ರೆ ಟ್ವಿಟರ್ಗೆ ಹೋಗ್ತೇವೆ, ನಾವು ವಾಟ್ಸಪ್ಪಿಗೆ ಹೋಗ್ತೇವೆ, ಫೇಸ್ಬುಕ್ಕನ್ನು ನೋಡ್ತೇವೆ. 50 ವರ್ಷ ಬಿಟ್ಟರೆ ಈ ಫೇಸೇ ಇರೋದಿಲ್ಲ ಅಲ್ವಾ? ಆದ್ದರಿಂದ ಮತ್ತೊಮ್ಮೆ ಈ ನೋವುಗಳ ಸಂಸಾರ ಸಿಗಬಾರದು ಅಂತ ಹೇಳಿದರೆ ಭಗವಂತನನ್ನ ಧ್ಯೇಯ. ಇಷ್ಟು ಯೋಚನೆ ಮಾಡಿ ಆದಮೇಲೆ ಅವನನ್ನು ಪೂಜೆ ಮಾಡ್ರಿ. ಪೂಜ್ಯಷ್ಟ ಸರ್ವದ, ನಿರಂತರವಾಗಿ ಪೂಜೆ ಮಾಡಿ ಅಂತ ಹೇಳಿ ಸೂತರು ವಿಶೇಷವಾಗಿ ಹೇಳ್ತಾರೆ. ಮತ್ತೆ ಅವರು ಮುಂದಕ್ಕೆ ಹೇಳ್ತಾರೆ, ಇನ್ನೂ ಭಗವಂತನನ್ನೇ ಕುರಿತಾಗಿ ಹೇಳಿದ ಕಾರಣ ಏನು ಅಂತ ಹೇಳಿದರೆ, ವಾಸುದೇವ ಪರಾಹ ವೇದಾಹ, ಸಮಗ್ರ ವೇದಗಳು ಅದು ಎಲ್ಲವೂ ಕೂಡ ವಾಸುದೇವನ ಕಡೆಗಿರುವಂಥದ್ದು ಅಂತ. ಭಗವಂತನ ಎಲ್ಲ ನಾಮಗಳು ಸರ್ವಶ್ರೇಷ್ಠ, ಆದರೆ ವಾಸುದೇವ ನಾಮ ಅತಿ ಸರ್ವಶ್ರೇಷ್ಠ ಅಂತ ಲೆಕ್ಕ. ಅದರಿಂದ ಸೂತರು ಮೊದಲೇ ಹೇಳ್ತಾರೆ, ವಾಸುದೇವ ಪರಾಹ ವೇದಾಹ, ಸಮಗ್ರ ವೇದಗಳ ನಿಜವಾದಂತಹ ಗುರಿ ಏನು ಅಂತ ಹೇಳಿದರೆ ವಾಸುದೇವನನ್ನ ಕೊಂಡಾಡೋದು. ವಾಸುದೇವ ಪರಾಹ ಮಕಾಹ, ಇಡೀ ಯಜ್ಞಗಳು, ನೀವು ರುದ್ರಯಜ್ಞ ಮಾಡಿ, ನೀವು ಗಣಪತಿ ಹೋಮವನ್ನು ಮಾಡಿ, ನೀವು ದುರ್ಗಾ ಹೋಮವನ್ನು ಮಾಡಿ, ಎಲ್ಲ ಹೋಮಗಳು ಕೊನೆಗೆ ಹೋಗಿ ಸೇರುವಂಥದ್ದು ಆ ವಾಸುದೇವನಲ್ಲೇ. ಶ್ರೀಹರಿ ಕೃಷ್ಣಾರ್ಪಣಮಸ್ತು ಅಲ್ವಾ? ಯಾವುದೇ ಹೋಮ ಮಾಡಿ, ಯಾವುದೇ ಪೂಜೆ ಮಾಡಿ, ಕೊನೆಗೆ ಏನು ಹೇಳುತ್ತೇವೆ? ಅದೇ ವಾಸುದೇವ ಪರಾಹ ಮಕಾಹ, ವಾಸುದೇವ ಪರಾಹ ಯೋಗಾಹ. ವಾಸುದೇವನ ಕಡೆಗೆ ಸಮಗ್ರ ಯೋಗಗಳಿರುವಂಥದ್ದು. ಯೋಗ, ಆಸನ, ಪ್ರಾಣಾಯಾಮ, ಯಮ ನಿಯಮಗಳು ಏನೆಲ್ಲ ಹೇಳ್ತೀರಿ, ಶ್ವಾಸ ತಗೊಳ್ಳಬೇಕು, ಶ್ವಾಸ ನಿಲ್ಲಿಸಬೇಕು, ಶ್ವಾಸ ಬಿಡಬೇಕು, ಪೂರಕ, ಕುಂಭಕ, ರೇಚಕ, ಏನಕ್ಕೋಸ್ಕರ ಮಾಡೋದು? ಯಾಕೆ ಅಂತ ಹೇಳಿದರೆ, ಶ್ವಾಸವನ್ನು ಯಾವಾಗ ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಮರ್ಥ ಆಗ್ತೀರಿ, ಆವಾಗ ಒಳಗಿರತಕ್ಕಂತಹ ಭಗವಂತನೊಡನೆ ಒಂದಷ್ಟು ಸಂವಾದವನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ನೀವು ಪಡ್ಕೊಳ್ತೀರಿ. ಆದ್ದರಿಂದ ಸಮಗ್ರ ಆಗಿರತಕ್ಕಂತಹ ಯೋಗಗಳು ವಾಸುದೇವನ ಕಡೆಗೆ. ಎಂಥ ಮಾತು! ವಾಸುದೇವ ಪರಾಹ ಕ್ರಿಯಾ. ಇದು ಬಿಡಿ, ಬೆಳಿಗ್ಗೆ ನಾವು ಕಾಫಿ ಕುಡ್ದಾಯ್ತು, ಬ್ರೇಕ್ಫಾಸ್ಟ್ ಮಾಡಿ ಆಯಿತು, ಮಧ್ಯಾಹ್ನ ಊಟ ಮಾಡಿತು, ಆಮೇಲೆ ಸ್ವಲ್ಪ ನಿದ್ರೆ ಮಾಡಿತು, ನಿತ್ಯ ಕೈಂಕರ್ಯಗಳು ಮಾಡಿ ಆಯಿತು. ಯಾರ ಕೆಲಸ? ಒಳಗೊಬ್ಬ ಇದ್ದಾನಲ್ಲ ಭಗವಂತ. ಆದ್ದರಿಂದ ನಾನು ಮಾಡ್ತಕ್ಕಂತಹ, ಅಥವಾ ಸೂತ ಪುರಾಣಿಕರು ಹೇಳ್ತಾರೆ, ನೀನು ಬೆಳಗ್ಗಿನ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರೇವಚ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ನಾನು ಏನೆಲ್ಲ ಮಾಡ್ತೇನೆ ಅದು ನಿನ್ನ ಪೂಜೆ. ಎಲ್ಲಕ್ಕಿಂತ ದೊಡ್ಡ ಪೂಜೆ ಯಾವುದು ಗೊತ್ತುಂಟ? ಶ್ವಾಸ ಉಚ್ಛ್ವಾಸವನ್ನು ಮಾಡ್ತಾ ಹಂಸ ಮಂತ್ರ ಜಪ ಮಾಡ್ತೇವಲ್ಲ, ಅದು ಎಲ್ಲಕ್ಕಿಂತ ದೊಡ್ಡ ಪೂಜೆ. 21 ಸಹಸ್ರಂಚ ಸಷಟ್ ಸಪ್ತಮಹರ್ನಿಶಂ, 21,600 ಶ್ವಾಸ ಉಚ್ಛ್ವಾಸಗಳು ಒಬ್ಬ ಆರೋಗ್ಯಪೂರ್ಣ ವ್ಯಕ್ತಿ ನಿತ್ಯ ಮಾಡ್ತಾನೆ. ಅದು ಏನು? ಅದು ಹಂಸ ಮಂತ್ರ ಜಪ. ಸೋಹಂ ಹಂಸ ಅಂತ ಹಂಸ ಮಂತ್ರ ಜಪ. ನಾನು ನೀರು ಕುಡಿತಾ ಇದ್ದೇನೆ, ತೃಪ್ತಿ ಆಯಿತು. ಯಾಕೆ? ಒಳಗೆ ತೃಪ್ತಿಪಡಿಸ್ತಕ್ಕಂಥ ಭಗವದ್ ರೂಪ ಇದೆ. ನಾನು ಅನ್ನ ಉಂಡೆ,
ನನ್ನ ಬುಭುಕ್ಷಾ ಪರಿಹಾರ ಆಯಿತು. ಯಾಕೆ? ಬುಭುಕ್ಷ ಪರಿಹಾರವನ್ನು ಮಾಡಲಿಕ್ಕೆ ಒಳಗೆ ಭಗವಂತ ಒಂದು ದಿವಸ ಭಗವಂತ ಈ ದೇಹದಿಂದ ಹೊರಟ ಅನ್ನವನ್ನು ಹಾಕಿ, ನೀರನ್ನು ಹಾಕಿ, ಪದ್ಯವನ್ನು ಹೇಳಿ, ಕೀರ್ತನೆಯನ್ನು ಹೇಳಿ, ಎಲ್ಲ ಇಂದ್ರಿಯಗಳಿರ್ತದೆ, ಕಣ್ಣಿರ್ತದೆ, ಬಾಯಿ ಇರ್ತದೆ, ಮೂಗಿರ್ತದೆ, ಕಿವಿ ಇರ್ತದೆ, ಎಲ್ಲವೂ ಕೂಡ ಇರ್ತದೆ. ಆದರೆ ವರ್ಕಿಂಗ್ ಕಂಡೀಷನ್ನು ಇರೋದೇ ಇಲ್ಲ. ಯಾಕೆ? ಇಂದ್ರಿಯ ಇದೆ, ದೇಹ ಇದೆ, ಇಷ್ಟು ದಿವಸ ಅದರ ಮುಖಾಂತರವಾಗಿ ಕೆಲಸ ಮಾಡ್ತಾ ಇದ್ದಂತಹ ಒಂದು ಮಹಾ ಚಾಲಕ ಶಕ್ತಿ ಉಂಟಲ್ಲ, ಅದು ಬಿಟ್ಟು ಹೋಗಿದೆ. ಅದರಿಂದ ನನ್ನ ಎಲ್ಲ ಕೆಲಸಗಳು ಅದು ಭಗವಂತನ ಕಡೆಗಿದೆ ಅಂತ. ವಾಸುದೇವ ಪರಾಃ ಕ್ರಿಯಾ, ವಾಸುದೇವ ಪರಂ ಜ್ಞಾನಂ, ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಾಯ್ತಲ್ಲ, ಆ ಜ್ಞಾನ ಮತ್ತು ಕೊನೆಗೆ ಗಮ್ಯ ಎಲ್ಲಿ? ಭಗವಂತನಲ್ಲೇ. ಯಾಕೆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡೆ? ಜ್ಞಾನಿ ಅನ್ನುವಂಥವ ನನಗೆ ಅತ್ಯಂತ ಪ್ರಿಯ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಜ್ಞಾನಿಗೆಲ್ಲಾದರೂ ಕಷ್ಟ ತೊಂದರೆ ಬಂತು ಅಂತ ಹೇಳಿದರೆ ನನಗದು ಬಹಳ ಸಂಕಷ್ಟ ಆಗ್ತದಪ್ಪ ಅಂತ ಅಲ್ವಾ. ಅದರಿಂದ ಜ್ಞಾನಿಯ ಜ್ಞಾನ ಅದು ವಾಸುದೇವನ ಕಡೆಗೆ. ಮತ್ತೆ ವಾಸುದೇವ ಪರಂತಪಃ, ತಪಸ್ಸು ಮಾಡ್ತೇನೆ. ತಪಸ್ಸು ಅಂತ ಹೇಳಿದರೆ ಕಾಡೇ ಇದ್ದೀಯೇ ಓಳ್ ತಪಸ್ಸಿಯೇ, ಹಂಗಲ್ಲ. ತಪಸ್ಸು ಅಂತ ಹೇಳಿದರೆ ಭಗವಂತನನ್ನ ಕುರಿತಾಗಿ ಅನನ್ಯವಾಗಿ ಚಿಂತನೆ ಮಾಡುವಂಥದ್ದು. ಒಂದು ವಿಷಯವನ್ನ ಕುರಿತಾಗಿ ಅನನ್ಯವಾಗಿ ಚಿಂತನೆ ಮಾಡುವಂಥದ್ದು, ಅದಕ್ಕೆ ತಪಸ್ಸು ಅಂತ. ತಪ ಆಲೋಚನೆ, ಭಗವಂತನ ಕುರಿತಾಗಿ ಆಲೋಚನೆ. ನಾವು ಅದನ್ನು ಒಂದನ್ನು ಬಿಟ್ಟು ಮತ್ತೆಲ್ಲ ಆಲೋಚನೆ ಮಾಡ್ತೇವೆ. ಈ ಸರ್ತಿ ಮೋದಿ ಬರ್ಪೇನ ಇದೆಯಾ ಅಲ್ವಾ? ಅದು ಅವನ ಆಲೋಚನೆ ಮಾಡ್ತಾನೆ ಇದ್ವೋ ಗೊತ್ತಿಲ್ಲ, ಬಟ್ ನಾವು ಮಾಡ್ತೇವೆ. ಸರಿದ್ದಿ ಪ್ರಪಂಚ ಶುರು ಆಗ್ತದೆ ನಮ್ಮದು. ಏನು ಅವಸ್ಥೆ ನೋಡಿ. ಅದರಿಂದ ಹೇಳ್ತಾರೆ, ನೀನು ಯಾಕೋ ಬಂದಿ ಪ್ರಪಂಚಕ್ಕೆ? ನೀನು ಯಾರು? ಯಾಕಿದೇ ಮನೆಯಲ್ಲಿ ಹುಟ್ಟಿದಿ? ಇಂಥ ಹೆಂಡತಿಯ ಗಂಡ ಅಂತ ನೀನು ಯಾಕಾದಿ? ನಿನಗೆ ಯಾಕೆ ಇಂಥದ್ದೇ ಮಕ್ಕಳು ಹುಟ್ಟಿದ್ವು? ಯಾಕೋ ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡು ಅಂತ. ಅದರಿಂದ ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರಂತಪಃ. ಮತ್ತೆ ಹೇಳ್ತಾರೆ ವಾಸುದೇವ ಪರೋ ಧರ್ಮ, ವಾಸುದೇವ ಪರಾಗತಿ ಅಂತ. ನಮ್ಮ ಎಲ್ಲ ವಿಧಿ ನಿಷೇಧಗಳು, ಧರ್ಮಗಳು ಕೂಡ ಭಗವಂತನ ಪ್ರೀತಿಗೋಸ್ಕರವಾಗಿಯೇ ಇರುವಂಥದ್ದು. ಎಲ್ಲವೂ ಕೂಡ ಸತ್ಯ ಹೇಳಬೇಕು. ಯಾಕೆ? ಅವಪ್ರೀತನಾಗ್ತಾನೆ. ಇಂದ್ರಿಯ ಬಹಿರಿಂದ್ರಿಯಗಳು ಶುದ್ಧ ಆಗಿರಬೇಕು. ಯಾಕೆ? ಅವಪ್ರೀತನಾಗ್ತಾನೆ. ಎಲ್ಲವೂ ಕೂಡ ಭಗವತ್ ಪ್ರೀತಿಗೋಸ್ಕರವಾಗಿ. ಮತ್ತೆ ಇಷ್ಟೆಲ್ಲ ಆಯ್ತಲ್ಲ, ಕೊನೆಗೆ ಗತಿ ಯಾರು ನಮಗೆ? ಶ್ರೀಪತಿಯೇ ಗತಿ. ಕೊನೆಗೆ ಗತಿ ಯಾರು? ಭಗವಂತ. ವಾಸುದೇವ ಪರಾಗತಿ. ಮತ್ತೆ ಹೇಳ್ತಾರೆ, ಇಷ್ಟು ಹೇಳಿ ಆದಮೇಲೆ ಅವರು ಸೂತರು ಒಟ್ಟಾಗಿ ಭಗವಂತನ ಒಂದು ಅವತಾರವನ್ನ, ಒಂದು ರೀತಿ ಎಷ್ಟು ರೂಪವನ್ನು ತಾಳಿ ಈ ಭೂಮಿಯನ್ನು ಭಗವಂತ ಉದ್ಧಾರ ಮಾಡಿದ್ದಾನೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ನಮ್ಮ ಮುಂದೆ ಇಟ್ಟು ಬಿಡ್ತಾರೆ. ಅದಕ್ಕಿಂತ ಮುಂಚೆ ಇಷ್ಟನ್ನ ಕೊಟ್ಟ ಶುಕಾಚಾರ್ಯರನ್ನ ಒಮ್ಮೆ ಸಂಸ್ಮರಣೆ ಮಾಡುತ್ತಾರೆ. ಕರ್ತವ್ಯ ಅಲ್ವಾ? ಇದನ್ನು ಹೇಳಿದ್ದು ಪರೀಕ್ಷಿತನಿಗೆ ಯಾರು? ಶುಕಾಚಾರ್ಯರು. ಆ ಮಹಾನುಭಾವ ಮನಸ್ಸು ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಭಾಗವತೆಯಲ್ಲಿ ಹೆಂಗೆಂಗೋ ಬರ್ತಿತ್ತೋ ಏನೋ, ಆದರೆ ಇವತ್ತೂ ಕೂಡ ಕೇಳುವ ರೀತಿಯಲ್ಲಿ ಅದನ್ನು ನಮಗೆ ಕೊಟ್ಟ ಮಹಾನುಭಾವರು ಶುಕಾಚಾರ್ಯರು. ಆದ್ದರಿಂದ ಶುಕಾಚಾರ್ಯರನ್ನು ವಿಶೇಷವಾಗಿ ಸ್ಮರಣೆ ಮಾಡುತ್ತಾರೆ. ಯಂ ಪ್ರವರ್ಜಂತ ಮನುಪೇತ್ಯ ಮುಪೇತ್ಯ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ, ಮಪೇತ್ಯ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ. ಇದು ಬಹಳ ಅದ್ಭುತ. ಶುಕಾಚಾರ್ಯರ ಹುಟ್ಟೇ ವಿಶೇಷ. ಅರಣೀಮಥನವನ್ನು ಮಾಡ್ತಾ ಇದ್ದಾಗ ವೇದವ್ಯಾಸರು ಒಬ್ಬ ಅಪ್ಸರ ಸ್ತ್ರೀಯನ್ನು ನೋಡುತ್ತಾರಂತೆ. ಅಪ್ಸರ ಸ್ತ್ರೀಯನ್ನು ನೋಡಿದಾಗ ಕಾಮಮೋಹಿತನಾದಂತೆ. ಇದೆಲ್ಲ ನಾವು ಇಟ್ಕೊಳ್ಬೇಕು, ಇಲ್ಲಿದ್ರೆ ಅಜ್ಞಾನ ನಮಗೆ ಆವರಿಸಿದೆ ಅಂತ ಅರ್ಥ. ವೇದವ್ಯಾಸರಿಗೆ ಎಲ್ಲಿ ಕಾಮ? ವಿಷ್ಣು ಸಹಸ್ರನಾಮದಲ್ಲಿ ಇದು ಲಕ್ಷ್ಮೀ ಶೋಭಾನೆಯಲ್ಲಿ ಭಗವಂತ ಮೋಹಿನಿ ರೂಪವನ್ನು ತಾಳಿದಾಗ ಇವಗನ್ಯರೇಕೆಂದು ಅವಳು ಆಲೋಚನೆ ಮಾಡಿದ್ಲು ಅಂತ. ಲಕ್ಷ್ಮೀದೇವಿ, ಅಲ್ಲ ಎಷ್ಟು ಚಂದ ಇದ್ದಾನೆ ಪುಣ್ಯಾತ್ಮ ಇವ, ಇವನಿಗೆ ಇನ್ನೊಂದು ಹುಡುಗಿ ಬೇಕಾ ಅಂತ, ಇವನಿಗೆ ಇನ್ನೊಂದು ಹೆಣ್ಣು ಬೇಕಾ, ಎಂಥ ಸ್ತ್ರೀ ರೂಪ, ಎಂಥ ಚಂದದ ರೂಪ,
ಏನು ಅದ್ಭುತ, ಏನು ಕಾಂತಿ ಅಂತ ಲಕ್ಷ್ಮೀದೇವಿ ಎಣಿಸ್ತಾಳೆ ಅಂತ ವಾದಿರಾಜ ಗುರು ಸಾರ್ವಭೌಮರು ಹೇಳ್ತಾರೆ. ಅಂಥ ವೇದವ್ಯಾಸರೇ ಕಾಮಕ್ಕೆ ಮೋಹ ಆಗೋದು, ಕಾಮವಶನಾಗೋದು, ಕಾಮದ ಪರ ಇರೋದು ಅಂತ ಹೇಳಿದರೆ ಸ್ವಲ್ಪ ಅದು ಹೆಚ್ಚಾಗ್ತದೆ. ಹಂಗೆ ಹೇಳಲಿಕ್ಕಿಲ್ಲ. ಮತ್ತೇನು, ಒಂದು ಸೃಷ್ಟಿಯ ಅಪೇಕ್ಷೆ ಇತ್ತಷ್ಟೇ. ಒಬ್ಬ ಬರಬೇಕಿತ್ತು. ಬರಬೇಕಿದ್ರೆ ಅದಕ್ಕಿಂತ ಹಿನ್ನೆಲೆಯಲ್ಲಿ ಒಂದು ಘಟನೆಯಾಗಿದೆ. ರುದ್ರದೇವರು ಏನು ಮಾಡ್ತಾರೆ, ಭಗವಂತನನ್ನು ಕುರಿತಾಗಿ ತಪಸ್ಸು ಮಾಡ್ತಾರೆ. ನಾನು ನಿನ್ನ ಮಗನಾಗಿ ಹುಟ್ಟಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡು ಅಂತ ಹೇಳಿದರು. ನಿನ್ನ ಮಗನಾಗಿ ಹುಟ್ಟಬೇಕು ಅಂತ ಭಗವಂತನ ಒಂದು ಕ್ರಿಯೆಯಲ್ಲಿ ಎಷ್ಟು ಹಿನ್ನೆಲೆ ಇರುತ್ತದೆ ನೋಡಿ. ಅಷ್ಟು ಪ್ರಾರ್ಥನೆ ಮಾಡಿದ ರುದ್ರದೇವರ ಪ್ರಾರ್ಥನೆಗೆ ಅನುಗುಣವಾಗಿ ಈ ಘೃತಾಚಿ ಅನ್ನತಕ್ಕಂಥ ಅಪ್ಸರೆಯನ್ನು ನೋಡ್ತಾ ನೋಡ್ತಾ ಅವರು ಅರಣ್ಯಮಥನವನ್ನು ಮಾಡ್ತಾ ಇರುವಾಗ ಆ ಅಪ್ಸರಾ ಸ್ತ್ರೀ ಒಂದು ಗಿಳಿಯ ರೂಪದಲ್ಲಿ ಇದ್ಲಂತೆ. ಗಿಳಿ ಅದರ ಒಳಗಿರತಕ್ಕಂಥ ಅಪ್ಸರೆ ಎರಡನ್ನೂ ಕೂಡ ವೇದವ್ಯಾಸರು ಕಂಡ್ರಲ್ಲ. ಆಕೆಯನ್ನು ಕಾಣ್ತಾ ಕಾಣ್ತಾ ಅರಣ್ಯಮಥನವನ್ನು ವಿಶೇಷವಾಗಿ ಮಾಡ್ತಾ ಅಲ್ಲಿಂದ ಒಂದು ಮಗುವನ್ನು ತೆಗಿತಾರೆ. ಆ ಮಗುವೇ ಶುಕ. ಆ ಅಪ್ಸರ ಸ್ತ್ರೀ ಮತ್ತೆ ಪ್ರಾರ್ಥನೆ ಮಾಡ್ತಾಳೆ, ಇದಕ್ಕೊಂದು ಹೆಸರಿಡ್ರಿ, ಒಂದು ಒಳ್ಳೆ ನಾಮಕರಣ ಮಾಡಿ ಅಂತ. ಯಾವ ರೂಪದಲ್ಲಿ ಬಂದಿ? ಶುಕ ರೂಪದಲ್ಲಿ ಬಂದೆ. ಹಾಗಿದ್ರೆ ನಿನ್ನ ಮಗನೂ ಕೂಡ ಮುಂದಕ್ಕೆ ಶುಕ ಅಂತ. ಎಂಥ ಶುಕಾಚಾರ್ಯರು, ಎಂಥ ಮಹಾನುಭಾವ. ಹುಟ್ಟಿದ ಪುಣ್ಯಾತ್ಮ ಸ್ವಲ್ಪವೇ ಸಮಯಕ್ಕೆ ಎಲ್ಲವನ್ನ ಬಿಟ್ಟು ತೊರೆದ್ರಂತೆ. ವೈರಾಗ್ಯ ಮೂರ್ತಿ ಅಂತ ಹೇಳಿದರೆ ಪರಮ ವೈರಾಗ್ಯ ಮೂರ್ತಿ. ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಷ್ಟು ವೈರಾಗ್ಯ ಮೂರ್ತಿ. ನಮಗೆಲ್ಲ ಶುಕಾಚಾರ್ಯರು ಅಂತ ಹೇಳಿದರೆ ಒಂದು 8 ವರ್ಷ ಅವಿಯೇ ಅಂಚಿಪ್ಪು ಅಂತ ನಾವು ಎಣಿಸೋದು. ಸಾಮಾನ್ಯ ವೈರಾಗ್ಯ ಬರೋದು ಅಷ್ಟೇ ವರ್ಷಕ್ಕೆ ಅಂತ ನಾವೆಲ್ಲ ಮೊದಲೇ ತೀರ್ಮಾನ ಮಾಡಿ. ಇದು ಎಷ್ಟು ವರ್ಷದ ಪುಣ್ಯಾತ್ಮ. ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯರು ಭಗವದ್ಗೀತೆಯನ್ನ ಭಾಗವತವನ್ನು ಉಪದೇಶ ಕೊಡಲಿಕ್ಕೆ ಅಂತ ಬಂದಾಗ 16 ವರ್ಷದ ಹುಡುಗ. ಆಗಲೇ ವೈರಾಗ್ಯ ಇಸ್ ಈಕ್ವಲ್ ಟು ಶುಕ ಅಂತ ಆ ಸಂದರ್ಭದಲ್ಲೇ ಹೆಸರುವಾಸಿಯಾಗಿದ್ದಂತಹ ಪುಣ್ಯಾತ್ಮ. ಯಾವ ಮನೆಯಲ್ಲೂ ಕೂಡ ಒಂದು ಹಸುವನ್ನ ಕರೀಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತಿಗಿಂತ ಹೆಚ್ಚು ಎಲ್ಲೂ ನಿಂತಂಥದ್ದಲ್ಲ ಆ ಜನ ಶುಕಾಚಾರ್ಯರು. ಅಷ್ಟೇ. ಮತ್ತಿದು ನನ್ನ ಮನೆಯಲ್ಲ, ನನಗೆ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಯಾವತ್ತೂ ಪರಿಭ್ರಮಣೆ ಮಾಡ್ತಾ ಇದ್ದಂತಹ ಮಹಾನುಭಾವ. ಅಂಥ ಪುಣ್ಯಾತ್ಮ ವೇದವ್ಯಾಸ ದೇವರನ್ನ ಬಿಟ್ಟು ಹೊರಟಾಗ ಪುತ್ರೇತಿ ತನ್ಮಯತೆಯ, ಅಯ್ಯೋ ಮಗನೇ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀಯಲ್ಲಪ್ಪ ಅಂತ ಕರೆದಂತೆ ವೇದವ್ಯಾಸರು ಕರೆದಾಗ ಎಲ್ಲ ಕರೀಲಿಕ್ಕೆ, ಅಂದರೆ ಅವನ ವೈರಾಗ್ಯ ಎಷ್ಟು ದೊಡ್ಡದು, ತನಗೆ ಮಗುವಿನ ಮೇಲೆ ಆತ್ಮೀಯತೆ ಅನ್ನುವಂಥದ್ದು ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ಪ್ರಪಂಚಕ್ಕೆ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಬಿಟ್ಟು ಹೋಗ್ತಾ ಇದ್ದೀಯಲ್ಲ ಅಂತ ಕೇಳಿದಾಗ ತಮ್ ಸರ್ವ ಭೂತ ಹೃದಯಂ, ಎಲ್ಲ ಪ್ರಾಣಿಗಳಲ್ಲೂ ಜೀವಜಾತಗಳಲ್ಲೂ ಕೂಡ ಒಳಗಿದ್ದಂತಹ ಆ ಶುಕಮುನಿಗಳು ಆವಾಗ ಅವರು ವೇದವ್ಯಾಸರು ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಕೇಳಿದಾಗ ಅವರು ಉತ್ತರ ರೂಪದಲ್ಲಿ ಮರಗಳೆಲ್ಲ ಚಿಗರೆಲೆಗಳೆಲ್ಲ ಉತ್ತರ ಕೊಟ್ಟಿತಂತೆ. ಅಂದರೆ ಅವುಗಳ ಒಳಗೂ ಕೂಡ ಇದ್ದುಕೊಂಡಂತಹ ಮಹಾನುಭಾವ ಅಂತ ಲೆಕ್ಕ. ಅವುಗಳೂ ಕೂಡ ಇವ ನಮ್ಮವ ಅಂತ ಸ್ವೀಕಾರ ಮಾಡಿಕೊಂಡಿರತಕ್ಕಂತಹ ಮಹಾನುಭಾವ ಅಂತ ಅರ್ಥ. ಅಂಥ ಮಹಾನುಭಾವನಿಗೆ ನಮಸ್ಕರಿಸಿ ನಾನು ಶುರು ಮಾಡ್ತೇನೆ ಅಂತ ಹೇಳಿ ಮತ್ತೆ ಮುಂದುವರಿತದೆ. ಒಂದಷ್ಟು ರೂಪಗಳನ್ನು ಹೇಳ್ತಾರೆ. ಭಗವಂತನ ಮೂಲ ರೂಪ ಯಾವುದು? ಪದ್ಮನಾಭ ಅನ್ನತಕ್ಕಂಥದ್ದು ಭಗವಂತನ ಮೂಲ ರೂಪ. ಅಂದರೆ ಪವಡಿಸಿರಿದಾಗ ಅವನ ನಾಭಿಕಮಲದಲ್ಲಿ ಆ ನಾಭಿಕಮಲ ಅನ್ನುವಂಥದ್ದು ಹುಟ್ಟಿ ಅದರ ಮೇಲೆ ಬ್ರಹ್ಮದೇವರಿಗೆ ಇದ್ದಂತಹ ಯಾವ ರೂಪ ಇದೆ ಅನಂತ ಪದ್ಮನಾಭ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವಲ್ಲ, ಇದು ಭಗವಂತನ ಮೂಲ ರೂಪ. ಮತ್ತೆ ಭಗವಂತನ ಪುರುಷ ರೂಪ, ಇದು ಸರ್ವಲೋಕಾಧಾರ ಅಂತ. ಭಗವಂತನ ಪುರುಷ ರೂಪ ಉಂಟಲ್ಲ ಸರ್ವಲೋಕಾಧಾರ. ಯಾಕೆ ಅಂತ ಹೇಳಿದರೆ ಎಷ್ಟು ಮಂದಿ ಹುಡ್ತಾರೆ ಅಷ್ಟು ಮಂದಿ ಒಳಗೆ ಅವ ಇರ್ತಾನೆ ಅಂತ. ಬಹಳ ಸ್ವಾರಸ್ಯ. ಭಗವಂತನ ರೂಪಗಳು ಇಷ್ಟೇ ಅಂತ ಹೇಳಲಿಕ್ಕೆ ಹೇಗೆ? ಆ ಮಗು ಅದೊಂದು ಭಗವಂತನ ಅವತಾರ, ಆ ಪುಣ್ಯಾತ್ಮ ಅವರು ಒಂದು ಭಗವಂತನ ಅವತಾರ, ನಾವೊಂದು ಭಗವಂತನ ಅವತಾರ. ಯಾಕೆ? ಎಲ್ಲರೊಳಗವ ಇದ್ದಾನೆ ಅಂತ. ಅವ ಪುರುಷ, ಎಲ್ಲ ಜೀವಜಾತಿಯ ಒಳಗೆ ಇದ್ದುಕೊಂಡು ಎಲ್ಲ ಜೀವಜಾತಿಗಳ ಕೆಲಸವನ್ನ ಮಾಡುವವ ಯಾರಿರ್ತಾನೆ ಅವ ಪುರುಷ ಅಲ್ವಾ? ಪುರುಷ ಅಂತ ಭಗವಂತನ ರೂಪ. ಕುಮಾರ ಅನ್ನತಕ್ಕಂಥ ಭಗವಂತನ ರೂಪ. ಬ್ರಹ್ಮಚರ್ಯದ ಮಹತ್ವ ಎಷ್ಟು, ಅದನ್ನು ಪಾಲಿಸ್ತಕ್ಕಂಥ ಬಗೆ ಹೇಗೆ? ಮದುವೆ ಆಗದೆ ಮಾಡತಕ್ಕಂಥ ಬ್ರಹ್ಮಚರ್ಯ, ಮದುವೆ ಆದಮೇಲೆ ಪಾಲಿಸ್ತಕ್ಕಂಥ ಬ್ರಹ್ಮಚರ್ಯ, ಅದರ ವಿಧಾನ, ಅದರ ಮಹತ್ವ, ಅದನ್ನು ಹೇಳಲಿಕ್ಕೆ ಅಂತ ಭಗವಂತ ಅವತಾರ ಮಾಡಿದ್ದು ವರಾಹ ಅವತಾರ.
2 ಸರ್ತಿ ಮಾಡಿದ್ದಾನೆ. ಅದು ಭೂಮಿಯ ಉದ್ಧಾರಕ್ಕೋಸ್ಕರವಾಗಿ ಅಂತ 2 ಸರ್ತಿ ವರಾಹ ಅವತಾರ ಮಾಡುವಾಗಲೂ ಉದ್ದೇಶ ಏನು ಅಂತ ಹೇಳಿದರೆ ಭೂ ಉದ್ಧಾರ, ಭೂಮಿಯ ಉದ್ಧಾರಕ್ಕೋಸ್ಕರ ಭಗವಂತ ವರಾಹ ಅವತಾರವನ್ನು ಮಾಡ್ತಾನೆ. ಮಹಿದಾಸನ ಅವತಾರವನ್ನು ಮಾಡ್ತಾನೆ ಪಂಚರಾತ್ರದ ಉಪದೇಶಕ್ಕೋಸ್ಕರವಾಗಿ. ಇದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಪಂಚರಾತ್ರದ ಮಹತ್ವ, ಅದರ ಉಪದೇಶವನ್ನು ಕೊಡಲಿಕ್ಕೋಸ್ಕರವಾಗಿ ಮಹಿದಾಸನ ಅವತಾರವನ್ನು ಭಗವಂತ ಮಾಡಿದ. ಮತ್ತೆ ನರನಾರಾಯಣನಾಗಿ ಅವತಾರವನ್ನು ಮಾಡುತ್ತಾನೆ. ನರನಾರಾಯಣನಾಗಿ ಅವತಾರವನ್ನು ಮಾಡಿ ತಪಸ್ಸಿನ ಮಹತ್ವವನ್ನು ಈ ಪ್ರಪಂಚಕ್ಕೆ ಕೊಟ್ಟ. ಅದಾಗಿ ಕಪಿಲ ಸಾಂಖ್ಯಶಾಸ್ತ್ರವನ್ನು ಕೊಟ್ಟಂತಹ ಮಹಾನುಭಾವ, ಆಸುರಿ ಅನ್ನತಕ್ಕಂತಹ ಶಿಷ್ಯನಿಗೆ ಉಪದೇಶ ಕೊಟ್ಟಿರತಕ್ಕಂಥದ್ದು, ಕಪಿಲನಾಗಿ ಅವತಾರ ಮಾಡ್ತಾನೆ. ಮತ್ತೆ ದತ್ತಾತ್ರೇಯನಾಗಿ ಅವತಾರವನ್ನು ಮಾಡ್ತಾನೆ. ಅತ್ರಿ ಮತ್ತೆ ಅನಸೂಯೆ ಇವರಿಬ್ಬರಲ್ಲೇ ದತ್ತಾತ್ರೇಯನಾಗಿ ಅವತಾರ ಮಾಡ್ತಾನವ. ಅಲರ್ಕ ಅನ್ನತಕ್ಕಂಥ ಶಿಷ್ಯನಿಗೆ ಒಂದಷ್ಟು ಉಪದೇಶವನ್ನು ಕೊಡಲಿಕ್ಕೆ ಅಂತ ಅವತಾರ ಮಾಡಿದ್ದು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಇದು ಭಗವಂತನ ಅವತಾರ. ಯಜ್ಞ ರೂಪದಲ್ಲಿ ಅವತಾರವನ್ನು ಮಾಡ್ತಾನೆ. ಸ್ವಯಂಭುವ ಮನು ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ಯಜ್ಞ ರೂಪದಲ್ಲಿ ಅವತಾರವನ್ನು ಮಾಡ್ತಾನೆ. ಅಸುರ ಸಂಹಾರ ಮತ್ತು ಇಂದ್ರ ಪದವಿ ಅನ್ನುವಂಥದ್ದನ್ನು ಪ್ರಾಪ್ತೀಕರಿಸುವುದಕ್ಕೋಸ್ಕರವಾಗಿ ಋಷಭಾವತಾರವನ್ನು ಮಾಡ್ತಾನೆ. ಋಷಭಾವತಾರ ಯಾಕೆ ಅಂತ ಹೇಳಿದರೆ ಸನ್ಯಾಸ ಧರ್ಮವನ್ನು ಹೇಳಲಿಕ್ಕೋಸ್ಕರವಾಗಿ. ಸನ್ಯಾಸದ ಮಹತ್ವ ಎಂಥದ್ದು ನೋಡಿ. ಏನೂ ಇಲ್ಲದಿದ್ದಾಗ ಯಾವುದೂ ಬೇಡ ಅಂತ ಹೇಳೋದು ದೊಡ್ಡ ಸಂಗತಿಯಲ್ಲ. ನನಗೆ ಮರ್ಸಿಡೀಸ್ ಬೆನ್ಸು ಬೇಡ, ನಾನು ತಗೊಳ್ಳೋದಿಲ್ಲ. ಯಾಕೆ? ನಾನು ತಗೊಳ್ಳಿಕ್ಕೆ ಆಗೋದೇ ಇಲ್ಲ. ಏನು ದೊಡ್ಡ ಸಂಗತಿ ಹೇಳಿ? ಆದರೆ ಎಲ್ಲ ಇದ್ದೂ ಯಾವುದೂ ಬೇಡ ಅಂತ ಹೇಳೋದುಂಟಲ್ಲ, ಅದು ದೊಡ್ಡ ಸಂಗತಿ. ಅದಕ್ಕೆ ಸನ್ಯಾಸ ಆ ಮಟ್ಟಕ್ಕೆ ಬರಬೇಕು ಅಂತ ಅರ್ಥ. ಅದನ್ನು ಹೇಳಿದವ ಋಷಭದೇವ. ಮತ್ತು ಪೃಥು ಅನ್ನತಕ್ಕಂತಹ ಒಂದು ಅವತಾರ, ಇದು ಆವೇಶ. ಪೃಥು ಚಕ್ರವರ್ತಿ ಆವೇಶ ಅವತಾರ, ಭೂಮಿಯ ಉದ್ಧಾರಕ್ಕೋಸ್ಕರವಾಗಿ ಭಗವಂತ ಮಾಡಿರತಕ್ಕಂಥ ಅವತಾರ. ಮತ್ಸ್ಯಾವತಾರ, ಮತ್ತೆ ಮುಂದಿನ ಯಾವ ಮನ್ವಂತರ ಉಂಟು ಅದಕ್ಕೆ ಬೇಕಾದಂತಹ ಬೀಜಾಂಕುರವನ್ನು ಮಾಡಿರತಕ್ಕಂಥ ಅವತಾರ. ವೈವಸ್ವತನ ರಕ್ಷಣೆ ಅದವನ ಮುಖ್ಯ ಉದ್ದೇಶ ಆಗಿರ್ತದೆ. ಅದಾದ ಮೇಲೆ ಕೂರ್ಮಾವತಾರ. ಮಂದರ ಪರ್ವತ ಅನ್ನುವಂಥದ್ದು ಮೆಲ್ಲನೆ ಕೆಳಕ್ಕೆ ಜರಳಕ್ಕೆ ಪ್ರಾರಂಭ ಆದಾಗ ಆಧಾರಭೂತನಾಗಿ ಕೂರ್ಮಾವತಾರವನ್ನು ತಾಳ್ತಾನೆ. ಮುಂದಕ್ಕೆ ಧನ್ವಂತರಿ ಅವತಾರ, ಅಮೃತ ಕಲಶದ ಹೊತ್ತುಕೊಂಡು ಹೊರಗೆ ಬಂದಿರ್ತಮ್ಮ. ತುಂಬ ಮಂದಿಗೆ ಏನಾಗಿದೆ ಹೇಳಿದರೆ, ಧನ್ವಂತರಿ ಹೇಳಿದರೆ ಅಮೃತ ಕಲಶವನ್ನು ಹೊತ್ಕೊಂಡು ಬಂದವ. ಅಷ್ಟು ಮಾತ್ರ ಅಲ್ಲ, ಭಾಗವತವೇ ಹೇಳುತ್ತದೆ, ಧನ್ವಂತರಿ ರೀತಿಖ್ಯಾತಃ ಆಯುರ್ವೇದ ದೃಕ್ ಮತ್ತು ಇಜ್ಜಭಾಕ್ ಅಂತ ಎರಡಕ್ಕೋಸ್ಕರ ಧನ್ವಂತರಿ ಬಂದ. ಆಯುರ್ವೇದವನ್ನು ಕೊಡ್ಲಿಕ್ಕೋಸ್ಕರವಾಗಿ, ಯಜ್ಞದಿಂದ ಹವಿರ್ದಾನವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರವಾಗಿ ಅಂತ. ನಾವು ಯಾವುದು ಕೃಷ್ಣ ಅಂತ ಕರಿತೇವೆ ಅದೇ ಧನ್ವಂತರಿ. ಅದರೊಟ್ಟಿಗೆ ಅವ ಇನ್ನೊಂದು ಮಾಡಿರತಕ್ಕಂಥ ದೊಡ್ಡ ಕೆಲಸ ಏನು ಗೊತ್ತಾ? ಆಯುರ್ವೇದವನ್ನು ಕೊಟ್ಟ. ಆಯುರ್ವೇದ ಅಂತ, ಆಯುರ್ವೇದ ಶಬ್ದದ ಅರ್ಥವೇ ಯಾವುದನ್ನು ಕಲಿತಾಗ ನಮ್ಮ ಜೀವನ ಅನ್ನುವಂಥದ್ದು ಹೇಗೆ ಅಂತ ಗೊತ್ತಾಗ್ತದೆ, ಅಥವಾ ಜೀವನಕ್ಕೆ ಯಾವುದನ್ನು ಕಲಿಬೇಕು ಅದು ಅಂತ. ನೋಡಿ, ತಪಸ್ಸು ಮಾಡಬೇಕು, ಆತ್ಮ ಉದ್ಧಾರದ ಕೈಂಕರ್ಯಗಳು ಮಾಡಬೇಕು, ಎಲ್ಲ ಸತ್ಯ. ಶರೀರವೇ ಸರಿ ಇಲ್ಲ ಹೇಳಿದರೆ, ನಿತ್ಯ ಜ್ವರ ಏನು ಜಪ ಮಾಡೋದು? ನಿತ್ಯ ತಲೆನೋವು ಏನು ವಿಷ್ಣು ಸಹಸ್ರನಾಮ? ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಇಂಥ ಸೆನ್ಸಿಟಿವ್ ಬಾಡಿ ಇದೆ, ಏನು ಮಾಡೋಣ ಹೇಳಿ ಪ್ರಪಂಚದಲ್ಲಿ? ಶರೀರ ಗಟ್ಟಿ ಬೇಕಲ್ಲ. ಗಟ್ಟಿಯಾಗಿರತಕ್ಕಂತಹ ಶರೀರ ಮಾಧ್ಯಮದಿಂದ ಮಾತ್ರ ಆತ್ಮ ಉನ್ನತಿಯ, ಆತ್ಮೋದ್ಧಾರದ ಕೈಂಕರ್ಯಗಳು ಸಾಧ್ಯ. ಅದಕ್ಕೋಸ್ಕರವಾಗಿ ಧನ್ವಂತರಿ ರೂಪದಲ್ಲಿ ಭಗವಂತ ಬಂದ, ಆಯುರ್ವೇದವನ್ನು ಕೊಟ್ಟ. ಆಯುರ್ವೇದವನ್ನು ಪ್ಯೂರಾಗಿ ಪ್ರಾಕ್ಟೀಸ್ ಮಾಡತಕ್ಕಂಥ ಮಂದಿ ಸ್ವಲ್ಪ ಕಮ್ಮಿ ಇವತ್ತು. ಎಲ್ಲ ಅಲೋಪತಿ ಸಮ್ಮಿಶ್ರವಾಗಿ ಇವತ್ತು ನಡೀತಾ ಇದೆ. ಪ್ಯೂರಾಗಿ ಆಯುರ್ವೇದ ಪದ್ಧತಿಯನ್ನು ಯಾರಾದರೂ ಪ್ರಾಕ್ಟೀಸ್ ಮಾಡ್ತಾರೆ ಅಂತಾದರೆ ಕಾಯಿಲೆಗಳಿಗೆ ಇವತ್ತಿಗೂ ಕೂಡ ಪೂರ್ಣ ವಿರಾಮವನ್ನು ಹಾಕಲಿಕ್ಕೆ ಒಂದು ಸಾಮರ್ಥ್ಯ ಇರುವಂಥ ಪದ್ಧತಿ ಹೇಳಿದರೆ ಆಯುರ್ವೇದ ಮಾತ್ರ. ಅಲೋಪತಿಗೆ ಎಷ್ಟೋ ಸಂಗತಿಗಳು ಇನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಏನು ಮಾಡೋಣ? ಸರಿ, ಮುಂದಕ್ಕೆ ಮೋಹಿನಿ ಅವತಾರ. ನಮಗೊತ್ತು, ಅಮೃತ ಬಂದಾಗ ಅಸುರರನ್ನು ಮೋಗಿಸ್ಲಿಕ್ಕೆ ಅಂತಲೇ ಭಗವಂತ ಮಾಡಿರತಕ್ಕಂತಹ ಮೋಹಿನಿ ಅವತಾರ. ನರಸಿಂಹನಾಗಿ ಬಂದ. ಇದು ಆರ್ಡರಲ್ಲಿಲ್ಲ, ಆರ್ಡರಲ್ಲಿ ಮುಂದಕ್ಕೆ ಹೇಳ್ತಾನೆ, ಇಂಡೆಕ್ಸ್ ಮುಂದಕ್ಕೆ ಬರ್ತದೆ. ಈಗ ಅವತಾರವನ್ನು ಮಾಡಿದ್ದ ಬಗೆ ಯಾವ ಅವತಾರಗಳು ಅದರ ಬಗ್ಗೆ ಹೇಳ್ತಾ ಇರುವಂಥದ್ದು ಮೋಹಿನಿ ಅವತಾರ. ಮುಂದಕ್ಕೆ ನರಸಿಂಹ ಅವತಾರ, ಪ್ರಹ್ಲಾದನ ಉದ್ಧಾರಕ್ಕೋಸ್ಕರವಾಗಿ, ದುಷ್ಟ ಹಿರಣ್ಯಕಶಿಪುವಿನ ಸಂಹಾರಕ್ಕೋಸ್ಕರವಾಗಿ ನರಸಿಂಹಾವತಾರ. ವಾಮನಾವತಾರ
ಬಲಿಯ ಗರ್ವಭಂಗ, ಮತ್ತು ಭೂವ್ಯೋಮಗಳನ್ನು ವ್ಯಾಪಿಸಿರತಕ್ಕಂಥ ಭಗವಂತನ ತ್ರಿವಿಕ್ರಮಾವತಾರ. ಪರಶುರಾಮನಾಗಿ ಅವತಾರವನ್ನು ಮಾಡ್ತಾನೆ, ದುಷ್ಟ ಕ್ಷತ್ರಿಯರ ಸಂಹಾರ ಆ ಅವತಾರದ ಮುಖ್ಯ ಉದ್ದೇಶ. ಮತ್ತು ವ್ಯಾಸಾವತಾರ ಯಾಕೆ? ವೇದವನ್ನು ಉದ್ಧಾರ ಮಾಡಲಿಕ್ಕೆ, ಸಜ್ಜನರಿಗೆ ಜ್ಞಾನ ಪರಂಪರೆಯನ್ನು ಶಾಶ್ವತವಾಗಿ ಉಳಿಸ್ಲಿಕ್ಕೆ ಅಂತ. ರಾಮಾವತಾರ ಮತ್ತೆ ಜಯ ವಿಜಯರೇ ಕುಂಭಕರ್ಣ ಮತ್ತು ರಾವಣನಾಗಿ ಹುಟ್ಟಿದಾಗ ಅವರ ಸಂಹಾರ ಅನ್ನುವಂಥದ್ದಾಗಬೇಕಾಗಿತ್ತು. ಅವರ ಪಕ್ಷವನ್ನು ವಹಿಸಿಕೊಂಡ ದುಷ್ಟ ಮಂದಿಗಳ ಸಂಹಾರವೂ ಕೂಡ ನಡೆಯಬೇಕಾಗಿತ್ತು. ಬದುಕುವ ಬಗೆ ಹೇಗೆ ಅನ್ನುವಂಥದ್ದು ಗೊತ್ತಾಗಬೇಕಿತ್ತು. ರಾಮಾದಿವತ್ ಪ್ರವರ್ತಿತವ್ಯಂ, ರಾವಣಾದಿವತ್ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ರಾಮನ ಹಾಗೆ ಇರಬೇಕ್ರಿ, ರಾವಣನ ಹಾಗೆ ಇರೋದಲ್ಲ ಅಂತ. ಅಂದರೆ ಹೇಗೆ ಇರಬೇಕು, ಹೇಗೆ ಬದುಕಬೇಕು ಅದನ್ನು ತೋರಿಸಿಕೊಟ್ಟ ಮಹಾನುಭಾವ ರಾಮ. ಆ ರಾಮಾವತಾರ, ಬಲರಾಮಾವತಾರ ಆವೇಶ, ಬಲರಾಮ ಅವತಾರ ಮತ್ತು ಕೃಷ್ಣಾವತಾರ, ಅದನ್ನಂತೂ ಮುಂದೆ ನಾವು ನೋಡಲಿಕ್ಕಿದ್ದೇವೆ. ಭಾಗವತ ಸೃಷ್ಟಿ, ಭಾಗವತವನ್ನು ನಿರ್ಮಾಣ ಮಾಡುವ ಹೊತ್ತಿನಲ್ಲಿ ಬುದ್ಧಾವತಾರ ಆಗಿರಲಿಲ್ಲ, ಬುದ್ಧಾವತಾರ ನಂತರ ಆದದ್ದು. ಅದರಿಂದ ಭಾಗವತ ಹೇಳುತ್ತದೆ ಮುಂದಕ್ಕೆ ಬುದ್ಧಾವತಾರ, ಆ ನಂತರ ಮತ್ತೆ ಕಲ್ಕಿ ಅವತಾರ ಅಂತ. ನಮಗೇನಾಗಿದೆ, ಕಲ್ಕಿ ಅವತಾರ ಮಾತ್ರ ಬಾಕಿ ಇದೆ. ಬುದ್ಧಾವತಾರ ನಾವಿವತ್ತು ನೋಡುವ ಸಂದರ್ಭದಲ್ಲಿ ಘಟಿಸಿ ಆಗಿದೆ. ಇಷ್ಟು ಅವತಾರಗಳನ್ನು ಭಗವಂತ ಮಾಡಿದ. ಯಾಕೆ ಮಾಡಿದ? ಯಾಕೆ ಮಾಡಿದ ಅಂತ ಹೇಳಿದರೆ, ಆಗ ಹೇಳಿದ ಹಾಗೆ ಮೇಲಿದ್ದ ಭಗವಂತ ಕೆಳಗೆ ಬಂದ ಉದ್ದೇಶ ಏನು ಅಂತ ಹೇಳಿದರೆ, ಕೆಳಗಿದ್ದವರನ್ನು ಮೇಲಕ್ಕೆ ಕರ್ಕೊಂಡು ಹೋಗಲಿಕ್ಕೆ, ಅವರ ಉದ್ಧಾರಕ್ಕೋಸ್ಕರವಾಗಿ ಭಗವಂತ ಈ ಇಷ್ಟು ರೂಪಗಳನ್ನು ವಿಶೇಷವಾಗಿ ತಾಳಿ ಭೂಭಾರವನ್ನು ಹರಣ ಮಾಡಿ, ಭೂ ಉದ್ಧಾರವನ್ನು ಮಾಡಿ, ಗೋ ಉದ್ಧಾರವನ್ನು ಮಾಡಿ, ಸಜ್ಜನರಿಗೆ ಸರ್ವದಾ ಪ್ರಾಪ್ತ ಆಗಬೇಕಾದಂತಹ ಸಲ್ಲೋಕಕ್ಕೆ ಒಂದು ರೀತಿಯ ಅವಕಾಶವನ್ನು ಮಾಡಿಕೊಟ್ಟು ಭಗವಂತ ಮಹದುಪಕಾರವನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ಸೂತ ಪುರಾಣಿಕರು ವಿಶೇಷವಾಗಿ ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾರೆ. ಮುಂದಿನ ಭಾಗವನ್ನು ನಾಳೆ ಮತ್ತೆ ನಾವೆಲ್ಲ ಸೇರುವಾಗ ಚಿಂತನೆ ನಡೆಸೋಣ ಅಂತ ಹೇಳ್ತಾ, ಇವತ್ತು ಬಂದ ಮಂದಿ ಎಲ್ಲ ನಾಳೆಯೂ ಬರ್ತಾರೆ ಅನ್ನುವಂತಹ ಭರವಸೆಯೊಂದಿಗೆ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಭಗವಂತನ ಚರಣಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಹರಿ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ವಿಷ್ಣವೇ ನಮೋ ವಿಷ್ಣವೇ ನಮೋ ವಿಷ್ಣವೇ ನಮಃ.